नमो नमो भक्तमुक्तिदायिने शेषशायिने शमयन् भवसन्तापं रमयन् साधुचातकान् कृष्णमेघकृपादृष्टिवृष्ट्या पुष्णातु मामपि बुद्धिर्बलं यशोधैर्यं निर्भयत्वम् अरोगता अजाड्यं वाक्पटुत्वं च हनुमत्स्मरणात् भवेत् अभ्रमं भङ्गरहितं अजडं विमलं सदा आनन्दतीर्थमतुलं भजे तापत्रयापहम् यस्य वाक् कामधेनुर्नः कामितार्थान् प्रयच्छति सेवेतं जययोगीन्द्रं कामबाणच्छिदं सदा प्रणमत्कामधेनुं च भजत्सुरतरूपमं श्रीभावबोधकृत्पादचिन्तामणिमुपास्महे अर्थिकल्पितकल्पोऽयं प्रत्यर्थिगजकेसरी व्यासतीर्थगुरुर्भूयात् अस्मदिष्टार्थसिद्धये कामधेनु यथा पूर्वं सर्वाभीष्टफलप्रदा तथा कलौ वादिराजश्रीपादो अभीष्टतः सतां पूज्याय राघवेन्द्राय सत्यधर्मरताय च भजतां कल्पवृक्षाय नमतां कामधेनवे आसेतो रातुषाराद्रे यो दिशो जितवान्मुहुः सत्यध्यानगुरुपातु यतीन्द्रैरपि पूजितः वेङ्कटेशाद्रिमारभ्य सेतुं तोताद्रिपूर्वकान् गत्वा दिग्विजयी पातु सत्याभिघ्नगुरुत्तमः सत्याभिघ्नकराब्जोत्थान् पञ्चाशद्वर्षपूजकान् सत्यप्रमोदतीर्थार्यान् नौमिन्यायसुधारतान् आपादमौलिपर्यन्तं गुरूणाम् आकृतिं स्मरेत् तेन विघ्नाः प्रणश्यन्ति सिद्ध्यन्ति च मनोरथाः जन्माद्यस्य यतोऽन्वयादितरतश्चार्थेष्वभिघ्नस्वराट् तेने ब्रह्महृदाय आदिकवये मुह्यन्ति यं सूरयः तेजो वारिमृदां यथा विनिमयो यत्र त्रिसर्गो मृषा धाम्ना स्वेन सदा निरस्तकुहकं सत्यं परं धीमहि सृष्टिस्थित्यप्ययेया नियतिदृशितमो बन्धमोक्षाश्च यस्मात् अस्य श्री ब्रह्मरुद्रप्रभृतिसुरनरद्वीषशत्रात्मकस्य विष्णोर्व्यस्ताः समस्ताः सकलगुणनिधिः सर्वदोषव्यपेतः पूर्णानन्दो व्ययो यो गुरुरपि परमः चिन्तयेतं महान्तम्। ಎಂಟನೆಯ ಸ್ಕಂದದಲ್ಲಿ ಬರುವ ಎರಡನೆಯ ವೃತ್ತಾಂತ ಗಜೇಂದ್ರ ಮೋಕ್ಷದ ವೃತ್ತಾಂತ. ನಿನ್ನೆ ಸ್ವಯಂಭುವ ಮನು ಹಾಗೂ ಯಜ್ಞನಾಮಕ ಪರಮಾತ್ಮ ವಿಷ್ಣು ಸಹಸ್ರನಾಮದಲ್ಲಿ ಯಜ್ಞೋ ಯಜ್ಞಪತಿರ್ಯಜ್ವ ಎನ್ನುವುದಾಗಿ ನಾವು ಪಠನೆಯನ್ನು ಮಾಡ್ತೇವೆ. ಅಂತಹ ನಾವೆಲ್ಲರೂ ಮಾಡುವ ಯಜ್ಞ, ಆ ಯಜ್ಞದ ಭಾಗವನ್ನು ಅಥವಾ ಯಜ್ಞದಲ್ಲಿ ನಾವು ಕೊಡುವ ಆಹುತಿಯನ್ನು ಸ್ವೀಕಾರ ಮಾಡತಕ್ಕಂತಹ ಯಜ್ಞನಾಮಕ ಪರಮಾತ್ಮನ ಒಂದು ಮಹಿಮೆಯನ್ನು ಕೇಳಿದ್ದೇವೆ. ಸ್ವಯಂಭುವ ಮನುಗಳು ಭಗವಂತನನ್ನ ಸ್ತೋತ್ರ ಮಾಡ್ತಾ ಇದ್ದಾರೆ. ಭಗವಂತನನ್ನ ಈಶಾವಾಸ್ಯ ಉಪನಿಷತ್ತಿನ ಮಂತ್ರಗಳಿಂದ ಸ್ತೋತ್ರವನ್ನ ಮಾಡುವಂತಹ ಸಂದರ್ಭದಲ್ಲಿ ಆ ಸರ್ವೋತ್ತಮನಾದ ಪರಮಾತ್ಮನ ಸ್ತೋತ್ರವನ್ನ ಕೇಳಲಿಕ್ಕೆ ಆಗದೇ ಇರುವ ದೈತ್ಯರು ಈ ಸ್ತೋತ್ರವನ್ನ ನಿಲ್ಲಿಸಬೇಕು, ಈ ತಪಸ್ಸನ್ನ ನಿಲ್ಲಿಸಬೇಕು, ಇದಕ್ಕೆ ವಿಘ್ನವನ್ನ ಉಂಟು ಮಾಡಬೇಕು ಅನ್ನುವ ಕಾರಣದಿಂದ ಬರ್ತಾರೆ. ಆಗ ಆ ಭಗವಂತನನ್ನ ಅನನ್ಯ ಭಾವನೆಯಿಂದ ನಂಬಿದ್ದರಿಂದ, ಪೂರ್ಣವಾದ ವಿಶ್ವಾಸ ಭಗವಂತನ ಮೇಲೆ ಸ್ವಯಂಭುವ ಮನುಗಳಿಗೆ ಇದ್ದದ್ದರಿಂದ ಸಾಕ್ಷಾತ್ ಪರಮಾತ್ಮನೇ ಬಂದು ಅವರನ್ನ ಸಂರಕ್ಷಣೆಯನ್ನ ಮಾಡ್ತಾನೆ. ಹಾಗೆ ನಮ್ಮ ಜೀವನದಲ್ಲಿಯೂ ಕೂಡ ನಾವು ಒಳ್ಳೆಯ ಕೆಲಸವನ್ನ ಮಾಡುವಾಗಲೇ ನಮಗೆ ದುಃಖಗಳು ಬರ್ತವೆ. ಕೆಲವರು ಪ್ರಶ್ನೆಯನ್ನ ಮಾಡುವುದುಂಟು, ನಾವು ನಿತ್ಯದಲ್ಲಿ ಪುರಾಣವನ್ನು ಶ್ರವಣ ಮಾಡ್ತೇವೆ, ದೇವರ ಪೂಜೆಯನ್ನು ಮಾಡ್ತೇವೆ, ಸಂಧ್ಯಾ ವಂದನೆ ಮಾಡ್ತೇವೆ, ಇಷ್ಟೆಲ್ಲ ಇದ್ದರೂ ಕೂಡ ನಮಗೇ ಕಷ್ಟಗಳು ಜಾಸ್ತಿ, ಯಾವುದನ್ನೂ ಮಾಡೋದಿಲ್ಲ, ಸಂಧ್ಯಾ ವಂದನೆ ಮಾಡೋದಿಲ್ಲ,
ದೇವರ ಪೂಜೆ ಅಂತೂ ಮಾಡೋದೇ ಇಲ್ಲ, ಉಪನ್ಯಾಸಕ್ಕೆ ಬರೋದೇ ಇಲ್ಲ, ಅಂತಹ ವ್ಯಕ್ತಿಗಳು ಅತ್ಯಂತ ಸುಖದಿಂದ ಇರ್ತಾರಲ್ಲ, ಹಾಗಾದರೆ ನಾವು ದೇವರ ಮೇಲೆ ವಿಶ್ವಾಸವನ್ನ ಮಾಡಿ ಭಕ್ತಿಯನ್ನ ಮಾಡಿ ನಾವು ಪಡೆಯೋದೇನು ಅನ್ನುವ ಪ್ರಶ್ನೆ ಸಾಮಾನ್ಯವಾಗಿ ನೋಡಿದಾಗ ಗೊತ್ತಾಗ್ತದೆ. ಆದರೆ ಆ ವ್ಯಕ್ತಿಗಳು ಭಗವಂತನ ಭಕ್ತರಾಗದೆ ಭಗವಂತನ ಕಾರ್ಯವನ್ನ ನೆರವೇರಿಸದೇ ಇರತಕ್ಕಂತಹ ಜನರನ್ನ ನಾವು ನೋಡ್ತೇವೆ. ನೋಡಿ ನಮ್ಮ ಕಣ್ಣಿಗೆ ಅವರು ಸುಖದಿಂದ ಇದ್ದಾರೆ ಅಂತ ಕಂಡ್ರೂ ಕೂಡ ಅವರಿಗೆ ಏನು ದುಃಖ ಇದೆ ಅಂತ ಅನ್ನೋದು ಮೇಲ್ನೋಟಕ್ಕೆ ನಮಗೆ ಗೊತ್ತಾಗಲಿಲ್ಲ. ಆದರೆ ಪ್ರಾರಂಭಕ್ಕೆ ಅವರಲ್ಲಿ ಸುಖದ ಒಂದು ಛಾಯೆ ಕಂಡ್ರೂ ಕೂಡ ಶಾಶ್ವತವಾದ ಸುಖ ಭಗವಂತನ ಅನುಗ್ರಹ ಇದು ಸರ್ವಥಾ ಆಗಲಿಕ್ಕೆ ಸಾಧ್ಯ ಇಲ್ಲ. ಶ್ರೇಯಾಂಸಿ ಬಹುವಿಜ್ಞಾನಿ ಅಂತ ಭಗವಂತ ಇವನು ಎಷ್ಟು ಭಕ್ತನಿದ್ದಾನೆ ಅನ್ನೋದನ್ನ ಪರೀಕ್ಷೆ ಮಾಡುವುದಕ್ಕೋಸ್ಕರವಾಗಿ ಸಣ್ಣ ಸಣ್ಣ ವಿಘ್ನಗಳನ್ನ ಕೊಡ್ತಾನೆ. ಸ್ವಯಂಭುವ ಮನುಗಳಿಗೆ ವಿಘ್ನಗಳನ್ನ ಕೊಟ್ಟದ್ದ ಕಾರಣ ಯಾಕೆ ಅನ್ನುವ ಪ್ರಶ್ನೆ ಬಂದ್ರೆ, ಈ ವಿಘ್ನಗಳು ಬಂದರೂ ಕೂಡ ಇವನು ಮಧ್ಯದಲ್ಲಿಯೇ ದೇವರ ಕಾರ್ಯವನ್ನ ನಿಲ್ಲಿಸ್ತಾನೋ ಅಥವಾ ಇನ್ನು ಮುಂದೆ ವರೆಸ್ತಾನೋ, ಭಕ್ತನಿಗೆ ಭಕ್ತಿ ಯಾವ ಪ್ರಮಾಣದಲ್ಲಿದೆ ಅನ್ನುವುದನ್ನ ಸೂಚನೆ ಮಾಡುವುದಕ್ಕೋಸ್ಕರವಾಗಿ ಆ ದೈತ್ಯರು ಬಂದರೂ ಕೂಡ ಆ ದೈತ್ಯರಿಗೆ ಹೆದರದೆ, ಹಾಗೆ ನಾವು ಎಷ್ಟು ಭಗವಂತನ ಕೆಲಸಗಳನ್ನು ಮಾಡುವಾಗ ವಿಘ್ನಗಳು ಬಂದರೂ ಕೂಡ ಆ ವಿಘ್ನಗಳಿಗೆ ತಲೆ ಕೊಡದೇನೆ, ವಿಘ್ನಗಳು ಬರ್ತಾ ಇರ್ತವೆ, ವಿಘ್ನಗಳು ಬಂದರೂ ಅದನ್ನ ದಾಟಿ ನಾವು ಭಗವಂತನನ್ನ ನಂಬಿದರೆ, ವಿಶ್ವಾಸ ಮಾಡಿದರೆ ಅಥವಾ ಸ್ತೋತ್ರ ಮಾಡಿದರೆ ನಮ್ಮನ್ನ ಭಗವಂತ ಸಂರಕ್ಷಣೆ ಮಾಡೇ ಮಾಡ್ತಾನೆ ಅಂತನ್ನುವುದಕ್ಕೆ ನಿನ್ನಿನ ದೃಷ್ಟಾಂತವನ್ನು ನೋಡಿದ್ದೇವೆ. ಅದೇ ಪ್ರಕಾರ ಇವತ್ತು ಗಜೇಂದ್ರ ಮೋಕ್ಷದ ಒಂದು ಕಥೆಯನ್ನ ಶ್ರವಣ ಮಾಡುವಾಗಲೂ ಕೂಡ ಭಗವಂತನನ್ನ ನಂಬಿದರೆ, ಒಟ್ಟಾರೆ ಗಜೇಂದ್ರ ಮೋಕ್ಷದಿಂದ ತಿಳಿಯುವ ಒಂದು ಮುಖ್ಯವಾದ ತತ್ವ, ದೇವರನ್ನ ನಂಬಿದರೆ ದೇವರು ನಮ್ಮನ್ನ ಕೈ ಬಿಡೋದಿಲ್ಲ. ಇದರಲ್ಲಿ ಏನು ಒಂದು ವಿಶೇಷ ಅಂದರೆ ನೋಡಿ, ಗಜೇಂದ್ರ ಮೊಸಳೆಯ ಬಾಯಿಗೆ ಸಿಕ್ಕು 1000 ವರ್ಷ ಆದ ಮೇಲೆ ದೇವರನ್ನ ನೆನಪು ಮಾಡ್ಕೊಳ್ತಾನೆ. ಅಲ್ಲಿಯವರೆಗೂ ದೇವರನ್ನ ನೆನಪಿಸುದ ಮಾಡ್ಕೊಳ್ಳೋದಿಲ್ಲ. ಅಂದ್ರೆ ನನ್ನ ಹೆಂಡತಿ ಬಿಡಿಸಬಹುದು, ನನ್ನ ಮಕ್ಕಳು ಬಿಡಿಸಬಹುದು, ಅಥವಾ ನನ್ನ ಸ್ನೇಹಿತರು, ನನ್ನ ಹಿಂಡಿನಲ್ಲಿದ್ದ ಉಳಿದ ಆನೆಗಳು ನನ್ನನ್ನ ಬಿಡಿಸಬಹುದು. ಈ ತರಹದ ಅಹಂಕಾರ, ಮಮತಾ, ಅಭಿಮಾನ, ಸ್ವಾತಂತ್ರ್ಯಾಭಿಮಾನ ಇದು ಎಷ್ಟು ವರ್ಷದವರೆಗೆ ಇತ್ತು? 1000 ವರ್ಷದವರೆಗೆ ಇತ್ತು. ಅಲ್ಲಿಯ ತನಕ ಸ್ವಲ್ಪ ಕೂಡ ಭಗವಂತನನ್ನ ಸ್ಮರಣೆಗೆ ತಂದೇ ಕೊಟ್ಟಿಲ್ಲ. ಇಷ್ಟಿದ್ರೂ ಕೂಡ ದೇವರು 1000 ವರ್ಷ ಆದ ಮೇಲಾದರೂ ಕೂಡ ನನ್ನನ್ನು ಸ್ಮರಣೆ ಮಾಡಿಕೊಂಡಲ್ಲ, ಸಾಕು ನಾನು ಉದ್ಧಾರ ಮಾಡ್ತೇನೆ. ನೋಡಿ, ಅಂದರೆ ಭಕ್ತರ ಮೇಲೆ ಭಗವಂತನ ದಯೆ ಎಷ್ಟು ಅನ್ನೋದನ್ನ ಸ್ವಲ್ಪ ಚಿಂತನೆ ಮಾಡಬೇಕು. ಯಾಕೆ ಅಂತಂದ್ರೆ ನಾವು ದೇವರಿಗೆ ಏನ್ ಮಾಡ್ತೇವೆ, ಎಷ್ಟು ತಿರಸ್ಕಾರ ಮಾಡ್ತೇವೆ ದೇವರನ್ನ. ಇವತ್ತು ನಾವು ಹಾಗೆ ಮಾಡ್ತೇವೆ, ಆದರೆ ನಮ್ಮ ಕರ್ಮ, ನಮ್ಮ ಯೋಗ್ಯತೆ ಚೆನ್ನಾಗಿತ್ತು ಅಂದ್ರೆ ದೇವರು ನಮ್ಮ ಕಡೆ ಲಕ್ಷ್ಯವನ್ನ ಕೊಡ್ತಾನೆ. ಏನಾದರೂ ಒಂದು ರೋಗ ಆಯಿತು ಅಥವಾ ಮತ್ತೊಂದೇನೋ ತೊಂದರೆ ಆಯಿತು ಅಂತಂದ್ರೆ ನಾವು ಮಾಡುವ ಎಲ್ಲಾ ಪ್ರಯತ್ನವನ್ನು ಮಾಡ್ತೇವೆ. ಅದಕ್ಕೆ ಒಬ್ರು ಹೇಳ್ತಾ ಇದ್ರು, ಆಲೋಪತಿ, ಹೋಮಿಯೋಪತಿ ಎಲ್ಲಾ ಪತಿಗಳಾದ ಮೇಲೆ ಸೀತಾಪತಿ ಹತ್ರ ಬರ್ತಾರೆ ಅಂತ. ಆದ್ರೆ ಮೊದಲಿಗೆ ಸೀತಾಪತಿ ಹತ್ರ ಹೋಗೋದಿಲ್ಲ, ನಮಗೂ 1000 ವರ್ಷ ಆಗಬೇಕು. ಅಲ್ಲಿಯವರೆಗೂ ಕೂಡ ಹೇಗೆ ಗಜೇಂದ್ರನಿಗೆ 1000 ವರ್ಷದವರೆಗೂ ಕೂಡ ದೇವರ ನೆನಪೇ ಬರಲಿಲ್ಲ, ಹಾಗೆ ಎಲ್ಲಾ ಪತಿಗಳ ಹತ್ರ ಹೋಗಿ ಇನ್ಯಾರೂ ಹಿಡಿಲಿಲ್ಲ, ಯಾವ ನರ್ಸಿಂಗ್ ಹೋಮ್ನಲ್ಲೂ ಅಡ್ಮಿಟ್ ಮಾಡ್ಕೊಳ್ಳಿಲ್ಲ, ಮನೆ ಕರ್ಕೊಂಡು ಹೋಗಿ ಅನ್ನುವಾಗ ಏನೋ ಒಂದು ರಾಯರಿಗೆ ಒಂದು ಪಂಚಾಮೃತ ಮಾಡಿಸೋಣ ಅಥವಾ ಒಂದು ಕೃಷ್ಣನಿಗೆ ಏನೋ ಒಂದು ಸೇವೆಯನ್ನ ಮಾಡಿಸೋಣ, ಸ್ವಲ್ಪ ಹುಷಾರ ಆಗಬಹುದು ಅಂತ. ಅಂದ್ರೆ ನಮ್ಮ ದೃಷ್ಟಿಯಲ್ಲಿ ದೇವರನ್ನ ಯಾವ ಸ್ಥಾನದಲ್ಲಿಟ್ಟೇವೆ ಅಂತ ನೋಡ್ಬೇಕು. ಎಲ್ಲರೂ ಕೈ ಬಿಟ್ಟ ಮೇಲೆ ದೇವರು ಹೀಗೆ ಹೇಳುವುದಿಲ್ಲ. ಕೃಷ್ಣ ಪರಮಾತ್ಮ ಭಗವದ್ಗೀತೆಯಲ್ಲಿ ಹೇಳ್ತಾನೆ, ಅನನ್ಯಾಶ್ಚಿಂತಯಂತೋ ಮಾಂ ಯೇ ಜನ ಪರ್ಯುಪಾಸತೆ ತೇಷಾಂ ನಿತ್ಯಾಭಿಯುಕ್ತಾನಾಂ ಯೋಗಕ್ಷೇಮಂ ವಹಾಮ್ಯಹಂ.
ಹತ್ತರ ಜೊತೆಗೆ ಈ ದೇವರದು ಒಂದು 11ನೇ ಉಪಾಯ ಎನ್ನುವುದಾಗಿ ದೇವರ ಮೇಲೆ ನಾವು ವಿಶ್ವಾಸವನ್ನು ಇಟ್ಟರೆ, ಭರವಸೆಯನ್ನಿಟ್ಟರೆ ನಮಗೆ ಆಗುವ ಫಲವೂ ಅಷ್ಟೇ. ಆದರೂ ಕೂಡ ಈ ಜೀವ ಅಜ್ಞಾನಿಯಾಗಿದ್ದಾನೆ, ಇವನ ಯೋಗ್ಯತೆ ಇಷ್ಟೊತ್ತಿಗಾದರೂ ಕೂಡ ನನ್ನನ್ನು ನೆನಪು ಮಾಡಿಕೊಂಡಲ್ಲ ಅನ್ನೋ ಕಾರಣದಿಂದ ಉದ್ಧಾರ ಮಾಡ್ತಾನೆ. ಅದಕ್ಕೆ ನಮಗೆ ಗಜೇಂದ್ರ ಮೋಕ್ಷವೇ ಸಾಕ್ಷಿ. ಯಾಕೆ ಅಂತಂದ್ರೆ ಅಷ್ಟು ಅಹಂಕಾರ, ಅಷ್ಟು ಸ್ವಾತಂತ್ರ್ಯ ಅಭಿಮಾನ ಆ ಗಜಯೋನಿಯಲ್ಲಿದ್ದಂತಹ ವ್ಯಕ್ತಿಗೆ ಇದ್ದರೂ ಕೂಡ ಕೊನೆಗಾದರೂ ನನ್ನನ್ನು ಸ್ಮರಣೆ ಮಾಡಿಕೊಂಡಲ್ಲ ಸಾಕು ಅಂತನ್ನೋ ದೃಷ್ಟಿಯಿಂದ ಗಜೇಂದ್ರನನ್ನ ಭಗವಂತ ಉದ್ಧಾರ ಮಾಡಿದ್ದಾನೆ ಅನ್ನುವ ಮುಖ್ಯವಾದ ಪ್ರಮೇಯವನ್ನ ನಾವು ಇಲ್ಲಿ ತಿಳ್ಕೊಳ್ಬೇಕಾಗಿದೆ. ಆ ಗಜೇಂದ್ರನ ವರ್ಣನೆಯನ್ನ ಸುಮಾರು 4 ಅಧ್ಯಾಯಗಳಿಂದ ಮಾಡ್ತಾ ಇದ್ದಾರೆ ವೇದವ್ಯಾಸ ದೇವರು. ಈ ವೇದವ್ಯಾಸ ದೇವರು ಮಾಡುವಂತಹ ವರ್ಣನೆಯನ್ನ ನಾವು ಕೇಳಿದರೆ ಇವತ್ತಿನ ಯಾವ ಕವಿಗಳಾಗಲಿ ಅಥವಾ ಸರ್ವೋತ್ತಮನಾದ ಪರಮಾತ್ಮನೇ ವೇದವ್ಯಾಸ ದೇವರು ಅಂದ ಮೇಲೆ ವೇದವ್ಯಾಸ ದೇವರಿಗೆ ವರ್ಣನೆ ಮಾಡ್ಲಿಕ್ಕೆ ಬಂದ ಹಾಗೆ ಸಾಮಾನ್ಯ ಕಾಳಿದಾಸಾದಿ ಕವಿಗಳಿಗೆ ಮಾಡ್ಲಿಕ್ಕೆ ಹೇಗೆ ಸಾಧ್ಯವೇ ಇಲ್ಲ. ಒಂದೇ ಒಂದು ವೃಕ್ಷದ ವರ್ಣನೆಯನ್ನ ಕೊಟ್ಟರೂ ಕೂಡ, ಒಂದು ಹಣ್ಣಿನ ವರ್ಣನೆ, ಒಂದು ಹೂವಿನ ವರ್ಣನೆ ಎಷ್ಟು ಸುಂದರವಾಗಿ ಮಾಡ್ತಾರೆ ವೇದವ್ಯಾಸ ದೇವರು. ಇದನ್ನು ನಾವು ಇಲ್ಲಿ ಸ್ವಲ್ಪ ಗಮನಿಸಬೇಕಾದಂತಹ ವಿಷಯ. ಅದು ಹೇಳುವ ಉದ್ದೇಶ ಯಾವುದಕ್ಕೋ ಇರಬಹುದು, ಆದರೆ ವೇದವ್ಯಾಸ ದೇವರು, ಎಷ್ಟೋ ಜನ ಹೇಳ್ತಾರೆ ವೇದವ್ಯಾಸ ದೇವರಿಗೆ ಅವರಿಗೆ ಒಂದು ಸಾಹಿತ್ಯದ ಕಲ್ಪನೆಯೇ ಇಲ್ಲ ಅನ್ನುವಂತಹ ಮಾತನ್ನು ನಾವು ಇವತ್ತು ಕೇಳ್ತೇವೆ. ಮಹಾಭಾರತಾದಿ ಗ್ರಂಥಗಳನ್ನ ರಚನೆ ಮಾಡಿದ್ದಾರೆ. ಯಾರು ವೇದವ್ಯಾಸ ದೇವರನ್ನ ಭಗವಂತ ಅಂತ ಒಪ್ಪೋದಿಲ್ಲವೋ ಅಂಥವರ ಮಾತಿರಬಹುದು. ಆದರೆ ಭಗವಂತ ಅಂತ ಒಪ್ಪಿ ಅಂತ ನಾವೇನು ಅವರಿಗೆ ಆಗ್ರಹ ಮಾಡೋದಿಲ್ಲ, ಬಲವಂತ ಮಾಡೋದಿಲ್ಲ. ಆದರೆ ನೀವು ಅವರು ಮಾಡಿದ ಶ್ಲೋಕಗಳನ್ನ, ಅವರು ಮಾಡಿದ ವರ್ಣನೆಯನ್ನ ಸ್ವಲ್ಪ ವಿಚಾರ ಮಾಡಿ ಕೇಳಿದಾಗ ನಮಗೆ ನಿಜವಾಗಲೂ ಕೂಡ ಆಶ್ಚರ್ಯ ಆಗ್ತಾ ಇದೆ. ತತ್ರಾಪಿ ಜಜ್ಞೆ ಭಗವಾನ್ ಹರಿಣ್ಯಾಂ ಹರಿಮೇಧಸಃ ಹರಿನಿತ್ಯಾಹುತೋ ಯೇನ ಗಜೇಂದ್ರೋ ಮೋಚಿತೋ ಗ್ರಹಾತ್. ತಾಪಸ ಮನ್ವಂತರ ಎನ್ನುವ 4ನೇ ಮನ್ವಂತರ. ಈ 4ನೇ ಮನ್ವಂತರದಲ್ಲಿ ನಡೆದಂತಹ ಒಂದು ವೃತ್ತಾಂತ. ಹೀಗೆ ಒಂದು ಆನೆ ಅದು ನೀರಡಿಸಿ ಸರೋವರಕ್ಕೆ ಹೋಯಿತು. ಅಲ್ಲಿ ಭಗವಂತನ ಪ್ರೇರಣೆಯಿಂದ ಒಂದು ಮೊಸಳೆ ಹಿಡಿತು. ಆಗ ಗಜೇಂದ್ರ ಸ್ತೋತ್ರ ಮಾಡಿದ, ಭಗವಂತ ಅವನನ್ನು ಬಂದು ಉದ್ಧಾರ ಮಾಡಿದ ಅಂತ ಇಷ್ಟು ಸಾಮಾನ್ಯವಾಗಿ ಶುಕಾಚಾರ್ಯರು ಪರೀಕ್ಷಿತ ರಾಜನಿಗೆ ಹೇಳಿದರು. ಆದರೆ ಪರೀಕ್ಷಿತನಿಗೆ ಕುತೂಹಲ, ಆನೆಯ ಬಗ್ಗೆ ಮೊಸಳೆಯ ಬಗ್ಗೆ ಅತ್ಯಂತ ಕುತೂಹಲ ಆಯಿತು. ಇಷ್ಟು ಸಂಕ್ಷೇಪದಿಂದ ನೀವು ಹೇಳಬೇಡಿ, ಎಲ್ಲಿ ಏನು ಇದನ್ನೆಲ್ಲ ವಿಸ್ತಾರವಾಗಿ ಹೇಳಿ ಅಂತ ಬಾದರಾಯಣ ಏತತ್ತೆ ಶ್ರೋತುಮಿಚ್ಛಾಮಹೇ ವಯಂ ಹರಿರ್ಯತಾ ಗಜಪತಿಂ ಗ್ರಾಹಗ್ರಸ್ತಮಮೂಚತ. ನನಗೆ ಸ್ವಲ್ಪ ಸಂಕ್ಷೇಪದಿಂದ ಹೇಳಿದ ಈ ಕಥೆಯನ್ನ ಇನ್ನೂ ಹೆಚ್ಚು ವಿಸ್ತಾರವಾಗಿ ಹೇಳಿ ಅಂತ ಪರೀಕ್ಷಿತ್ ರಾಜ ಶುಕಾಚಾರ್ಯರನ್ನ ಪ್ರಶ್ನೆ ಮಾಡಿದಾಗ ಶುಕಾಚಾರ್ಯರು ಹೇಳ್ತಾರೆ, ನೋಡಪ್ಪ, ನೀನು ಉಪವಾಸದಿಂದ ಭಾಗವತವನ್ನು ಶ್ರವಣ ಮಾಡ್ತಾ ಇದ್ದೀಯಾ. ನಾನು ಸಂಕ್ಷೇಪದಿಂದ ಹೇಳಲಿಕ್ಕೆ ಕಾರಣ ನಿನ್ನ ಉಪವಾಸಕ್ಕೆ. ಯಾಕೆಂದ್ರೆ ಉಪವಾಸದಲ್ಲಿ ನಾವಿದ್ರೆ ಹೆಚ್ಚು ಲಕ್ಷ್ಯ ನಮಗೆ ಬರೋದಿಲ್ಲ. ಬಹಳ ತಿಂದ್ರೆ ಒಂದು ತರಹ, ಪೂರ್ಣ ಉಪವಾಸ ಇದ್ರೆ ಒಂದು ತರಹ ನಿದ್ದೆ ಬರ್ತದೆ. ಆದ್ದರಿಂದ ಆ ಪೂರ್ಣವಾಗಿ ನಿರಾಹಾರದಲ್ಲಿ ಇರುವಂತಹ ಪರೀಕ್ಷಿತ್ ರಾಜನಿಗೆ ವಿಸ್ತಾರವಾಗಿ ಯಾಕೆ ಹೇಳಬೇಕು ಅನ್ನೋ ಕಾರಣದಿಂದ ಶುಕಾಚಾರ್ಯರು, ನಾನು ಸಂಕ್ಷೇಪ ಮಾಡಿದೆ, ನಿನಗೇ ವಾಸ್ತವಿಕವಾಗಿ ವಿಸ್ತಾರವಾಗಿ ಕೇಳಬೇಕು ಅಂತ ಅಪೇಕ್ಷೆ ಇದ್ರೆ ಹೇಳ್ತೇನೆ. ಅದಕ್ಕೆ ಅವನ ಒಂದು ಮನಸ್ಸಿನ ದಾರ್ಢ್ಯವನ್ನ, ಅವನ ಮನಸ್ಸಿನ ಒಂದು ವೈಶಾಲ್ಯವನ್ನ ಸ್ತೋತ್ರ ಮಾಡ್ತಾರೆ. ಯಾಕೆಂದ್ರೆ ಕೇಳುವಂತಹ ವ್ಯಕ್ತಿಗಳಲ್ಲಿ ಹೆಚ್ಚಿನ ಉತ್ಸಾಹ ನಾವು ತರಬೇಕು. ಹಾಗಾದಾಗ ಅವರಿಗೆ ಪ್ರಶ್ನೆಗಳು, ಅವರು ಕೇಳಿದಂತಹ ಪ್ರಶ್ನೆಗಳಿಗೆ ಉತ್ತರ ಕೊಡಬೇಕು. ಅದರಂತೆ ಅವರ ಒಂದು ಆಕ್ಷೇಪಗಳಿಗೆ ನಾವು ಸ್ಪಂದಿಸಬೇಕು. ಹಾಗಾದಾಗ ಅವರಲ್ಲಿ ಇನ್ನೂ ಹೆಚ್ಚು ಒಂದು ಉತ್ಸಾಹ ಬರ್ತದೆ ಅನ್ನುವ ಕಾರಣದಿಂದ ಅವನ ಪ್ರಶ್ನೆಯನ್ನ, ನೋಡು, ನೀನು ಇಷ್ಟು ಕಷ್ಟದಲ್ಲಿ ಇದ್ದರೂ ಮತ್ತೆ ಉಪವಾಸದಲ್ಲಿ ಇದ್ದರೂ ಕೂಡ ಒಂದೊಂದು ಕಥೆಯನ್ನು ಕೂಡ ವಿಸ್ತಾರವಾಗಿ ಕೇಳಬೇಕು ಅಂತನ್ನುವಂತಹ ಅಪೇಕ್ಷೆ ನಿನಗಿದ್ದದ್ದು ನೋಡಿ ನನಗೆ ಬಹಳ ಸಂತೋಷ ಆಗಿದೆ. ನೋಡಪ್ಪ,
ಆಸೀದ್ ಗಿರಿವರೋ ರಾಜನ್ ತ್ರಿಕೂಟ ಇತಿ ವಿಶ್ರುತಃ. ಒಂದು ಶ್ರೇಷ್ಠವಾದಂತಹ ರತ್ನ, ಕ್ಷೀರ ಇವೇ ಮೊದಲಾದವುಗಳಿಂದ ಕೂಡಿದಂತಹ ಒಂದು ಸಮುದ್ರದಿಂದ ಸುತ್ತುವರಿಯಲ್ಪಟ್ಟದ್ದು, 10,000 ಯೋಜನ ಎತ್ತರವಾದಂತಹ ತ್ರಿಕೂಟ ಎನ್ನುವಂತಹ ಪ್ರಸಿದ್ಧವಾದ ಪರ್ವತ. ಇದಕ್ಕೆಲ್ಲ ಆಧ್ಯಾತ್ಮಿಕವಾದ ಅರ್ಥವನ್ನ ಮುಂದೆ ತಿಳಿತಾ ಹೋಗೋಣ. ತ್ರಿಕೂಟ ಪರ್ವತ, ಸುತ್ತಲೂ ಸಮುದ್ರ, 10,000 ಯೋಜನ ಅಗಲ, ಎತ್ತರವೂ ಕೂಡ 10,000 ಯೋಜನ, ಅಗಲವೂ ಕೂಡ 10,000 ಯೋಜನದ ಒಂದು ಪರ್ವತ. ಅಲ್ಲಿ 3 ಶಿಖರಗಳಿವೆ. ಬೆಳ್ಳಿಯ ಶಿಖರ, ಸುವರ್ಣದ ಶಿಖರ, ಜೊತೆಗೆ ಕಬ್ಬಿಣದ ಶಿಖರ, ಹೀಗೆ 3 ಶಿಖರಗಳು. ಆ 3 ಶಿಖರಗಳ ಇದ್ದದ್ದಕ್ಕೆ ಅದಕ್ಕೆ ತ್ರಿಕೂಟ ತ್ರಿಕೂಟ ಎನ್ನುವಂತಹ ಹೆಸರು ಕೂಡ ಬಂದಿದೆ. ಅಲ್ಲಿ ಹೇಳ್ತಾರೆ, ಸಿದ್ಧಚಾರಣ ಗಂಧರ್ವ ವಿದ್ಯಾಧರ ಮಹೋರಗೈಹಿ ಕಿನ್ನರೈಹಿ ಅಪ್ಸರೋಭಿಶ್ಚ ಕ್ರೀಡದ್ಭಿಹಿ ಜುಷ್ಟಕಂದರಃ. ಕೇವಲ ಮನುಷ್ಯರು, ಪಶುಪಕ್ಷಿಗಳು, ಪ್ರಾಣಿಗಳು ಮಾತ್ರ ವಾಸ ಮಾಡುವಂತಹ ಸ್ಥಳ ಅಲ್ಲ ಅದು. ಅಲ್ಲಿ ದೇವಲೋಕದ ಸಿದ್ಧರು, ಚಾರಣರು, ಗಂಧರ್ವರು ಇವರೆಲ್ಲರೂ ಕೂಡ ವಾಸ ಮಾಡತಕ್ಕಂತಹ ಸ್ಥಳ. ನೋಡಿ, ಸ್ವರ್ಗದಲ್ಲಿದ್ದಂತಹ ವ್ಯಕ್ತಿಗಳು ಬಂದು ಇಲ್ಲಿ ವಾಸವನ್ನ ಮಾಡಬೇಕಾದರೆ ಆ ಒಂದು ವನದ ಅಥವಾ ಪರ್ವತದ ಮಹತ್ವ ಎಷ್ಟು ಅಂತನ್ನೋದನ್ನ ನಾವು ಚಿಂತನೆಯನ್ನು ಮಾಡಬೇಕು. ಪರ್ವತದಲ್ಲಿ ಅನೇಕ ಗಂಧರ್ವ ಸ್ತ್ರೀಯರು ಹಾಗೂ ಗಂಧರ್ವರು ನರ್ತನ ಮಾಡಬೇಕಾದರೆ ಅಥವಾ ಗಾನವನ್ನ ಮಾಡಬೇಕಾದರೆ ಆ ಗಾನಗಳೆಲ್ಲ ಪರ್ವತದಲ್ಲಿರ್ತಕ್ಕಂತಹ ಗುಹೆಗಳಿಗೆ ಹೋಗಿ ಆ ಶಬ್ದ ಬಡಿದಾಗ ಆ ಗುಹೆಯಲ್ಲಿ ಮಲಗಿಕೊಂಡಿರ್ತಕ್ಕಂತಹ ಸಿಂಹಗಳು ಎದ್ದು ಹುಂಕಾರ ಮಾಡ್ತಾ ಇದ್ವಂತೆ, ಗರ್ಜನೆ ಮಾಡ್ತಾ ಇದ್ವಂತೆ. ಓಹೋ, ಈ ಶಬ್ದ ಬಹುಶಃ ಯಾವುದಾದರೂ ಒಂದು ಮದ ಏರಿದಂತಹ ಆನೆಯ ಶಬ್ದ ಇರಬಹುದು. ಆ ಆನೆಯನ್ನು ನಾನು ಸಂಹಾರ ಮಾಡಬೇಕು, ಆನೆಯ ಕುಂಭಸ್ಥಳಕ್ಕೆ ಕೈ ಹಾಕಬೇಕು ಅಂತನ್ನುವ ಒಂದು ವೇಗದಿಂದ ಗರ್ಜನೆ ಮಾಡಲಿಕ್ಕೆ ಸಿಂಹ ಪ್ರಾರಂಭ ಮಾಡ್ತಾ ಇತ್ತಂತೆ. ಹೀಗೆ ಅನೇಕ ತರಹದ ವರ್ಣನೆಯನ್ನ ಇಲ್ಲಿ ಮಾಡ್ತಾ ಇದ್ದಾರೆ. ಅದರಂತೆ ಇಂತಹ ಶ್ರೇಷ್ಠವಾದ ಪರ್ವತದಲ್ಲಿ ಋತುಮತ್ ಅಂತ ಅದರ ಹೆಸರು. ಆ ಋತುಮತ್ ಅನ್ನುವ ಒಂದು ವನ, ಆ ಋತುಮತ್ ಎನ್ನುವ ವನದಲ್ಲಿ ಒಂದು ಸರೋವರ. ಆ ಸರೋವರವು ಕೂಡ ಎಲ್ಲ ದೇವತಾ ಸ್ತ್ರೀಯರಿಗೆ ವಿಶೇಷವಾಗಿ ಅವರು ಅಲ್ಲಿ ವಿಹಾರವನ್ನು ಮಾಡಲಿಕ್ಕೆ ಉಪಯೋಗಿಸುವಂತಹದ್ದು. ಬಹಳಷ್ಟು ಹಣ್ಣಿನ ಮರಗಳು, ಹೂವಿನ ಮರಗಳು, ಒಂದೊಂದು ಹಣ್ಣು ನಾವು ಇವತ್ತು ಲೆಕ್ಕ ಹಾಕ್ಲಿಕ್ಕೆ ಸಾಧ್ಯ ಇಲ್ಲ, ಅಷ್ಟು ಹಣ್ಣಿನ ಲಿಸ್ಟುಗಳನ್ನು ಕೊಟ್ಟಿದ್ದಾರೆ. ಇವತ್ತು ನಾವು ಆ ಹಣ್ಣುಗಳನ್ನ ಕೆಲವನ್ನು ನೋಡಿದ್ದೇವೆ, ಕೆಲವನ್ನು ನೋಡಿಲ್ಲ. ಅದರಂತೆ ಹೂವುಗಳನ್ನು ಕೂಡ ಕೆಲವನ್ನು ನೋಡಿದ್ದೇವೆ, ಕೆಲವನ್ನು ನೋಡಿಲ್ಲ. ಆದರೆ ಪ್ರತಿಯೊಂದು ಹಣ್ಣಿನ ಹೆಸರು, ಪ್ರತಿಯೊಂದು ಹೂವಿನ ಹೆಸರು, ಪರಿಸರದ ಬಗ್ಗೆ ವೇದವ್ಯಾಸ ದೇವರಿಗೆ ಕಲ್ಪನೆ ಇಲ್ಲ ಅಂತ ಯಾರೂ ತಿಳ್ಕೊಳ್ಳೋ ಕಾರಣ ಇಲ್ಲ. ಪೂರ್ಣವಾದ ಕಲ್ಪನೆ ಹಣ್ಣಿನ ಬಗ್ಗೆ, ಆ ವೃಕ್ಷದ ಬಗ್ಗೆ, ಪುಷ್ಪದ ಬಗ್ಗೆ, ಆ ಪುಷ್ಪದ ಬಣ್ಣದ ಬಗ್ಗೆ, ಅದರ ವಾಸನೆಯ ಬಗ್ಗೆ ಅಷ್ಟು ವಿವರಣೆಯನ್ನ ಇಲ್ಲಿ ಕೊಡ್ತಾರೆ. ಮಧುಕೈ ಸಾಲತಾಲೈಶ್ಚ ತಮಾಲೈ ರಸುನಾರ್ಜನೈ ಅರಿಷ್ಟೋ ದುಂಬರ ಪ್ಲಕ್ಷೈ ವಟೈ ಕಿಂಶುಕ ಚಂದನೈ. ನಾವು ಭಗವಂತನಿಗೆ ಸಮರ್ಪಣೆ ಮಾಡ್ತೇವೆ ಹೂವುಗಳನ್ನ ಪೂಜೆ ಮಾಡುವ ಸಂದರ್ಭದಲ್ಲಿ. ಆಗ ಒಂದೋ ಎರಡೋ, ಒಂದು ಮಲ್ಲಿಗೆಯೋ, ಒಂದು ಸಂಪಿಗೆಯೋ, ಒಂದು ಗುಲಾಬಿಯೋ, ಅಥವಾ ಒಂದು ಸುಗಂಧರಾಜವೋ, ಸೇವಂತಿಗೆಯೋ, ಒಂದು 3-4 ಹೆಸರು ಗೊತ್ತಿದೆ. ಆದರೆ ಸುಮಾರು 100 ಪುಷ್ಪಗಳು, ಒಂದಲ್ಲ ಒಂದು 100 ಪುಷ್ಪಗಳ ಹೆಸರನ್ನ ಹೇಳ್ತಾರೆ. ನಿಮಗೆ ಇದು ಇವೆಯೋ ಇಲ್ಲೋ ಅನ್ನೋ ಆಶ್ಚರ್ಯವೂ ಕೂಡ ಬರಬಹುದು. ಯಾಕೆಂದ್ರೆ ನಾವು ಪಟ್ಟಣದಲ್ಲಿದ್ದೇವೆ. ಪಟ್ಟಣದಲ್ಲಿದ್ದಂತಹ ವ್ಯಕ್ತಿಗಳಿಗೆ ನಮಗೆ ಹೆಚ್ಚು ಆ ಗ್ರಾಮೀಣ ಪರಿಸರದ ಅಥವಾ ಅರಣ್ಯದ ಪರಿಸರದ ಒಂದು ಪರಿಚಯ ಕಡಿಮೆ ಇರ್ತದೆ. ಆದರೆ ಒಂದು ವೀರಮಿತ್ರೋದಯ ಅಂತ ಒಂದು ಗ್ರಂಥ ಇದೆ. ಆ ವೀರಮಿತ್ರೋದಯ ಗ್ರಂಥ, ಅದರಲ್ಲಿ ಆನ್ನೀಕ ಮಂಜರಿ ಅಂತ, ಆ ಆನ್ನೀಕ ಮಂಜರಿಯಲ್ಲಿ ಹೇಳ್ತಾ ಇದ್ದಾರೆ, ಈ 100 ಪುಷ್ಪಗಳು ಅಂದರೆ ಭಗವಂತನಿಗೆ ಯಾವುದು ಸಮರ್ಪಣೆ ಮಾಡಲಿಕ್ಕೆ ಸಾಧ್ಯವೋ, ಕೆಲವು ಭಗವಂತನಿಗೆ ಸಮರ್ಪಣೆ ಮಾಡಬಾರದು, ಅಂತಹ ನಿಷಿದ್ಧವಾದ ಪುಷ್ಪಗಳು ಇದೆ. ಆದರೆ ಭಗವಂತನಿಗೆ ಸಮರ್ಪಣೆ ಮಾಡಲೇಬೇಕಾದ ಹೂವುಗಳು ಕೂಡ ಅನೇಕ ಉಂಟು. ಆ ಎಲ್ಲ ಲಿಸ್ಟುಗಳನ್ನು ಕೊಡ್ತಾರೆ.
ಅದರ ಬಣ್ಣವನ್ನ ಹೇಳ್ತಾರೆ, ಅದರ ವಾಸನೆಯನ್ನ ಹೇಳ್ತಾರೆ. ಹೇಳಿ ಈ ಪುಷ್ಪವನ್ನ ಏರಿಸಿದರೆ ಈ ಫಲ, ಈ ಪುಷ್ಪವನ್ನ ಏರಿಸಿದರೆ ಈ ಫಲ ಅಂತ ಪ್ರತಿಯೊಂದು ಪುಷ್ಪಕ್ಕೂ ಕೂಡ ಅನೇಕ ತರಹದ, ನೀವು ಊಹೆ ಮಾಡಲಿಕ್ಕೂ ಸಾಧ್ಯ ಇಲ್ಲ ಆ ತರಹದ ಫಲಗಳನ್ನ ಹೇಳ್ತಾರೆ. ಈ ಪುಷ್ಪವನ್ನ ಏರಿಸಿದರೆ ಸಂಪತ್ತು, ಅಥವಾ ಈ ಪುಷ್ಪವನ್ನ ಏರಿಸಿದರೆ ಪಾಪ ನಿವಾರಣೆ, ಈ ಪುಷ್ಪವನ್ನು ಏರಿಸಿದರೆ ಈ ಪಾಪದ ಪರಿಹಾರ. ಹೀಗೆ ಪ್ರತಿಯೊಂದು ಪುಷ್ಪಗಳು ಅಂದ್ರೆ ಸುಮ್ಮನೆ ಏನೋ ನಾವು ಹೀಗೆ ತಗೊಳ್ತೇವೆ, ದೇವರ ಮೇಲೆ ಹಾಕ್ತೇವೆ. ಅದಕ್ಕೆ ಭಗವಂತನಿಗೆ ನಾವು ಒಂದೇ ಒಂದು ಪುಷ್ಪವನ್ನ ಸಮರ್ಪಣೆ ಮಾಡಿದರೆ, 10 ತೊಲ ಬಂಗಾರವನ್ನ ಸಮರ್ಪಣೆ ಮಾಡಿದರೆ ಏನು ಫಲ ಬರ್ತದೆಯೋ ಆ ಫಲ ಕೇವಲ ಒಂದೇ ಒಂದು ಪುಷ್ಪದಿಂದ ಬರ್ತದೆ ಅಂತ ಹೇಳ್ತಾರೆ. ನಾವು ಬಂಗಾರವನ್ನ ಭಗವಂತನಿಗೆ ಸಮರ್ಪಣೆ ಮಾಡೋದು ಬೇಡ, ನಮ್ಮ ಮನೆಯಲ್ಲಿ ಬೆಳೆದ ಪುಷ್ಪ. ಆದರೆ ನಾವು ಆ ಪುಷ್ಪ ಹೇಗೆ ಏರಿಸಬೇಕು, ಆ ಪುಷ್ಪ ಹೇಗಿರಬೇಕು, ಏರಿಸುವಾಗ ನಮ್ಮ ಮನಸ್ಸು ಹೇಗಿರಬೇಕು, ಇದನ್ನ ವಿಚಾರ ಮಾಡಿದರೆ ನಮಗನಿಸ್ತದೆ 10 ತೊಲ ಬಂಗಾರ ಏರಿಸೋದೇ ಒಳ್ಳೆಯದು, ಆ ಪುಷ್ಪವನ್ನ ಏರಿಸೋದು ಕಷ್ಟ ಅಂತ ಅನಿಸ್ತದೆ. ಇದೇ ಶಾಸ್ತ್ರದಲ್ಲಿ ನಾವು ತಿಳಿಯಬೇಕಾದಂತಹ ತಥ್ಯ. ಹೇಳಿಬಿಡ್ತಾರೆ, ಒಂದು ಹೂವನ್ನ ಏರಿಸಿದ್ರೆ ಸಾಕು, ನೀವು 10 ತೊಲ ಬಂಗಾರವನ್ನ ಭಗವಂತನಿಗೆ ಸಮರ್ಪಣೆ ಮಾಡಿದ ಪುಣ್ಯ ಬರ್ತದೆ ಅಂತ. ಆದರೆ ಆ ಹೂವಿನ ಬಗ್ಗೆ ನಾವು ಸ್ವಲ್ಪ ವಿಚಾರವನ್ನ ಮಾಡಿದರೆ ನಮಗೆ ಆಶ್ಚರ್ಯ ಆಗ್ತದೆ. ಯಾಕೆಂದ್ರೆ ಜೈತೀರ್ಥರು ಪದ್ಯಮಾಲಾ ಎನ್ನುವ ಗ್ರಂಥವನ್ನ ರಚನೆ ಮಾಡಿದ್ದಾರೆ. ಆ ಪದ್ಯಮಾಲಾ ಗ್ರಂಥದಲ್ಲಿ ಭಗವಂತನಿಗೆ ಪುಷ್ಪ ಸಮರ್ಪಣೆ ಮಾಡುವಾಗ ನಮಗೆ ಎಷ್ಟು ಎಚ್ಚರ ಇರಬೇಕು, ಬಹಳ ಎಚ್ಚರ ಇರಬೇಕು. ಬರೀ ಪುಷ್ಪದ ಬಗ್ಗೆ ಅಲ್ಲ, ದೇವರಿಗೆ ಏನು ಸಮರ್ಪಣೆ ಮಾಡ್ತೇವೆ, ಏನು ಬೇಕಾದ್ದಿರಲಿ ಅದು, ಆ ಸಮರ್ಪಣೆ ಮಾಡುವಾಗ ನಮಗೆ ಅದರ ಶುದ್ಧಿಯ ಬಗ್ಗೆ ಆಗಲಿ ಅಥವಾ ಅದರ ಸಂಪೂರ್ಣವಾದಂತಹ ತಿಳುವಳಿಕೆ ನಮಗೆ ಇರಬೇಕು. ಇವತ್ತು ನಾವು ಯಾವುದಾದರೂ ಒಂದನ್ನ ಸ್ವೀಕಾರ ಮಾಡಬೇಕಾದ್ರೆ ನಾವು ಅದರ ಬಗ್ಗೆ ಎಷ್ಟು ಯೋಚನೆ ಮಾಡ್ತೇವೆ. ಬೇರೆ ಯಾವುದಾದ್ರೂ ಊರಿಗೆ ಹೋದರೆ ಈ ನೀರನ್ನು ಕುಡಿಬೇಕೋ ಬೇಡೋ, ಈಗ ಪ್ರಸಂಗವೇ ಇಲ್ಲ, ಎಲ್ಲ ಕಡೆಯಲ್ಲೂ ಈ ಊರಿನ ನೀರನ್ನೇ ತಗೊಂಡು ಹೋಗ್ಬಿಡ್ತಾರೆ. ಹಾಗೆ ಕೇವಲ ಒಂದು ನೀರನ್ನ ಅಥವಾ ಒಂದು ಆಹಾರವನ್ನ ಅಥವಾ ಒಂದು ಬಟ್ಟೆಯನ್ನ ನಾವು ಹಾಕೊಳ್ಬೇಕಾದ್ರೆ ಅದರ ಬಗ್ಗೆ ಎಷ್ಟು ಚಿಕಿತ್ಸೆಯನ್ನು ಮಾಡ್ತೇವೆ. ಅದರ ದೇವರ ವಸ್ತ್ರದ ಬಗ್ಗೆ ನಾವು ಚಿಕಿತ್ಸೆ ಮಾಡೋದಿಲ್ಲ. 2 ವರ್ಷ ಆದರೂ ಅದೇ ವಸ್ತ್ರ ಇರುತ್ತದೆ. ನಮ್ಮ ಹತ್ರ 10 ಶರ್ಟ್ಗಳು ಬದಲಾದರೂ ಕೂಡ ದೇವರ ವಸ್ತ್ರ ಮಾತ್ರ ಬದಲಾಗಿರೋದಿಲ್ಲ. ಈ ತರಹದ ದೇವರಿಗೆ ಸಮರ್ಪಣೆ ಮಾಡುವಂತಹ ವಸ್ತುವಿನ ಬಗ್ಗೆ ನಾವು ಮೋಸ ಮಾಡೋದು ಬೇಡ. ದೇವರು ನಮ್ಮನ್ನು ಕೇಳದೇ ಇರಬಹುದು, ಇದೇ ವಸ್ತ್ರದಿಂದ ಯಾಕೆ ಒರೆಸ್ತೀಯ, ಹೊಸ ವಸ್ತ್ರ ಯಾಕೆ ತಂದಿಲ್ಲ ಅಂತ ನಮ್ಮನ್ನು ಕೇಳದೇ ಇರಬಹುದು. ಆದರೆ ತಚ್ಚಾತ್ಮನೆ ಪ್ರತಿಮುಖಸ್ಯ ಯಥಾಮುಖಶ್ರೀಹಿ, ನಾವು ಭಗವಂತನಿಗೆ ಸಮರ್ಪಣೆ ಮಾಡಿದರೆ ಭಗವಂತನ ಪ್ರತಿಬಿಂಬರಾದ ನಮಗೆ ಅದು ಆಟೋಮೆಟಿಕ್ ಆಗಿ ಬರ್ತದೆ. ಇಲ್ಲದಿದ್ರೆ ಕೇವಲ ಪ್ರತಿಬಿಂಬಕ್ಕೆ ಮಾತ್ರ ಹಾಕಿಕೊಂಡ್ರೆ ಅದು ಬಿಂಬಕ್ಕೆ ಇಲ್ಲ, ನಮಗೆ ಹಾಕಿದಂತೆ ಕಾಣಿಸ್ತದೆ. ಇದು ಭಾಗವತ ಕೊಡುವಂತಹ ಒಂದು ರತ್ನ. ಅದಕ್ಕೆ ಹೇಳ್ತಾರೆ ಜೈತೀರ್ಥರು, ನೀವು ಒಂದು ವಸ್ತುವನ್ನ ಭಗವಂತನಿಗೆ ಅರ್ಪಣೆ ಮಾಡಬೇಕಾದರೆ ಆ ವಸ್ತುವಿನ ಬಗ್ಗೆ ಬಹಳ ಕಾಳಜಿ ಇರಲಿ. ನೀವು ಆ ವಸ್ತುವನ್ನ ಬಳಸುವಾಗ ಎಷ್ಟು ಕಾಳಜಿ ಮಾಡ್ತೀರೋ ಅಷ್ಟು ಕಾಳಜಿ. ನೀವು ಯಾವ ನೀರನ್ನ ಹಾಕಿದರೂ ದೇವರಿಗೆ ಯಾವ ನೆಗಡಿ ಕೆಮ್ಮುಗಳು ಬರೋದಿಲ್ಲ, ವಾಟರ್ ಇನ್ಫೆಕ್ಷನ್ ಆಗೋದಿಲ್ಲ. ಆದರೆ ದೇವರು ಅಂದ್ರೆ ಅವನು ನಿಮ್ಮ ನೀರಿಗೆ ಕಾಯ್ತಾ ಕೂತಿರ್ತಾನೆ ಅಂತ ತಿಳ್ಕೊಳ್ಬೇಡಿ, ನಿಮ್ಮ ಹೂವಿಗೆ ಕಾಯ್ತಾ ಇದ್ದಾನೆ ಅಂತ ತಿಳ್ಕೊಳ್ಬೇಡಿ ಅಂತಂತಾರೆ. ಪ್ರಣಮ್ಯ ಶ್ರೀಪತಿಂ ಸರ್ವಾನ್ ಗುರುಶ್ಚಾತ ಪ್ರವಕ್ಷ್ಮಹಂ ಯಥಾವತಿ ಹರೇ ಪೂಜಾಂ ವಿಧಿಂ ವೈಷ್ಣವ ಸಮ್ಮತಂ ಆಹರೇ ತುಳಸೀಂ ದೂರ್ವಾಂ ಪುಷ್ಪಾಣಿ ಅದ್ಯತನಾನಿ ಚ. ಇವತ್ತಿನದಾಗಿರಬೇಕು ಮೊದಲೇದ್ದು. ಯಥಾ ಕಾಲೋಪಪನ್ನಾನಿ, ಯಥಾ ಕಾಲೋಪಪನ್ನಾನಿ, ಯಾವ್ಯಾವ ಕಾಲಕ್ಕೆ ಯಾವ್ಯಾವ ಪುಷ್ಪಗಳು ಬರ್ತದೆಯೋ ಆ ಕಾಲದ ಪುಷ್ಪಗಳೇ ಆಗಿರಬೇಕು. ಅಕಾಲದ ಪುಷ್ಪವನ್ನು ತರಬಾರದು. ಸ್ವಾರಾಮ ವನಜಾನ್ಯಪಿ, ಆಪ್ಷನ್ಸ್ ಕೊಡ್ತಾರೆ ಅವರು. ಸ್ವಾರಾಮ ವನಜಾನ್ಯಪಿ, ಬೆಳೆದಿದ್ರೆ ನಿನ್ನ ಮನೆಯಲ್ಲಿ ಬೆಳೆದಿರಬೇಕು, ಇಲ್ಲದೇ ಇದ್ರೆ ವನಜ ಅಂದ್ರೆ ಅರಣ್ಯದಲ್ಲಿ ಬೆಳೆದಿರಬೇಕು. ಯಾಕಂದ್ರೆ ಅರಣ್ಯಕ್ಕೆ ಅಧಿಪತಿ ದೇವರೇ, ಇನ್ಯಾರೂ ಕೂಡ ಇಲ್ಲ. ಫಾರೆಸ್ಟ್ ಆಫೀಸರ್ಸ್ ನೋಡ್ಕೊಳ್ಳಿ, ಆದರೂ ಕೂಡ ಅದು ದೇವರ ಅಧೀನ, ಇನ್ಯಾರ ಅಧೀನವೂ ಕೂಡ ಅಲ್ಲ. ಅಲ್ಲಿ ಯಾರು ನೀರು ಹಾಕಿ ಬೆಳೆಸಿರೋದಿಲ್ಲ. ಭಗವಂತನ
ಒಂದು ಅಚಿಂತ್ಯದ್ಭುತ ಶಕ್ತಿಯಿಂದಲೇ, ಭಗವಂತ ಕೊಟ್ಟ ಮಳೆ ಬಿಸಿಲುಗಳಿಂದಲೇ, ಸ್ವಾಭಾವಿಕವಾದ ವಾತಾವರಣದಿಂದ ಬೆಳೆದಂತಹ ಹೂಗಳ ಅಡ್ಡಿ ಇಲ್ಲ. ಇಲ್ಲದಿದ್ದರೆ ಸ್ವಾರಾಮ ವನಜಾನ್ಯಪಿ ಅಕ್ರೀತಾನಿ, ಬೇಕಾದ್ರೆ ಫೋಟೋಗೆ ಇರಿಸಿ, ಸಾಲಿಗ್ರಾಮಕ್ಕೆ ಬೇಡ. ಅಕ್ರೀತಾನಿ, ಕೊಂಡುಕೊಂಡು ತರಬಾರದು. ಅನ್ಯಪ್ರದತ್ತಾನಿ, ಯಾರೋ ಕೊಟ್ಬಿಟ್ರು. ಅಕ್ರೀತಾನ್ ಅನ್ಯಪ್ರದತ್ತಾನಿ ಚೌರ್ಯಾಲಬ್ಧಾನಿ ಯಾನಿ ಚ. ಏನೋ ಹೀಗೆ ಹೋಗ್ತಾ ಇರ್ತೀವಿ ವಾಕಿಂಗು, ಅದು ಹೊರಗಡೆ ಬಿಟ್ಟಿರ್ತದೆ ಅವ್ರ ಮನೆಯಲ್ಲಿ, ಬೆಳಿಗ್ಗೆ ಎದ್ದಿರುವುದಿಲ್ಲ ಪಾಪ, ಒಂದ್ 4 ಹೂ ತಗೊಂಡ್ಬಿಡೋಣ. ಚೌರ್ಯಾಲಬ್ಧಾನಿ ಯಾನಿ ಚ ಶೂದ್ರಾಹೃತಾನಿ ವಾ ಭೂಮೌ ಪತಿತಾನಿ ತಥೈವ ಚ. ಶೂದ್ರರು ತಂದು ಕೊಟ್ಟದ್ದು, ಮನೆಯಲ್ಲಿ ಬೇಕಾದಷ್ಟು ಆಳುಗಳಿರ್ತದೆ, ಕೆಲಸ ಮಾಡುವವರಿದ್ದಾರೆ, ನೀವು ತಗೊಂಡು ಬನ್ನಿ ಅಂತ ಕೆಲಸದವರಿಗೆ ಹೇಳಿದರೆ, ಕೆಲಸ ಮಾಡುವವರಿಗೆ ಹೇಳಿ ತರಿಸಿ ಅದನ್ನು ನಾವು ದೇವರಿಗೆ ಏರಿಸೋದು ಅಂದರೆ ಏನು? ಸರ್ವೋತ್ತಮನಾದ ಪರಮಾತ್ಮನ ಒಂದು ಸೇವೆ. ರಾಮದೇವರು ಪೂಜೆ ಮಾಡಬೇಕಾದರೆ ರಾಮದೇವರ ಪೂಜೆಗೆ ಹೂವನ್ನು ತರುವ ಕೆಲಸ ಯಾರು ಮಾಡಿದ್ದು? ಹನುಮಂತ ದೇವರು ಮಾಡಿದ್ದು. ಹನುಮಂತ ದೇವರು ಹೇಳ್ತಾರೆ, ಸಂಜೀವಿನಿ ಪರ್ವತವನ್ನು ತರೋದು ನನಗೆ ಕಷ್ಟ ಆಗಲಿಲ್ಲ, ರಾಮದೇವರ ಪೂಜೆಗೆ ಹೂ ತರೋದು ನನಗೆ ಕಷ್ಟ ಆಯಿತು. ಹಾಗಾದ್ರೆ ನೋಡಿ, ರಾಮದೇವರ ಪೂಜೆಗೆ ಹನುಮಂತ ದೇವರು ಹೂ ತರೋದು ಕಷ್ಟ ಆದರೆ ನಮ್ಗೆ ಎಷ್ಟು ಕಷ್ಟ ಆಗುತ್ತೆ. ಶೂದ್ರಾಹೃತಾನಿ ವಾ ಭೂಮೌ ಪತಿತಾನಿ, ಭೂಮಿಯಲ್ಲಿ ಬಿದ್ದದ್ದನ್ನು ತರಬಾರದು. ತಥೈವ ಚ ಏರಂಡಾರ್ಕಜ ಪತ್ರೇಶು. ಈಗಂತೂ ಎಲ್ಲವನ್ನೂ ನಾವು ಪ್ಲಾಸ್ಟಿಕ್ ಚೀಲದಲ್ಲಿ ತರ್ತಾ ಇದ್ದೇವೆ. ಅದು ಕಲಿಯುಗದ ಕೃಷ್ಣಾಂಜನ ಅಂತ ಕರೀತಾರೆ. ಪ್ಲಾಸ್ಟಿಕ್ ಚೀಲ ಎಲ್ಲದಕ್ಕೂ ಅದೇ, ಏನು ಬೇಕಾದ ಬನ್ನಿ, ಮಡಿಗೂ ಅದೇ, ಮೈಲಿಗೂ ಅದು, ಎಲ್ಲದಕ್ಕೂ ಕೂಡ ಅದಕ್ಕೆ ಏರಂಡಾರ್ಕಜ ಪತ್ರೇಶು. ಈ ಎಕ್ಕೆ ಎಲೆ ಅಂತಾರೆ, ಔಡಲದ ಎಲೆ ಅಂತಾರೆ, ಅದರಲ್ಲಿ ಸರ್ವಥಾ ಹೂ ತುಳಸಿಗಳನ್ನು ತರಬಾರದು. ಏರಂಡಾರ್ಕಜ ಪತ್ರೇಶು ಆಹೃತಾನಿ ಕರೇಥವ, ಕೈಯಲ್ಲಿ ತರಬಾರದು. ಪಟಾಹೃತಾನಿ ಯಾನಿ ಸ್ಯುಹು, ಈಗ ಬಟ್ಟೆಯಲ್ಲಿ ಹಾಕ್ಸ್ಕೊಂಡು ಬಂದ್ಬಿಡು. ವರ್ಜಯೇ ತಾನಿ ಯತ್ನತಃ, ಇವುಗಳನ್ನ ಎಷ್ಟು ಸಾಧ್ಯವೋ ಅಷ್ಟು ಬಿಡ್ಲಿಕ್ಕೆ ನಾವು ಪ್ರಯತ್ನ ಮಾಡಬೇಕು ಅಂತ. ಹೀಗೆ ಒಂದೊಂದನ್ನು ದೇವರಿಗೆ ನಾವು ಸಮರ್ಪಣೆಯನ್ನ ಮಾಡಬೇಕಾದರೆ ನಮಗೆ ಅದರ ಬಗ್ಗೆ ಬಹಳ ಲಕ್ಷ್ಯ ಇರಬೇಕು. ಆ ತರಹದ ಅನೇಕ ಹೂವುಗಳ ಹೆಸರುಗಳನ್ನ ಕೊಡ್ತಾರೆ. ಕನ್ನೈದಿಲೆ, ನೈದಿಲೆ, ಕಲ್ಲಾರ ಪುಷ್ಪ, 100 ದಳದ ಕಮಲ, ಅನೇಕ ದಳಗಳ ಕಮಲಗಳು. ಅದರ ಮೇಲೆ ಹಣ್ಣುಗಳನ್ನು ಕೊಡ್ತಾರೆ. ಹಲಸು, ಮಾವು, ತೆಂಗು, ಖರ್ಜೂರ, ದಾಳಿಂಬೆ, ಇವೇ ಮೊದಲಾದಂತಹ ಗಿಡಗಳು. ಅದರ ಜೊತೆಗೆ ಪಕ್ಷಿಗಳು, ಅಲ್ಲಿ ಓಡಾಡುವಂತಹ ನೀರಿನಲ್ಲಿ ಇರುವ ಪಕ್ಷಿಗಳು, ನೀರಿನ ಮೇಲೆ ಇರುವಂತಹ ಪಕ್ಷಿಗಳು, ಹಂಸ ಪಕ್ಷಿ, ಬಾತಕೋಳಿ, ಚಕ್ರವಾಕ, ಬಕಪಕ್ಷಿ, ಇವೆಲ್ಲ ಪಕ್ಷಿಗಳ ಲಿಸ್ಟನ್ನೇ ಕೊಡ್ತಾರೆ. ಎಷ್ಟೋ ಪಕ್ಷಿಗಳ ಲಿಸ್ಟನ್ನ. ಅದರಂತೆ ಅನೇಕ ತರಹದ ನೋಡಿ, ಮಲ್ಲಿಗೆಯಲ್ಲಿ ಎಷ್ಟು ವಿಧ ಅಂತ ಕೊಡ್ತಾರೆ. ಮಲ್ಲಿಗೆಯಲ್ಲಿ ಎಷ್ಟು ತರಹದ ಸರಹ, ಸುವಿಫಲಂ, ಲಸತ್ಕಾಂಚನ, ಪಂಕಜಂ, ಮತ್ತ ಷಟ್ಪದ ನಿರ್ಜುಷ್ಟಂ, ಶಕುಂತೈಹಿ ಕಲನಿಸ್ವರೈಹಿ. ಕೆಂಪು, ಅಶೋಕ, ಮತ್ತೆ ಶಿರೀಷ, ಬೆಟ್ಟದ ಮಲ್ಲಿಗೆ, ಇಂಗಲಿ ಹೂವು, ಭದ್ರಕರಣಿ, ಇವೆಲ್ಲ ವಿವರಣೆಗಳನ್ನ ಕೊಡ್ತಾರೆ. ಹೀಗೆ ಒಂದೊಂದು ಪುಷ್ಪದ ಬಗ್ಗೆ ಅನೇಕ ತರಹದ ವಿವರಣೆಯನ್ನ ಕೊಟ್ಟಿದ್ದಾರೆ. ಅದಾದ ಮೇಲೆ ಇಂತಹ ಇನ್ನೂ ವರ್ಣನೆ ಬೇಕಾದಷ್ಟು ಇಲ್ಲಿ ಇದೆ. ಸಕರ್ಮ ತಪ್ತಃ ಕರಿಭಿ ಕರೇಣುಭಿ ವೃತೋ ಮದಚ್ಯುತ್ ಕಲಭೈರನುದ್ರುತಃ. ಈ ತರಹದ ಸುಂದರವಾದಂತಹ ಪರಿಸರ. ಈ ಪರಿಸರದಲ್ಲಿ ಅನೇಕ ಪ್ರಾಣಿ ಪಶುಪಕ್ಷಿಗಳು ಕೂಡ ವಾಸ ಮಾಡಿಕೊಂಡಿದೆ. ಅಂತಹ ಪ್ರಾಣಿ ಪಶುಪಕ್ಷಿಗಳ ಮಧ್ಯದಲ್ಲಿ ದೊಡ್ಡದಾದಂತಹ ಒಂದು ಆನೆ. ಆ ಆನೆಗೆ 100 ಜನ ಸುತ್ತಮುತ್ತಲು ಪರಿವಾರದವರು. ಅಂತಹ ಆನೆ ಒಂದು ಬೇಸಿಗೆಯಲ್ಲಿ ಆ ಬಿಸಿಲಿನ ತಾಪದಿಂದ ಬಹಳಷ್ಟು ಒಂದು ತಪ್ತವಾಗಿ, ತಾಪದಿಂದ ಅತ್ಯಂತ ತಪ್ತವಾಗಿ ನೀರಡಿಸಿದೆ. ನಿಷೇವ್ಯಮಾಣೋ ಅಲಿಕುಲೈರ್ಮದಾಶನೈ ಸರೋನಿಲಂ ಪಂಕಜ ರೇಣುರೂಷಿತಂ. ಅದಕ್ಕೆ ಆಗ ಆ ಒಂದು ಗಜೇಂದ್ರ ಅಂತ ಏನು ಕರಿತೇವೆ, ಅವನಿಗೆ ನೀರಡಿಸಿದ್ದರಿಂದ ತುಂಬಾ ಬಾಯಾರಿಕೆ ಆದದ್ದರಿಂದ ನೀರು ಎಲ್ಲಿದೆ ಅಂತ ಹುಡುಕುವ ಪ್ರಯತ್ನವನ್ನು ಮಾಡಿದ್ದ.
ಶಾಸ್ತ್ರದಲ್ಲಿ ಪ್ರತ್ಯಕ್ಷ, ಅನುಮಾನ, ಆಗಮ ಅಂತ 3 ಪ್ರಮಾಣಗಳನ್ನು ನೀವು ಕೇಳ್ತೀರಿ. ಆ 3 ಪ್ರಮಾಣಗಳನ್ನ ಗಜೇಂದ್ರ ತೋರಿಸ್ತಾನಂತೆ. ಯಾಕೆಂದ್ರೆ ಗಜೇಂದ್ರನಿಗೆ ನೀರಡಿಕೆ ಆಯಿತು. ನೀರಡಿಕೆ ಆದ ಕ್ಷಣಕ್ಕೆ ಅವನಿಗೆ ನೀರು ಇದೆ ಅಂತ ಹೇಗೆ ಗೊತ್ತಾಗಬೇಕು? ಅದಕ್ಕೆ ತಣ್ಣಗನೆ ಗಾಳಿ ಬಂತಂತೆ, ಬಹಳ ತಣ್ಣದಾದ ಗಾಳಿ. ಓಹೋ, ಇಷ್ಟು ತಣ್ಣದ ಗಾಳಿ ಬರಬೇಕು ಅಂತಂದ್ರೆ ಇದು ನೀರಿನ ಮೇಲೆ ಹಾಸಿ ಬಂದ್ರೆ ಮಾತ್ರ ಈ ತರಹದ ಗಾಳಿ, ಇಲ್ಲದಿದ್ರೆ ಇಲ್ಲ. ಇದು ಅನುಮಾನ. ಇಲ್ಲಿ ನೀರಿರಲೇಬೇಕು. ಯಾಕೆಂದ್ರೆ ಇಷ್ಟು ತಣ್ಣನೆ ಗಾಳಿ ಇರಬೇಕಾದ್ರೆ ಇದು ನೀರಿರಲೇಬೇಕು. ಇದು ಅನುಮಾನ. ಆಮೇಲೆ ಕೆಲವು ಆನೆಗಳೇ ಹೇಳ್ತಾ ಇದೆ ಇಲ್ಲಿ ಒಂದು ಸರೋವರ ಇದೆ ಅಂತ. ಇದು ಆಗಮ. ಹತ್ತಿರ ಹೋದಾಗ ಅದು ಅಲ್ಲಿ ನೋಡಿದಾಗ ಪ್ರತ್ಯಕ್ಷ. ಹೀಗೆ 3 ಪ್ರಮಾಣಗಳಿಂದ ಆನೆ ನೀರನ್ನ ನಿರ್ಧರಿಸಿ ವಿಗಾಖ್ಯ ತಸ್ಮಿನ್ ಅಮೃತಾಂಬು ನಿರ್ಮಲಂ, ಬೇಕಾದಷ್ಟು ಸುಖವನ್ನ ಪಡ್ತಾ ಇದೆ ಅಂತ. ಅನೇಕ ಬಂಧು ಬಾಂಧವರಿದ್ದಾರೆ, ಮಕ್ಕಳಿದ್ದಾರೆ, ಹೆಣ್ಣು ಆನೆಗಳಿದೆ, ಒಳ್ಳೆಯ ನೀರು ಇದೆ, ಸುತ್ತಲೂ ಪರಿಸರ, ಸಾಕಷ್ಟು ನೀರು ಕುಡಿತಾ ಇದೆ, ಮತ್ತೆ ಸ್ನಾನ, ಜಲವಿಹಾರ, ಜಲಕ್ರೀಡೆ ಏನು ಬೇಕೋ ಎಲ್ಲವನ್ನೂ ಕೂಡ ಮಾಡ್ತಾ ಇದೆ. ಆಗ ಉಳಿದ ಎಲ್ಲ ಆನೆಗಳು ಮೇಲೆ ಬಂದಿವೆ. ಯಾಕೆಂದ್ರೆ 1 ತಾಸು, 2 ತಾಸು, 3 ತಾಸು ಎಷ್ಟೊತ್ತಿರ್ಲಿಕ್ಕೆ ಸಾಧ್ಯ? ಆದರೆ ಈ ಆನೆಗೆ ಇನ್ನೂ ಇರುವಂತಹ ಅಪೇಕ್ಷೆ. ಎಲ್ಲ ಆನೆಗಳು ಮೇಲೆ ಬಂದರೂ ಕೂಡ ಗಜೇಂದ್ರ ಮೇಲೆ ಬಂದಿಲ್ಲ. ಆಗ ಹೇಳ್ತಾರೆ, ತಂ ತತ್ರ ಕಶ್ಚಿನ್ ನೃಪದೈವ ಚೋದಿತ. ಆಗ ಒಂದು ಅದೃಷ್ಟದ ಸೂಚನೆ ಅನ್ನೋಣ, ಅಥವಾ ಅವನ ಕರ್ಮದ ಪರಿಪಾಕ ಅನ್ನೋಣ. ಆ ಕರ್ಮದ ಪ್ರೇರಣೆಯಿಂದ ಆ ನೀರಿನಲ್ಲೇ ಇರುವಂತಹ ಮೊಸಳೆ ಕಾಲನ್ನು ಹಿಡಿದಿದೆ. ಯಥಾ ಬಲಂ ಸೋತಿ ಬಲೋ ವಿಚಕ್ರಮೆ ತಥಾತುರಂ ಯೂತಪತಿಂ ಕರೇಣವೋ ವಿಕೃಷ್ಯಮಾಣಂ ತರಸಾ ಬಲೀಯಸಾ ವಿಚುಕೃಷುಸ್ ದೀನದಿಯೋ ಅಪರೇ ಗಜಾಃ ಪಾಷ್ಣಿಗ್ರಹಾಸ್ತಾರಯಿತುಂ ನ ಚಾಕಶನ್. ಅನೇಕ ತನ್ನ ಮಕ್ಕಳು ಅಂತ ಅನ್ಕೊಳ್ಳೋಣ, ಅಥವಾ ಬೇರೆ ಜೊತೆಗೆ ಬಂದಿರತಕ್ಕಂತಹ ಎಲ್ಲ ಆನೆಗಳು ಕೂಡ ಆ ನಕ್ರನ ಬಾಯಿಂದ ಬಿಡಿಸುವಂತಹ ಪ್ರಯತ್ನವನ್ನ ಸಾಕಷ್ಟು ಮಾಡಿವೆ. ಆದರೆ ಯಾರಿಗೂ ಕೂಡ ಆಗಲಿಲ್ಲ. 1 ದಿವಸ ಆಯಿತು, 2 ದಿವಸ ಆಯಿತು, ಎಷ್ಟು ದಿವಸ ತಾನೇ ಇರ್ಲಿಕ್ಕೆ ಸಾಧ್ಯ? ಎಲ್ಲರೂ ತಮ್ಮ ತಮ್ಮ ಕೆಲಸಕ್ಕೆ ಹೋಗ್ತಾರೆ, ನೋಡ್ತಾರೆ. 1 ದಿವಸ ಅಂತಂದ್ರೆ ಸೇವೆ ಮಾಡ್ತಾರೆ. ಆದರೆ ಇವನ ಹಣೆ ಬಾರಪ್ಪ, ನಾವೇನ್ ಮಾಡೋದು ಅಂತ ಎಲ್ಲರೂ ಕೂಡ, ಒಬ್ಬರು 3 ದಿವಸ ಇರಬಹುದು, ಒಬ್ಬರು 4 ದಿವಸ ಇರಬಹುದು, ಮುಂದೆ ಯಾರು ಇರ್ಲಿಕ್ಕೆ ಸಾಧ್ಯ? ಅಂದಮೇಲೆ ಪುತ್ರ ಮಿತ್ರ ಕಲತ್ರ ಪೂರ್ವಕ ಮತ್ರಗಂ ನಪರತ್ರಗಂ. 1 ದಿವಸ 2 ದಿವಸ ಮಾಡ್ತಾರೆ, ಉಳಿದವರೆಲ್ಲರೂ ಹೊರತಾಗಿ ಶಾಶ್ವತವಾಗಿ ನಮಗೆ ಮಾಡತಕ್ಕಂತಹ ವ್ಯಕ್ತಿ ಅಂದರೆ ಅವಿಜ್ಞಾತಸ್ಕ ಪರಮಾತ್ಮ ಒಬ್ಬನೇ. ಇನ್ಯಾರೂ ಕೂಡ ನಮ್ಮನ್ನ ರಕ್ಷಣೆಗೆ ಬರುವುದಿಲ್ಲ. ಹಾಗೆ ಎಲ್ಲ ಆನೆಗಳು ಕೂಡ ಸಾಕಷ್ಟು ತಮ್ಮ ಪ್ರಯತ್ನವನ್ನ ಮಾಡಿ ತಮ್ಮ ತಮ್ಮ ಮನೆಗಳಿಗೆ ಹೋಗಿಬಿಟ್ಟಿವಿ. ಆಮೇಲೆ ಇವನು ನಾನು ಪ್ರಯತ್ನ ಮಾಡೋಣ, ಉಳಿದವರ ಕೈಯಿಂದ ಆಗಲಿಲ್ಲ ಅಂತಂದ್ರೆ ನಾನ್ಯಾಕೆ ಪ್ರಯತ್ನ ಮಾಡಬಹುದು ಅಂತ ತಾನೂ ಕೂಡ ಪ್ರಯತ್ನವನ್ನ ಮಾಡಿದ್ದಾನೆ. ಸಾಕಷ್ಟು ತನ್ನ ಎಲ್ಲ ಶಕ್ತಿಯನ್ನು ಕೂಡ ಹಾಕಿದ್ದಾನೆ. ಇತ್ತಂ ಗಜೇಂದ್ರಸ್ತಯದಾಪ ಸಂಕಟಂ ಪ್ರಾಣಸ್ಯ ದೇಹಿ ವಿವಶೋ ಯದೃಚ್ಛಯ ಅಪಾರಯನ್ ಆತ್ಮವಿಮೋಕ್ಷಣಂ ಚಿರಂ ದದ್ಯಾಂ ಇಮಾಂ ಬುದ್ಧಿಮತಾಭ್ಯಪದ್ಯತ. ಬೇಕಾದಷ್ಟು ಅವನು ಪ್ರಯತ್ನವನ್ನ ಮಾಡಿದರೂ ಕೂಡ ಆ ಪ್ರಯತ್ನ ಸಫಲ ಆಗಿಲ್ಲ. ಸಫಲ ಆಗದೇ ಇದ್ದಂತಹ ಸಂದರ್ಭದಲ್ಲಿ ಕೊನೆಗೆ ಒಂದು ಮಾತನ್ನ ಹೇಳ್ತಾನೆ. ನಮಾ ಇಮೇ ಜ್ಞಾತಯ ಆತುರಂ ಗಜಾಹ. ಸತ್ಯಧರ್ಮ ತೀರ್ಥರು ಈ ಶ್ಲೋಕಕ್ಕೆ ಬಹಳ ಸುಂದರವಾದ ವ್ಯಾಖ್ಯಾನವನ್ನ ಮಾಡ್ತಾರೆ. ಕೊನೆಯಲ್ಲಿ ಅವನಿಗೆ ಒಂದು ಪಶ್ಚಾತ್ತಾಪದ ಧ್ವನಿ. ನಮಾಂ ಇಮೇ ಜ್ಞಾತಯ ಆತುರಂಗಜಾಹ ಕುತಃಕರಿಣ್ಯಃ ಪ್ರಭವಂತಿ ಮೋಚಿತುಂ. ನನ್ನ ಜೊತೆಗೆ ನೀರು ಕುಡಿಯಲಿಕ್ಕೆ ಬೇಕಾದಷ್ಟು ಬಲಿಷ್ಠವಾದ ಗಂಡು ಆನೆಗಳು ಬಂದಿದ್ದು, ಆದರೆ ಆ ಯಾವ ಗಂಡು ಆನೆಗಳಿಗೂ ಕೂಡ ನನ್ನನ್ನ ಈ ದುಃಖದಿಂದ ಬಿಡಿಸುವ ಸಾಮರ್ಥ್ಯ ಬರಲಿಲ್ಲ. ಇಮೇ ಜ್ಞಾತಯ, ನನ್ನ ಬಂಧು ಬಾಂಧವರಿರಬಹುದು, ನನ್ನಿಂದ ಬೇಕಾದಷ್ಟು ಉಪಕಾರವನ್ನ ಅವರು ಪಡೆದಿರಬಹುದು, ಆದರೂ ಕೂಡ ಅವರಿಗೆ ಯಾರಿಗೂ ನನಗಾಗಲಿಲ್ಲ. ಅಂದಮೇಲೆ ಕುತಃಕರಿಣ್ಯ ಅಂತ. ಹೆಣ್ಣು ಆನೆಗಳು ಇನ್ನೇನು ಮಾಡಿವು? ಬೇಡ, ಮಕ್ಕಳು ಇರ್ಲಿಲ್ವೇ? ನಿನ್ನ ಮಕ್ಕಳು ಅಂತ. ಯಾಕೆಂದ್ರೆ ಬಂಧು ಬಾಂಧವರಕ್ಕಿಂತ ಮಕ್ಕಳು ಹೆಚ್ಚು ನಿನ್ನ ಮೇಲೆ ಪ್ರೀತಿ ಇರ್ತದೆ.
ಅಂದಮೇಲೆ ಮಕ್ಕಳು ಯಾರು ಕೂಡ ನಿನ್ನನ್ನ ಬಿಡಿಸ್ಲಿಲ್ವಾ ಅಂತಂದ್ರೆ ಆತುರಂಗಜಾಹ, ಅಂಗಜಾಹ ಅಂದ್ರೆ ನನ್ನಿಂದಲೇ ಹುಟ್ಟಿದ ನನ್ನ ಮಕ್ಕಳಾದ ಅನೇಕ ಆನೆಗಳೂ ಇದ್ದು ಬಹಳ ಅವರು ಪ್ರಯತ್ನವನ್ನು ಪಟ್ಟರು, ಅದು ಕೂಡ ಕುತಃ ಅಂತ ಉತ್ತರ ಅಂತ. ಕುತಃ ಅಂದ್ರೆ ಯಾಕೆ ಅಂತ ಸಂಸ್ಕೃತದಲ್ಲಿ ಅರ್ಥ. ಆದರೆ ಇವರು ಹೇಳ್ತಾರೆ ಕುತಃ, ಸತ್ಯಧರ್ಮರು ವ್ಯಾಖ್ಯಾನ ಮಾಡ್ತಾರೆ. ಕು ಅಂದ್ರೆ ಪೃಥಿವಿ ಅಂತ ಅರ್ಥ. ಕು ಅನ್ನೋ ಶಬ್ದಕ್ಕೆ ಪೃಥಿವಿ, ಕುತಃ ಅಂದ್ರೆ ಪೃಥಿವಿಯ ಮೇಲೆ ಇದ್ದಾರೆ ಅವರು, ಅದಕ್ಕೆ ಆಗಲಿಲ್ಲ ಅಂತ ಉತ್ತರ. ಅವರು ನನ್ನನ್ನ ಭೂಮಿಯ ಮೇಲೆ ಇದ್ರೆ ರಕ್ಷಣೆ ಮಾಡ್ತಾ ಇದ್ರೋ ಏನೋ, ಆದರೆ ಅವರು ನೀರಿನಲ್ಲಿರುವವರಲ್ಲ. ಇದು ನೀರಿನಲ್ಲಿರುವಂತಹ ಪ್ರಾಣಿ ಅಂದ ಮೇಲೆ ನೀರಿನಲ್ಲಿರುವ ಪ್ರಾಣಿಗೆ ನೀರಿನಲ್ಲಿ ಹೆಚ್ಚು ಶಕ್ತಿ, ಭೂಮಿಯ ಮೇಲೆ ಇರುವ ಪ್ರಾಣಿಗಳಿಗೆ ಭೂಮಿಯಲ್ಲಿ ಹೆಚ್ಚು ಶಕ್ತಿ. ಆದ್ದರಿಂದ ಆ ಯಾವ ಒಂದು ನನ್ನ ಮಕ್ಕಳು ಅಂತ ಅನಿಸಿಕೊಂಡಂತಹ ಯಾವ ಆನೆಗಳಿಗೂ ಕೂಡ ಈ ತರಹದ ಒಂದು ಸಾಮರ್ಥ್ಯ ಆಗಿಲ್ಲ. ಗ್ರಾಹೇಣ ಪಾಶೇಣ ವಿಧಾತು ಆವೃತಃ. ನಾನು ಇವತ್ತು ಏನಾಗಿದ್ದೇನೆ ಅಂತಂದ್ರೆ ಎರಡು ಶಬ್ದಗಳನ್ನು ಬಳಸ್ತಾರೆ ಇಲ್ಲಿ, ಗ್ರಾಹೇಣ ಪಾಶೇಣ ಅಂತ. ಅದಕ್ಕೆ ಬಹಳ ಸುಂದರವಾದ ವ್ಯಾಖ್ಯಾನವನ್ನ ಇಲ್ಲಿ ಮಾಡ್ತಾರೆ. ಈ ಜಗತ್ತನ್ನ ಸೃಷ್ಟಿ ಮಾಡಿದ ಸರ್ವೋತ್ತಮನಾದ ಪರಮಾತ್ಮ, ಅವನ ಪಾಶದಿಂದ ನಾನು ಸಿಕ್ಕಾಕೊಂಡಿದ್ದೇನೆ ಅಂತ. ಅಲ್ಲಪ್ಪ, ನಿನ್ನನ್ನ ಹಿಡಿದದ್ದು ಈ ಮೊಸಳೆ, ಆದರೆ ನೀನು ಅನ್ಕೊಳ್ತಾ ಇರೋದು ನಾನು ಭಗವಂತನ ಪಾಶಕ್ಕೆ ಸಿಲುಕಿದ್ದೇನೆ ಅಂತ ಅನ್ಕೊಳ್ತಾ ಇದ್ದೆ. ಕಾಲು ಹಿಡಿದದ್ದು ಯಾವುದು? ಮೊಸಳೆ. ಹಾಗಾದ್ರೆ ಮೊಸಳೆ ಕಾಲಿಗೆ ಸಿಕ್ಕಿದ್ದೇನೆ ಅನ್ನಬೇಕಾಗಿತ್ತು ಅವನು. ಮೊಸಳೆಗೆ ಕಾಲಿಗೆ ಸಿಕ್ಕಿದ್ದೇನೆ ಅಂತ ಅನ್ನೋದೇ ಇಲ್ಲ ನೋಡಿ ಹೇಗಿದೆ. ಹಾಗಾದ್ರೆ ಯಾವ ಕಾಲಿಗೆ ಸಿಕ್ಕಿದ್ದೀಯ ನೀನು? ಎದಕ್ಕೆ ಸಿಕ್ಕಿದ್ದೀಯ ನೀನು ಅಂತ ಕೇಳಿದರೆ ಅದಕ್ಕೆ ಅರ್ಥವನ್ನು ಬರೀತಾರೆ. ಪಾಶೇನ ಅನ್ನೋ ಶಬ್ದಕ್ಕೆ ಒಂದು ಹಗ್ಗ. ಭಗವಂತ ಸರ್ವೋತ್ತಮನಾದ ಪರಮಾತ್ಮ ನಮ್ಮೆಲ್ಲರನ್ನೂ ಕೂಡ ತನ್ನ ಹಗ್ಗದಿಂದ ಬಂಧನೆ ಮಾಡಿದ್ದಾನೆ ನಮ್ಮನ್ನು. ಆ ಹಗ್ಗ ಯಾವುದು ಅಂತಂದ್ರೆ ನಾವು ಮಾಡುವಂತಹ ಕರ್ಮ. ನಾವು ಮಾಡುವಂತಹ ಏನು ಕರ್ಮ ಇದೆಯಲ್ಲ, ಈ ಕರ್ಮವೆಂಬುವ ಹಗ್ಗದಿಂದ ನಮ್ಮನ್ನು ಆಟಾಡಿಸ್ತಾನೆ ದೇವರು. ಹೇಗೆ ಎತ್ತುಗಳು, ಆ ಎತ್ತುಗಳನ್ನ ಓಡಿಸುವಂತಹ ವ್ಯಕ್ತಿ ಒಂದು ಮೂಗುದಾರ ಅಂತ ಹಾಕಿರ್ತಾರೆ. ಆ ಮೂಗುದಾರವನ್ನ ಹಿಡ್ಕೊಂಡ್ರೆ ಎತ್ತುಗಳನ್ನ ಹೇಗೆ ಬೇಕಾದ್ರೆ ಆಡಿಸ್ಬೋದು. ಎಡಕ್ಕೆ ಅಂದ್ರೆ ಎಡಕ್ಕೆ, ಬಲಕ್ಕೆ ಅಂದ್ರೆ ಬಲಕ್ಕೆ, ಸೀದಾ ಅಂದ್ರೆ ಸೀದಾ. ನೀವು ಚಕ್ಕಡಿಯಲ್ಲಿ ಕೂತ್ಕೊಂಡು ಹೋಗಿ ಗೊತ್ತಿದ್ರೆ ಗೊತ್ತಾಗ್ತದೆ. ಹಾಗೆ ಮೂಗುದಾರದಿಂದ ಎತ್ತುಗಳನ್ನ, ನಾಲ್ಕು ಕಾಲಿನ ಪಶುಗಳನ್ನ ಯಾವ ರೀತಿಯಾಗಿ ಒಬ್ಬ ವ್ಯಕ್ತಿ ಅವನು ಹೇಗೆ ನಿರ್ವಾಹ ಮಾಡ್ತಾನೆಯೋ, ಹಾಗೆ ಕರ್ಮವೆಂಬುವ ಪಾಶದಿಂದ ನಮ್ಮನ್ನ ಭಗವಂತ ನಿರ್ಧಾರ ಮಾಡ್ತಾ ಇದ್ದಾನೆ. ನಾನು ಮಾಡಿದ ಒಂದು ದೊಡ್ಡದಾದ ಕರ್ಮ ಇದೆ, ಆ ಕರ್ಮ ನನ್ನನ್ನ ಹಿಡಿದಿದೆ ಹೊರತಾಗಿ ಮೊಸಳೆ ನಿಮಿತ್ತ ಅಂತ ಹೇಳ್ತಾನೆ. ಇದು ಮೊಸಳೆ ನಿಮಿತ್ತ ಅಷ್ಟೇ. ಹಾಗಾದ್ರೆ ಮೊಸಳೆ ಯಾಕೆ ನನ್ನ ಹಿಡಿಬೇಕು? ಮೊಸಳೆ ಹಿಡಿಯುವ ಕರ್ಮ ನಾನು ಮಾಡಿದ್ದಿಲ್ಲ ಅಂತಂದ್ರೆ ನನ್ನನ್ನ ಹಿಡಿತಾ ಇರಲಿಲ್ಲ. ಹಾಗಾದ್ರೆ ಇದಕ್ಕೆ ಮೂಲವಾದ ಪಾಶ, ಇದಕ್ಕೆ ಮೂಲವಾದ ಕಾರಣ ನಾನು ಮಾಡಿದಂತಹ ಕರ್ಮ ಎನ್ನುವಂತಹ ಒಂದು ಪಶ್ಚಾತ್ತಾಪದ ಬುದ್ಧಿ ಗಜೇಂದ್ರನಿಗೆ ಬರ್ತದೆ. ಮಹಾಭಾರತದಲ್ಲಿಯೂ ಕೂಡ ಒಂದು ಮಾತನ್ನ ಹೇಳ್ತಾರೆ. ಇವತ್ತು ನಮಗೆ ಬೇಕಾದಷ್ಟು ರೋಗಗಳು ಬರ್ತದೆ, ಕಷ್ಟಗಳು ಬರ್ತದೆ, ದುಃಖಗಳು ಬರ್ತದೆ. ಈ ರೋಗ, ಕಷ್ಟ, ಈ ರೋಗಗಳು ಇದು ಎದರಿಂದ ಬಂದದ್ದು? ವಾತಾವರಣದಿಂದ ಬಂದದ್ದಲ್ಲ, ನೀರಿನಿಂದ ಬಂದದ್ದಲ್ಲ. ನಾವು ತಿಳ್ಕೊಳ್ತೇವೆ ಏನೋ ಆಯ್ತು ಅದಕ್ಕೆ ಬಂತು ಅಂತ, ಅದಕ್ಕೆ ಹೇಳ್ತಾರೆ ಅದಕ್ಕೆ ಬಂತು ಅಂತ ತಿಳ್ಕೊಳ್ಳಿ. ಆದರೆ ಯಾಕೆ ಬಂತು ಅಂತ ಕೇಳಿದ್ರೆ, ನ ಕರ್ಮಜಾಹ ಅಪಿತು ನ ಸ್ವಭಾವಜಾಹ. ವಾತಾವರಣದಿಂದ ಬಂದದ್ದಕ್ಕಿಂತ ಹೆಚ್ಚು ನಮ್ಮ ಕರ್ಮದಿಂದ ಬಂದಿದೆ. ಯಾಕೆ ಅಂದ್ರೆ ನೀವೇ ನೋಡ್ತೀವಿ, ನಮ್ಮ ಜೊತೆಗೆ ಅನೇಕ ಜನ ಇರ್ತಾರೆ, ಅದೇ ವಾತಾವರಣದಲ್ಲೇ ಇರ್ತಾರೆ. ಯಾತ್ರೆಗೆ ಹೋಗ್ತೀರಿ ನೀವು, ಯಾತ್ರೆಯಲ್ಲಿ ಒಬ್ಬನಿಗೆ ಜ್ವರ ಬರ್ತದೆ, ಇನ್ನೊಬ್ಬನಿಗೆ ಜ್ವರ ಬರುವುದಿಲ್ಲ. ಅವನು ಅದೇ ನದಿಯಲ್ಲೇ ಮುಳುಗಿರ್ತಾನೆ, ಅದೇ ನದಿಯಲ್ಲೇ ಸ್ನಾನ ಮಾಡಿರ್ತಾನೆ. ಹಾಗಾದ್ರೆ ಒಬ್ಬನಿಗೆ ದುಃಖ ಯಾಕಾಯಿತು, ಇನ್ನೊಬ್ಬನಿಗೆ ದುಃಖ ಯಾಕಾಗಲಿಲ್ಲ? ಹಾಗಾದರೆ ಎಲ್ಲಾ ಪರಿಸರ, ನೀರು, ಇದೆಲ್ಲವೂ ಕೂಡ ಒಂದೇ ಆದಾಗ ಒಬ್ಬ ವ್ಯಕ್ತಿಗೆ ಅದರಿಂದ ಬಾಧೆ, ಇನ್ನೊಬ್ಬ ವ್ಯಕ್ತಿಗೆ ಬಾಧೆ ಇಲ್ಲ.
ಹಾಗಾದರೆ ಇದು ಕೇವಲ ನಮ್ಮ ಕಣ್ಣಿಗೆ ಕಾಣುವಂತಹ ಕಾರಣಗಳು ಮಾತ್ರ ಇಲ್ಲ, ಕಣ್ಣಿಗೆ ಕಾಣದೇ ಇರುವ ಕಾರಣವೂ ಇದೆ. ಅದು ಕರ್ಮ, ಆ ಕರ್ಮವನ್ನು ಪ್ರೇರಿಸುವ ಭಗವಂತ. ಈ ಎಚ್ಚರ ನಮಗೆ ಯಾವಾಗಲೂ ಕೂಡ ಇರಬೇಕು. ಆದ್ದರಿಂದ ನನಗೆ ಮೊಸಳೆ ಹಿಡಿದಿರಬಹುದು, ಹಾಗಾದ್ರೆ ಇಷ್ಟು ಜನ ಆನೆ ಬಂದಿತ್ತು, ಬೇಕಾದಷ್ಟು ಆನೆಗಳಿದ್ದು, ಯಾವ ಆನೆಯನ್ನು ಹಿಡಿಯದೆ ನನ್ನನ್ನೇ ಹಿಡಿಬೇಕು ಅಂತಂದ್ರೆ ಹಾಗಾದರೆ ಇದಕ್ಕೆ ಕಾರಣ ನಾನು ಮಾಡಿದಂತಹ ಕರ್ಮ ಅನ್ನುವಂತಹ ಕಲ್ಪನೆ ಬಂದ್ರೆ ಇದು ನಾವು ಒಂದು ಸರಿಯಾದ ಮಾರ್ಗದಲ್ಲಿದ್ದೇವೆ ಅಂತ ನಾವಂತೇವೆ. ನಮಗೇನಾದರೂ ದುಃಖ ಆಯಿತು, ಏನೋ ಆಯಿತು ಅಂತಂದ್ರೆ ಓಹೋ ಮತ್ತೆ ನಮ್ಗೆ ಬರೋದು, ನಾನು ಬೇಕಾದಷ್ಟು ಭಗವಂತನಿಗೆ ಪೂಜೆಯನ್ನು ಸಲ್ಲಿಸಿದ್ದೇನೆ, ಆದರೂ ನನಗೆ ದೇವರನ್ನು ದುಃಖವನ್ನು ಕೊಡ್ತಾನೆ ಅಂತ ಹೀಗೆ ನಾವು ಅನ್ಕೊಳ್ತೇವೆ. ಹಾಗೆ ಅನ್ಕೊಳ್ಬಾರ್ದು. ಇದು ನನ್ನ ಪ್ರಾರಬ್ಧ ಕರ್ಮದಿಂದ ಆದಂತಹ ಒಂದು ದೊಡ್ಡದಾದ ದುಃಖ. ಆ ದುಃಖವನ್ನ ದೇವರು ನನ್ನ ಕರ್ಮಕ್ಕೆ ಅನುಗುಣವಾಗಿ ಕೊಟ್ಟಿದ್ದಾನೆ ಅಂತಂದ್ರೆ ಅದು ತಪಸ್ಸಾಗ್ತದಂತೆ ನೋಡಿ. ಇವತ್ತು ನಮಗೆ ಬೇಕಾದಷ್ಟು ವೇದನೆಗಳಿರ್ಬೋದು, ತಲೆನೋವು ಬರ್ಬೋದು, ಮತ್ತೊಂದು ಬರ್ಬೋದು, ಅದಕ್ಕೆ ಮಾತ್ರೆ ತಗೊಳ್ಳೋಣ, ಕಡಿಮೆ ಮಾಡ್ಕೊಳ್ಳೋಣ. ಆದರೆ ಜ್ವರ ಬಂದಾಗ, ತಲೆನೋವು ಬಂದಾಗ, ಅಥವಾ ಇನ್ನೇನಾದರೂ ಒಂದು ವ್ಯಾಧಿಯಿಂದ ಆದಿಯಿಂದ ದುಃಖ ಆಗತಕ್ಕಂತಹ ಸಂದರ್ಭದಲ್ಲಿ ಈ ದುಃಖ ನನ್ನ ಕರ್ಮದಿಂದ ಭಗವಂತ ನನಗೆ ಕೊಟ್ಟಿದ್ದಾನೆ. ಯಾಕೆಂದ್ರೆ ನಾವು ದುಃಖ ಪಡೋದಂತೂ ಬಿಟ್ಟದ್ದಲ್ಲ, ದುಃಖ ಪಡ್ತಾನೆ ಇರ್ತೀವಿ. ಆ ದುಃಖವನ್ನೇ ನಾವು ತಪಸ್ಸು, ಉಗ್ರ ತಪವು ಅಂತ ಹೇಳ್ತಾರೆ ದಾಸ್ತಾಯ. ಅಂದಮೇಲೆ ಈ ತರಹದ ತಪಸ್ಸಾಗಬೇಕಾದ್ರೆ ನಾವೇನ್ ಮಾಡಬೇಕು ಅಂದ್ರೆ ಇದು ಭಗವಂತ ನಮ್ಮ ಕರ್ಮವನ್ನು ನೋಡಿ ಈ ದುಃಖ ಕೊಟ್ಟಿದ್ದಾನೆ, ಇಷ್ಟು ಚಿಂತನೆಯನ್ನ ಮಾಡಿಬಿಟ್ರೆ ಸಾಕು, ಅದು ತಪಸ್ಸಾಗ್ತದೆ ನೋಡಿ. ತಪಸ್ಸಿಗೆ ತಪಸ್ಸಾಯಿತು, ನಾವು ದುಃಖ ಪಡ್ತಾ ಇರಬಹುದು, ಆದರೆ ಅದನ್ನು ತಪಸ್ಸು ಅಂತೂ ಕೂಡ ನಾವು ಮಾಡಿಕೊಳ್ಳಬಹುದು ಅಂತ ಅನ್ನೋ ಮಾತನ್ನ ಹೇಳ್ತಾರೆ. ಆ ತರಹದ ಒಂದು ಭಾವನೆ ಗಜೇಂದ್ರನಿಗೆ ಬಂದಿದೆ. ಓಹೋ, ನನಗೆ ಆದದ್ದು ನಾನು ಮಾಡಿದ ಒಂದು ಅವಮಾನ, ಬ್ರಾಹ್ಮಣನಿಗೆ ಮಾಡಿದಂತಹ ಒಂದು ಅವಮಾನದಿಂದ ಈ ತರಹದ ಯೋನಿ ಬಂದಿದೆ. ಆದ್ದರಿಂದ ನನಗೆ ಅಂದರೆ ಇದು ಮನುಷ್ಯನಿಗೆ ಉದ್ಧಾರವಾಗುವ ಕಾಲ ಬಂದಾಗ ಬರುವ ಬುದ್ಧಿ. ಹಾಗೆ ಇವನಿಗೆ ಉದ್ಧಾರದ ಸಮಯ ಹತ್ತಿರ ಬಂದಿದೆ, ಅದಕ್ಕೆ ಅವನಿಗೆ ಈ ತರಹದ ಪಶ್ಚಾತ್ತಾಪದ ಬುದ್ಧಿ ಬರ್ತಾ ಇದೆ. ಯಕ್ಕಶ್ಚನೇಶೋ ಬಲಿನೋ ಅಂತಕೋ ರಗಾತ್ ಪ್ರಚಂಡ ವೇಗಾತ್ ಅಭಿಧಾವತೋ ವೃಷಂ ಭೀತಂ ಪ್ರಪನ್ನಂ ಪರಿಪಾತಿ ಯದ್ಭಯಾತ್ ಮೃತ್ಯು ಪ್ರದಾವತ್ ಅರಿಣಂ ತಮೀಮಹೇ. ಆಗ ಸತ್ಯಧರ್ಮ ತೀರ್ಥರು ಈ ಶ್ಲೋಕಕ್ಕೆ ವ್ಯಾಖ್ಯಾನ ಮಾಡ್ತಾರೆ. ಏನಪ್ಪಾ ಗಜೇಂದ್ರ, ನಿನಗೆ ಪಶ್ಚಾತ್ತಾಪ ಬಂದಿದೆ ನಿಜ. ಯಕ್ಕಶ್ಚನೇಶೋ ಬಲಿನೋ ಅಂತಕೋ ರಗಾತ್, ಕೊನೆಗೆ ಅನ್ಕೋತಾನ, ಹಾಗಾದರೆ ನಾನು ಬೇಕಾದಷ್ಟು ಪ್ರಯತ್ನ ಪಟ್ಟೆ, 1000 ವರ್ಷ ಪ್ರಯತ್ನ ಪಟ್ಟೆ, ಆಗಲಿಲ್ಲ. ನನ್ನ ಸುತ್ತಮುತ್ತಲಿನವರು ಪ್ರಯತ್ನ ಪಟ್ಟರು, ಆಗಲಿಲ್ಲ. ಇನ್ನೇನು ಮಾಡೋದು, ಕೊನೆಗೆ ಏನ್ ಮಾಡೋದಿನ್ನ? ಹಾಗಾದ್ರೆ ದೇವರನ್ನ ಶರಣು ಹೋಗೋಣ ಅಂತ ನಿರ್ಣಯಕ್ಕೆ ಬರ್ತಾನಂತ. ದೇವರನ್ನ ಶರಣಗೆ ಹೋಗೋಣ ಅಂದ್ರೆ ಒಮ್ಮೆಲೆ ದೇವರ ಹತ್ರ ಯಾಕೆ ಹೋಗ್ಬೇಕು ಶರಣಗೆ? ದೇವರು ನಮಗೆ ಪರಿಚಯ ಇದ್ದಾನೆ ಅಂತಂದ ಕ್ಷಣಕ್ಕೆ ಸಣ್ಣ ಕೆಲಸಕ್ಕೆ ದೇವರನ್ನ ಶರಣ ಹೋಗೋ ಕಾರಣ ಇಲ್ಲ. ನಮಗೆ ಯಾರೋ ಬೇಕಾದಷ್ಟು ಮುಖ್ಯಮಂತ್ರಿಗಳು ಪರಿಚಯ ಇದ್ದಾರೆ ಅಂತ ಅನ್ಕೊಂಡು, ಮುಖ್ಯಮಂತ್ರಿಗಳು ಯಾರೋ ಪರಿಚಯ ಇದ್ದಾರೆ ಅಂತಂದ್ರೆ ಓಹೋ ನಾಳೆ ನಾವು ಅವರನ್ನು ಹೋಗಿ ಭೇಟಿಯಾಗಿ ಅವ್ರು ಕೇಳಿದ್ರು ಏನ್ ಕೆಲಸ ನಿಮಗೆ ಅಂತ. ನಮ್ಮ ಮನೆಯಲ್ಲಿ ಒಂದು ಬಲ್ಬ್ ಹೋಗಿದೆ, ಅದಕ್ಕೆ ಬಲ್ಬ್ ಹಾಕಿಸ್ಕೊಡಿ. ಹಾಗಾದ್ರೆ ನಿಮಗೆ ಮುಖ್ಯಮಂತ್ರಿಗಳ ಪರಿಚಯ ಇದ್ದು ಅದರಿಂದ ಪಡೆದಂತಹ ಪ್ರಯೋಜನ ಏನು ಅಂತಂದ್ರೆ ಏನೂ ಇಲ್ಲ. ಹಾಗೆ ಸಣ್ಣದಾದಂತಹ ಯಾವುದೋ ಒಂದು ಕ್ಷುದ್ರವಾದ ಮೊಸಳೆ, ಈ ಮೊಸಳೆ ನಮ್ಮ ಕಾಲಿಗೆ ಹಿಡಿದಾಗ ಇದರಿಂದ ತಪ್ಪಿಸಿಕೊಳ್ಳಿಕ್ಕೆ ಸರ್ವೋತ್ತಮನಾದ ಪರಮಾತ್ಮನ ನಮಗೆ ಗೊತ್ತಿದ್ದಾನೆ, ಅವನು ನಮ್ಮ ದೇವರು ಅಂತ ನಾವು ಹೋದ್ರೆ ಇದು ಗಜೇಂದ್ರನ ಮೇಲೆ ಬರುವ ಪ್ರಶ್ನೆ ನೋಡಿ. ಯಾಕೆ ಹೋಗ್ಬೇಕು ಅವನು? ಹಾಗಾದ್ರೆ ಸಣ್ಣ ದೇವರಿಂದ ಕೇಳ್ಕೊಂಡು ಹೋಗೋಣ. ರುದ್ರದೇವರನ್ನ ಕೇಳಿದ್ನ, ವಾಯುದೇವರನ್ನ ಕೇಳಿದ್ನ, ಅಥವಾ ಲಕ್ಷ್ಮೀದೇವಿಯನ್ನ ಕೇಳಿದ್ನ? ಇವ್ರು ಯಾರೂ ಇಲ್ಲ ಅಂತಂದ್ರೆ ಆಗ ಬೇಕಾದ್ರೆ ಭಗವಂತನ ಹತ್ರ ಹೋಗಿ. ಆದರೆ ಉಳಿದ ಎಲ್ಲಾ ದೇವತೆಗಳು ಇವನನ್ನು ಉದ್ಧಾರ ಮಾಡಲಿಕ್ಕೆ ಕೈಕಟ್ಟಿ ನಿಂತಾಗ ಇವನು ಆ ದೇವತೆಗಳನ್ನೆಲ್ಲ ಸರಿಸಿ ಯಾಕೆ ಹೋದ ಅಂತಂದ್ರೆ ಎಲ್ಲ ದೇವತೆಗಳನ್ನು ಕೇಳಿದ್ದಾನೆ. ಆದರೆ ಯಾವ ದೇವತೆಗಳು ಕೂಡ ಇದಕ್ಕೆ ಸಮ್ಮತಿಯನ್ನು ಸೂಚಿಸಿಲ್ಲ, ನಿಮ್ಮನ್ನು ಉದ್ಧಾರ ಮಾಡ್ತೀನಿ ಅಂತ ಹೇಳಿಲ್ಲ.
ಕಶ್ಚನೇಶೋ ಬಲಿನಃ ಅಂತಕೋರಗಾತ್. ಕಹ ಕಹ ಅಂತನ್ನುವಂತಹ ಶಬ್ದಕ್ಕೆ ಅರ್ಥವನ್ನ ಬರೀತಾರೆ. ಯಹ ಕಶ್ಚನ ಇತ್ಯನೇನ ಈಶಃ ಸರ್ವೇಶನಶೀಲಃ ರಮಾರಮಣಃ ತತ್ ಸುಖದೋವ. ರುದ್ರದೇವರಿರಬಹುದು, ಅಥವಾ ಇಲ್ಲಿ ಮೂರು ಅರ್ಥ, ಶ್ರೀ ಭೂ ದುರ್ಗ, ಈ ಮೂರು ರೂಪದಲ್ಲಿರುವಂತಹ ಲಕ್ಷ್ಮೀದೇವಿ ಇರಬಹುದು, ಅಥವಾ ಕಂ ಸುಖಂ ಅಂದರೆ ವಾಯುದೇವರಿರಬಹುದು, ಸುಖರೂಪರಾದ. ಇವರ ಯಾರೂ ಕೂಡ ಇವನ ಒಂದು ಉದ್ಧಾರವನ್ನ ಮಾಡಲಿಕ್ಕೆ ಸಮರ್ಥರಾಗಿಲ್ಲ. ಯಾಕೆ ಅಂತಂದ್ರೆ ಇವನು ಮಾಡುವಂತಹ ಒಂದು ಭಕ್ತಿಗೆ ಭಗವಂತನೇ ಬಂದು ಉದ್ಧಾರ ಮಾಡಬೇಕಾಗಿದೆ. ಅದಕ್ಕೋಸ್ಕರವಾಗಿ ಮತ್ತೆ ಶಾಪ ಮೋಚನೆಯ ರೂಪವಾದಂತಹ ಕಾರ್ಯ ಅದು ಭಗವಂತನಿಂದಲೇ ನಡಿಬೇಕಾದದ್ದರಿಂದ ಉಳಿದ ಯಾವ ದೇವತೆಗಳು ಕೂಡ ಇದಕ್ಕೆ ಇದು ನಮಗೆ ಸಂಬಂಧಪಟ್ಟದ್ದಲ್ಲ ಅಂತ ಅವರೆಲ್ಲರೂ ಕೂಡ ಹೇಳಿದ್ದಾರೆ. ಅದಕ್ಕೋಸ್ಕರವಾಗಿ ಪ್ರಚಂಡ ವೇಗ ಅಭಿಧಾವತೋ ವೃಷಂ. ಯಾರೇ ಏನೇ ಕೇಳಿದರೂ ಕೂಡ ನಮ್ಮದು ಇಷ್ಟು, ಇದಕ್ಕಿಂತ ಮೇಲಿಂದ ನಮ್ಮದಿಲ್ಲ, ನೀವು ಬೇಕಾದ್ರೆ ಜಾಸ್ತಿ ಬೇಕಾದ್ರೆ ಮೇಲೆ ಹೋಗಿ ಅಂತ ಹೇಳ್ತಾರೆ. 1000 ವರ್ಷ ತಪಸ್ಸನ್ನು ಮಾಡಿದರೆ ಮೋಕ್ಷ ಬೇಕು ಅಂತ ಕೇಳಿದರೆ ರುದ್ರದೇವರು ಹೇಳ್ತಾರೆ, ಮೋಕ್ಷದಷ್ಟು ಜನಾರ್ದನ, ನನಗೆ ಸಂಬಂಧ ಇಲ್ಲ. ಹಾಗೆ ಗಜೇಂದ್ರನಿಗೆ ಮುಕ್ತಿಯನ್ನು ಕೊಡಬೇಕಾದದ್ದು ಕೂಡ ಬೇಕಾದಷ್ಟು ಜನರನ್ನ ಕೇಳಿದರೂ ಕೂಡ ಇದನ್ನು ಮುಕ್ತಿಯನ್ನು ಕೊಡುವಂತಹ ಕೆಲಸ ನಮ್ದಲ್ಲ, ಅವನ ಹತ್ರ ಹೋಗಿ. ಇಲ್ಲಿ ಬಂದದ್ದು ಪ್ರಶ್ನೆ ಕೇವಲ ಒಂದು ನಕ್ರನ ಮುಖದಿಂದ ಬಿಡಿಸೋದಷ್ಟೇ ಅಲ್ಲ, ಮುಂದೆ ಮುಕ್ತಿಯನ್ನು ಕೊಡಬೇಕಾಗಿದೆ. ಆದ್ದರಿಂದ ಗಜೇಂದ್ರನಿಗೆ ಅಪೇಕ್ಷೆ ಪಟ್ಟದ್ದು, ಅವನು ಕೇಳಿದ್ದು ನನಗೆ ಬರೀ ಈ ಬಾಯಿಂದ ಬಿಡಿಸೋದಷ್ಟೇ ಅಲ್ಲ, ಈ ಇಭಯೋನಿಯಲ್ಲೇ ಇದ್ದು ನಾನು ಇನ್ನೂ ಸುಖವನ್ನು ಪಡಬೇಕು ಅನ್ನೋ ಅಪೇಕ್ಷೆಯೂ ನನಗೆ ಇಲ್ಲ. ಹಾಗಾದ್ರೆ ಏನ್ ಬೇಕು? ಇನ್ನು ಮುಂದೆ ನನಗೆ ದುಃಖ ಅನ್ನೋದೇ ಆಗಬಾರದು. ಬರೀ ಮೊಸಳೆ ಕಚ್ಚಿದ ದುಃಖ ಅಲ್ಲ, ಯಾವ ತರಹದ ದುಃಖವೂ ನನಗೆ ಆಗಬಾರದು. ಅದರ ಅಭಿಪ್ರಾಯ ಮೋಕ್ಷ. ಗಜೇಂದ್ರ ಮೋಕ್ಷ ಅಂದ್ರೆ ಬರೀ ನಕ್ರನಿಂದ ಬಿಡುಗಡೆ ಅಲ್ಲ, ಮೋಕ್ಷ ಅನ್ನೋ ಶಬ್ದಕ್ಕೆ ಬಿಡುಗಡೆ ಅಂತ ಅರ್ಥ. ಆದರೆ ಇವನು ಅಪೇಕ್ಷೆ ಪಟ್ಟಂತಹ ಮೋಕ್ಷ ಅದನ್ನು ದೇವರು ಮಾತ್ರ ಕೊಡ್ಲಿಕ್ಕೆ ಸಾಧ್ಯ. ಯಾಕೆಂದ್ರೆ ಉಳಿದ ಯಾರ ಅಧಿಕಾರವೂ ಕೂಡ ಮೋಕ್ಷವನ್ನು ಕೊಡುವುದಿಲ್ಲ. ಈ ಕಾರಣದಿಂದ ಸಾಕಷ್ಟು ಅವನು ಬೇರೆ ದೇವತೆಗಳನ್ನು ಕೇಳಿದರೂ ಕೂಡ ಇದು ದೇವರಿಗೆ ಮಾತ್ರ ಸಾಧ್ಯ ಅಂದದ್ದರಿಂದ ಅವನು ಹೇಳ್ತಾ ಇದ್ದಾನೆ, ಭೀತಂ ಪ್ರಪನ್ನಂ ಪರಿಪಾತಿ. ಅಂದರೆ ಅವನು ಕೇಳಿದ್ಯಾರನ್ನ ಅಂತಂದ್ರೆ ಮೃತ್ಯುವಿಗೂ ಮೃತ್ಯುಂ ನ ಮಾಮ್ಯಹಂ ನೃಸಿಂಹಂ ಭೀಷಣಂ ಭದ್ರಂ ಮೃತ್ಯೋರ್ಮೃತ್ಯುಂ ನ ಮಾಮ್ಯಹಂ, ಅಥವಾ ಮೃತ್ಯುಂ ನ ಮಾಮ್ಯಹಂ. ಮೃತ್ಯುವಿಗೂ ಮೃತ್ಯು ಭಗವಂತ. ಭೀಷಾಸ್ಮಾದ್ವಾತಪ್ಪವತೆ ಭೀಷೋದೇತಿ ಸೂರ್ಯಃ ಭೀಷಶ್ಚ ಅಗ್ನಿಶ್ಚ ಏಂದ್ರಶ್ಚ ಮೃತ್ಯುರ್ಧಾವತಿ ಪಂಚಮ ಇತಿ. ಎಲ್ಲರೂ ಕೂಡ ಭಗವಂತನ ಭಯದಿಂದ ಇವತ್ತು ಕೆಲಸವನ್ನು ಮಾಡ್ತಾ ಇದ್ದಾರೆ. ಸೂರ್ಯ ಪ್ರಕಾಶವನ್ನು ಕೊಡ್ತಾನೆ, ಅಗ್ನಿ ಸುಡುವನ್ನು ಕೊಡ್ತಾನೆ, ಇದೆಲ್ಲವೂ ಕೂಡ ಭಗವಂತನ ಭಯದಿಂದ. ಹಾಗೆ ಮೃತ್ಯು ಇವತ್ತು ಭಗವಂತನ ಭಯದಿಂದ ತನ್ನ ಕೆಲಸವನ್ನ ಮಾಡ್ತಾನೆ. ಇವನಿಗೆ ಮೃತ್ಯುವನ್ನ ಕೊಡಬೇಡ ಅಂತ ದೇವರು ಅಪ್ಪಣೆಯನ್ನ ಮಾಡಿದರೆ ಅವನಿಗೆ ಮೃತ್ಯುವನ್ನು ಕೊಡುವುದಿಲ್ಲ. ಇದು ಮೃತ್ಯುವಿಗೂ ಮೃತ್ಯು ಅಂದ್ರೆ ನಮ್ಮೆಲ್ಲರಿಗೂ ಮೃತ್ಯುವನ್ನ ಕೊಡತಕ್ಕಂತಹ ಯಮನಿಗೂ ಕೂಡ ಇದು ಮೃತ್ಯುವನ್ನ ಪರಮಾತ್ಮ ಕೊಡ್ತಾ ಇದ್ದಾನೆ. ಅಂತಹ ಮೃತ್ಯುವಿಗೆ ಮೃತ್ಯುವಾದ ಯದ್ಭಯಾತ್ ಮೃತ್ಯು ಪ್ರಧಾವತಿ ಅರಣಂ, ಅಂತಹ ಎಲ್ಲರಿಗೂ ಶರಣ್ಯನಾದ ಪರಮಾತ್ಮನನ್ನ ನಾನು ಶರಣು ಹೋಗ್ತೇನೆ. ಯಾಕೆಂದ್ರೆ ಅಂತಹ ಪರಮಾತ್ಮನೇ ನನ್ನನ್ನ ಸಂರಕ್ಷಣೆ ಮಾಡತಕ್ಕಂಥವನು ಎನ್ನುವ ನಿರ್ಣಯಕ್ಕೆ ಬಂದಿದ್ದಾನೆ. ಇನ್ನು ಸ್ತೋತ್ರವನ್ನ ಪ್ರಾರಂಭ ಮಾಡಿಲ್ಲ. ಸ್ತೋತ್ರವನ್ನ ಪ್ರಾರಂಭ ಮಾಡುವಕ್ಕಿಂತ ಮೊದಲು ಯಾರನ್ನ ಸ್ತೋತ್ರ ಮಾಡಬೇಕು ಅನ್ನೋದನ್ನ ನಿರ್ಣಯ ಮಾಡ್ಕೊಳ್ಬೇಕು ನಾವು. ಯಾಕೆ ಅಂತಂದ್ರೆ ಸ್ತೋತ್ರ ಮಾಡ್ಲಿಕ್ಕೆ ಶುರು ಮಾಡಿದ ಮೇಲೆ ಇಷ್ಟು ತನಕ ಸ್ತೋತ್ರ ಮಾಡಿದ್ವಿ, ಏನು ವ್ಯರ್ಥ ಆಯಿತು ಅಂತ ತಗೊಂಡು ಏನ್ ಮಾಡೋದು. ಹೀಗೆ ನಮ್ಮ ಮುಖ್ಯವಾಗಿ ಯಾರನ್ನ ಸ್ತೋತ್ರ ಮಾಡಬೇಕು ಅಂತ ನಿರ್ಧಾರ ಆದಮೇಲೆ, ಯಾರನ್ನ ಪೂಜೆ ಮಾಡಬೇಕು ಅಂತ ನಿರ್ಧಾರ ಆದ್ಮೇಲೆ ಪೂಜೆ ಮಾಡೋದು. ಇಲ್ಲೇ ಇದ್ರೆ ನಾವು ಅಷ್ಟೊತ್ತು ಪೂಜೆಯನ್ನ ಮಾಡಿ ಆಮೇಲೆ ವ್ಯರ್ಥ ಅಂತ ಅನಿಸಬಾರದು. ಅಥವಾ ಇವರಿಂದ ಆಗೋದಿಲ್ಲ, ನಾನು ಮಾಡಿದ್ದಲ್ಲ. ಯಾವುದೋ ಒಂದು ಕೆಲಸಕ್ಕೆ 100 ಸಲ ಅವರು ಅಡ್ಡಾಡಿಸ್ತಾರೆ. ಕೊನೆಗೆ ಇದು ನನ್ನ ಕೆಲಸ ಅಲ್ಲ ಅಂತ ಇನ್ನೊಬ್ಬರ ಹತ್ರ ಹೋಗ್ರಿ ಅಂತ ಹೇಳಿಬಿಟ್ರೆ
ಏನು ಪ್ರಯೋಜನ? ಹಾಗಾಗಬಾರದು. ಅದಕ್ಕೆ ನಾವು ಏನನ್ನ ಅಪೇಕ್ಷೆ ಪಡ್ತೇವೆ, ನಾವು ಅಪೇಕ್ಷೆ ಪಟ್ಟದ್ದನ್ನು ಯಾರಿಗೆ ಕೊಡಲಿಕ್ಕೆ ಶಕ್ತಿ ಇದೆ, ಈ ವಿಚಾರವನ್ನ ಮಾಡಿ ಅಂತಹ ಸರ್ವಶಕ್ತನಾದ ಪರಮಾತ್ಮ, ಸರ್ವವಿಲಕ್ಷಣನಾದ ಪರಮಾತ್ಮ, ಅವನ ಬಳಿ ಬಿಟ್ಟು ಇನ್ಯಾರ ಬಳಿ ಹೋಗಬೇಕು? ಯಾರ ಬಳಿ ಹೋದರೂ ಕೂಡ ಒಂದಲ್ಲ ಒಂದು ನ್ಯೂನತೆ ಇರೋದೇ. ಯಾವ ನ್ಯೂನತೆಗಳು ಇಲ್ಲದೇ ಇರುವ ಪರಮಾತ್ಮ ಮಾತ್ರ. ಆದ್ದರಿಂದ ಪರಮಾತ್ಮನನ್ನೇ ಶರಣು ಹೊಂದಬೇಕು ಅನ್ನುವಂತಹ ನಿರ್ಣಯಕ್ಕೆ ಬಂದಿದ್ದಾನೆ. ನಿರ್ಣಯಕ್ಕೆ ಬಂದ ಮೇಲೆ ಏವಂ ವ್ಯವಸಿತೋ ಬುದ್ಧ್ಯ ಸಮಾಧಾಯ ಮನೋಹೃದಿ ಜಜಾಪ ಪರಮಂ ಜಾಪ್ಯಂ ಪ್ರಾಗ್ಜನ್ಮನ್ ಅನುಶಿಕ್ಷಿತಂ. ಅದಕ್ಕೆ ಹೇಳ್ತಾರೆ ಏವಂ ವ್ಯವಸಿತೋ ಬುದ್ಧ್ಯ. ಹೀಗೆ ಒಂದು ನಿರ್ಣಯಕ್ಕೆ ಬಂದ ಗಜೇಂದ್ರ, ಬಂದು ಸಮಾಧಾಯ ಮನೋಹೃದಿ. ಇದು ಒಂದು ಆಶ್ಚರ್ಯ ಆಗ್ತದೆ. ಇದಕ್ಕೆ ಟಿಪ್ಪಣಿಕಾರರು ಅರ್ಥವನ್ನು ಬರೆಯಲಿಲ್ಲ ಅಂದ್ರೆ ನಮಗೆ ಗೊತ್ತಾಗುವುದಿಲ್ಲ. ಹೃದಯದಲ್ಲಿ ಮನಸ್ಸನ್ನ ಇಟ್ಟು ಅಂತ ಅರ್ಥ. ಸಮಾಧಾಯ ಮನೋಹೃದಿ, ಹೃದಯದಲ್ಲಿ ಮನಸ್ಸನ್ನ ಇಟ್ಟು ಜಜಾಪ ಪರಮಂ ಜಾಪ್ಯಂ, ಜಪಿಸಲು ಅವಶ್ಯವಾದ ಒಂದು ಮಂತ್ರದ ಜಪವನ್ನ ಪ್ರಾರಂಭ ಮಾಡಿದ ಗಜೇಂದ್ರ. ಓಂ ನಮೋ ಭಗವತೆ ವಾಸುದೇವಾಯ ಎನ್ನುವ ದ್ವಾದಶಾಕ್ಷರ ಮಂತ್ರದ ಜಪವನ್ನ ಪ್ರಾರಂಭ ಮಾಡಿದ. ಆದರೆ ಇದಕ್ಕೆ ಅರ್ಥ ಹೃದಯದಲ್ಲಿ ಮನಸ್ಸನ್ನ ಇಟ್ಟು ಅಂದ್ರೆ ನಮಗೇನು ಗೊತ್ತಾಗುವುದಿಲ್ಲ. ಹೃದಯದಲ್ಲಿ ಮನಸ್ಸನ್ನ ಏನ್ ನೋಡೋದು? ಅದಕ್ಕೆ ಮನಃ ಅನ್ನೋ ಶಬ್ದಕ್ಕೆ ಪರಮಾತ್ಮ ಅಂತ ಅರ್ಥ. ನಮ್ಮ ಹೃದಯದಲ್ಲಿ ಪರಮಾತ್ಮನನ್ನ ಇಟ್ಟು ಅಂತ ಮನಃ ಅನ್ನೋ ಶಬ್ದಕ್ಕೆ ಕೋಶವನ್ನ ಕೊಟ್ಟು ಸತ್ಯಧರ್ಮ ತೀರ್ಥರು ಮನಸ್ಸು ಅಂದ್ರೆ ಈ ಮನಸ್ಸು ಅಂತ ಅರ್ಥ ಅಲ್ಲ, ಹೃದಯದಲ್ಲಿ ಇಟ್ಟು ಅಂತ. ಅಥವಾ ಇನ್ನೊಂದು ಅರ್ಥವನ್ನ ಬರೀತಾರೆ, ಮನಸ್ಸು ಅನ್ನೋದಕ್ಕೆ ಬುದ್ಧ್ಯಾಸಂ ಆದಾಯ ಮನಃ ಹೃದಿ. ಅಂದರೆ ಮನಸ್ತತ್ವಕ್ಕೆ ಅಭಿಮಾನಿಗಳಾದಂತಹ ರುದ್ರದೇವರನ್ನ ಬ್ರಹ್ಮದೇವರಲ್ಲಿ ಚಿಂತಿಸಿ ಅಂತ ಅರ್ಥ. ಅಂದ್ರೆ ರುದ್ರದೇವರಕ್ಕಿಂತ ಉತ್ತಮರಾದವರು ಬ್ರಹ್ಮದೇವರು, ವಾಯುದೇವರು. ಆ ವಾಯುದೇವರಲ್ಲಿ ಚಿಂತಿಸಿ ಆ ವಾಯುದೇವರನ್ನ ಭಗವಂತನಲ್ಲಿ ಚಿಂತಿಸಬೇಕು. ಇದು ಒಂದು ತರಹದ ಕ್ರಮ. ಹಾಗೆ ಚಿಂತಿಸಿ ಅಂತನ್ನುವ ಅರ್ಥ. ನಾವು ಜಪವನ್ನ ಮಾಡುವಾಗ ಹೇಗೆ ನಮಗೆ ಚಿಂತನೆ ಇರಬೇಕು ಅಂತಂದ್ರೆ, ನಮ್ಮಲ್ಲಿ ಎಲ್ಲ ತತ್ವಾಭಿಮಾನಿ ದೇವತೆಗಳು ಇದ್ದಾರೆ. ಆ ತತ್ವಾಭಿಮಾನಿಗಳ ದೇವತೆಗಳ ಜೊತೆಗೆ ವಾಯುದೇವರು, ಆ ವಾಯುದೇವರ ಜೊತೆಗೆ ಭಗವಂತ ಇದ್ದು ಅವನು ಈ ತರಹದ ಒಂದು ಜಪರೂಪವಾದ ಕಾರ್ಯವನ್ನ ಮಾಡಿಸ್ತಾನೆ ಅನ್ನುವ ಚಿಂತನೆ ನಮಗೆ ಬರಬೇಕು. ಆ ತರಹದ ಒಂದು ಅನುಸಂಧಾನ ಪೂರ್ವಕವಾಗಿ ಗಜೇಂದ್ರ ವಾಸುದೇವ ದ್ವಾದಶಾಕ್ಷರ ಮಂತ್ರದ ಜಪವನ್ನ ಪ್ರಾರಂಭ ಮಾಡಿದ್ದಾನೆ. ಹೇಳ್ತಾನೆ, ಗಜೇಂದ್ರ ಉವಾಚ ಓಂ ನಮೋ ಭಗವತೆ ತಸ್ಮೈ ಯತ ಏತಚ್ಚಿದಾತ್ಮಕಂ ಪುರುಷಾಯಾದಿ ಬೀಜಾಯ ಪರೇಶಾಯಾಭಿಧೀಮಹೇ. ಓಂ ನಮೋ ಭಗವತೆ ತಸ್ಮೈ. ಅಂತಹ ಷಡ್ಗುಣೈಶ್ವರ್ಯ ಸಂಪನ್ನನಾದ ನಿರ್ದುಷ್ಟನಾದ ಪರಮಾತ್ಮನಿಗೆ ನಮಸ್ಕಾರ. ಯಾಕೆ ಅಂತಂದ್ರೆ, ಏತತ್ ಚಿದಾತ್ಮಕಂ ಯತಃ, ಯಾವ ಪರಮಾತ್ಮನಿಂದ ಈ ಚೇತನಾಚೇತನವಾದ ಪ್ರಪಂಚವು ಬಂದಿದೆಯೋ, ಅವನಿಂದಲೇ ಈ ಜಗತ್ತು ನಿಂತಿದೆಯೋ ಅಂತಹ ಆದಿ ಬೀಜಾಯ, ಎಲ್ಲರಿಗೂ ಮೂಲ ಕಾರಣನಾದಂತಹ ಪರಮಾತ್ಮನನ್ನ ನಾನು ಧ್ಯಾನ ಮಾಡ್ತೇನೆ. ಅದಕ್ಕೆ ಭಾಗವತ ಎಚ್ಚರ ಕೊಡುತ್ತದೆ, ಅಲ್ಲ ಮನುಷ್ಯರಿಗೂ ಕೂಡ ಬುದ್ಧಿ ಇದ್ದ ವ್ಯಕ್ತಿಗಳಿಗೂ ಈ ತರಹದ ಚಿಂತನೆಯನ್ನ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಗಜೇಂದ್ರ ಹೇಗೆ ಮಾಡಿದ ಅಂದ್ರೆ, ಪ್ರಾಗ್ಜನ್ಮನ್ ಅನುಶಿಕ್ಷಿತಂ, ಹಿಂದಿನ ಜನ್ಮದಲ್ಲಿ ಜನ್ಮಾಂತರವೇ ಇಲ್ಲ ಅನ್ನುವ ಜನ ಇದ್ದಾರೆ. ಆದರೆ ಅದಕ್ಕೆ ಉತ್ತರವನ್ನ ಕೊಡ್ತದೆ, ಪ್ರಾಗ್ಜನ್ಮನ್ ಅನುಶಿಕ್ಷಿತಂ. ಇವತ್ತು ಸಣ್ಣ ಮಗಳಿಗೆ, ಒಂದು ಸಣ್ಣ ಹುಡುಗಿ, ಅವಳಿಗೆ ಯಾವ ದೇಶದ ಮ್ಯಾಪನ್ನು ಬೇಕಾದ್ರೆ ಹೇಳಲಿಕ್ಕೆ ಬರ್ತದೆ ಅಂತ ಹೇಳ್ತಾರೆ. ಅತಿ ಸಣ್ಣ ಹುಡುಗಿ, ಅವ್ರಿಗೆ ಯಾರು ಕಲಿಸಿಲ್ಲ, ಏನೂ ಇಲ್ಲ. ಹಾಗಾದ್ರೆ ಜನ್ಮಾಂತರವನ್ನ ಒಪ್ಪುವಂತಹ ಬೇಕಾದಷ್ಟು ನಿದರ್ಶನಗಳನ್ನು ನಾವು ನೋಡ್ತೇವೆ. ಯಾಕೆಂದ್ರೆ ಹೇಳಲಿಕ್ಕೆ ಅನುಭವ ಬೇಕು, ಅನುಭವಕ್ಕೆ ಸಂಸ್ಕಾರ ಬೇಕು, ಸಂಸ್ಕಾರಕ್ಕೆ ಅದರ ಹಿಂದಿನ ಅನುಭವ ಬೇಕು. ಅನುಭವ ಇಲ್ಲದೆ ಸಂಸ್ಕಾರ ಇಲ್ಲ, ಸಂಸ್ಕಾರ ಇಲ್ಲದೆ ಸ್ಮರಣೆ ಇಲ್ಲ. ಹಾಗಾದ್ರೆ ಒಂದು ಮಗು ಇದನ್ನು ಬಟ್ಟ ಮಾಡಿ ತೋರಿಸ್ಬೇಕಾದ್ರೆ ಹೇಗೆ ತೋರಿಸ್ತು? ಈ ಹಿಂದೆ ಅವಳಿಗೆ ಇದರ ಅನುಭವ ಬಂದಿಲ್ಲ. ಇದು ಒಂದು ಟೆಕ್ನಿಕಲ್ ಆಗಿ ನಾವು ಹೇಳಬೇಕಾದರೂ ಕೂಡ ಹೇಳಬೇಕು. ಸ್ಮರಣೆಗೆ ಕಾರಣವಾದದ್ದು ಸಂಸ್ಕಾರ,
ಸಂಸ್ಕಾರಕ್ಕೆ ಕಾರಣವಾದದ್ದು ಅನುಭವ. ಹಾಗಾದ್ರೆ ಅನುಭವ ಈ ಜನ್ಮದಲ್ಲಿ ಆಗಿಲ್ಲ ಅಂದ್ರೆ ಅನುಭವ ಇಲ್ಲದೆ ಸಂಸ್ಕಾರ ಹೇಗೆ ಬಂತು, ಸ್ಮರಣೆ ಹೇಗೆ ಬಂತು? ಹಾಗಾದರೆ ಅದಕ್ಕೆ ಕಾರಣವಾದದ್ದು ಜನ್ಮಾಂತರದ ಸಂಸ್ಕಾರ, ಜನ್ಮಾಂತರದ ಅನುಭವ ಅಂತ ಹಿಂದಿನ ಜನ್ಮಕ್ಕೆ ನಾವು ಹೋಗಲೇಬೇಕು. ಅದಿಲ್ಲದೇ ಇದ್ರೆ ಇಷ್ಟು ಸಣ್ಣ ವಯಸ್ಸಿನಲ್ಲಿ ಹೇಳದೇನೆ ಈ ತರಹದ ಒಂದು ಬುದ್ಧಿ ಈ ಮಕ್ಕಳಿಗೆ, ಕೆಲವರು ಗಣಿತದಲ್ಲಿ ಭಾರಿ ಬುದ್ಧಿವಂತರಿರ್ತಾರೆ, ಅವರಿಗೆ ಆ ತರಹದ ಕೋಚಿಂಗು ಕೊಟ್ಟಿರೋದಿಲ್ಲ, ಯಾವುದೂ ಕೊಟ್ಟಿರೋದಿಲ್ಲ. ಹಾಗಾದ್ರೆ ಹೇಗೆ ಬಂದ್ರು ಇವರು? ಅದಕ್ಕೆ ಅವರ ಸಂಸ್ಕಾರ ಕಾರಣ, ಸಂಸ್ಕಾರಕ್ಕೆ ಅವರ ಅನುಭವವೇ ಕಾರಣ. ಅದಕ್ಕೆ ಆ ತರಹದ ಒಂದು ಮಾತನ್ನ ಕೆಲವು ವಾದಿಗಳು ಒಪ್ಪೋದಿಲ್ಲ. ಎಲ್ಲವೂ ನೇಚರ್ ಅಂತನ್ನುವ ವಾದಿಗಳು ಯಾಕೆ ಹೋಗ್ತಾರೆ? ಆದರೆ ಪೂರ್ವ ಜನ್ಮದ ಸಂಸ್ಕಾರ ಗಜೇಂದ್ರನಿಗೆ ಇದ್ದದ್ದರಿಂದ ಹಿಂದಿನ ಜನ್ಮದಲ್ಲಿ ಇಂದ್ರದ್ಯುಮ್ನಾಗಿದ್ದ. ಆ ಇಂದ್ರದ್ಯುಮ್ನಾದಂತಹ ಸಂದರ್ಭದಲ್ಲಿ ಅನೇಕ ಋಷಿ ಮುನಿಗಳು ಆ ರಾಜನಿಗೆ ಏನು ಉಪದೇಶ ಮಾಡಿದ್ದಾರೆ, ಆ ಉಪದೇಶದ ಸಂಸ್ಕಾರ ಇವನಿಗೆ ಕೂತಿದೆ. ಆ ಕೂತದ್ದು ಇವತ್ತು ಅವನ ಸ್ಮರಣೆಗೆ ಬರ್ತಾ ಇದೆ. ಅದಕ್ಕೆ ಕಾರಣ ಪಶ್ಚಾತ್ತಾಪ ಆದದ್ದರಿಂದ. ಪಶ್ಚಾತ್ತಾಪ ನಮಗೆ ಎಲ್ಲಿವರೆಗೂ ಆಗೋದಿಲ್ಲವೋ ಅಲ್ಲಿವರೆಗೂ ನಮ್ಮ ತಲೆಯಲ್ಲಿ ಇದ್ದದ್ದೇ ನಮಗೆ ನೆನಪಿಗೆ ಬರುವುದಿಲ್ಲ. ಎಲ್ಲವೂ ನಮ್ಮ ತಲೆಯಲ್ಲೇ ಇದೆ, ಎಲ್ಲವೂ ನಮ್ಮ ಮನಸ್ಸಿನಲ್ಲೇ ಇದೆ, ಆದರೆ ನಮಗೆ ಎಷ್ಟು ನೆನೆಸ್ಕೊಂಡ್ರೂ ಕೂಡ ನೆನಪು ಬರುವುದಿಲ್ಲ. ಅದಕ್ಕೆ ಕಾರಣ ನಮ್ಮಲ್ಲಿ ಆ ತರಹದ ಪಶ್ಚಾತ್ತಾಪದ ಭಾವನೆ ಬಂದಿಲ್ಲ. ಬಂದ ಎರಡನೇ ಕ್ಷಣಕ್ಕೆ ಎಲ್ಲವೂ ಕೂಡ ನೆನಪು ಬರಲಿಕ್ಕೆ ಸಾಧ್ಯ. ಆ ಸ್ತೋತ್ರವನ್ನ ಮಾಡ್ತಾ ಇದ್ದಾನೆ. ಯಸ್ಮಿನ್ ಇದಂ ಯತಶ್ಚೇದಂ ಏನೇದಂ ಯೈದಂ ಸ್ವಯಂ ಯೋಸ್ಮಾತ್ ಪರಸ್ಮಾಚ್ಚ ಪರಃ ತಂ ಪ್ರಪದ್ಯೆ ಸ್ವಯಂಭುವಂ. ಮೂರು ಮಾತಿದೆ. ಯಸ್ಮಿನ್ ಇದಂ, ಯತಃ ಇದಂ, ಏನ ಇದಂ. ನೋಡಿ ಎಷ್ಟು ಚೆನ್ನಾಗಿ ಗಜೇಂದ್ರ ಸ್ತೋತ್ರ ಮಾಡ್ತಾನೆ. ಯಾವ ಭಗವಂತನಲ್ಲಿ ಈ ಎಲ್ಲ ಜಗತ್ತು, ಯಾವ ಭಗವಂತನ ದಸೆಯಿಂದ ಈ ಜಗತ್ತು, ಯಾವ ಭಗವಂತನಿಂದ, ಒಂದು ತೃತೀಯ ವಿಭಕ್ತಿ, ಒಂದು ಸಪ್ತಮಿ ವಿಭಕ್ತಿ, ಒಂದು ಪಂಚಮಿ ವಿಭಕ್ತಿ. ಇದು ಶಾಸ್ತ್ರ ಹೇಳ್ತದೆ. ಪಂಚಮಿ ವಿಭಕ್ತಿ ನಮಗೆ ಹುಟ್ಟನ್ನ ತಿಳಿಸ್ತದೆ, ತೃತೀಯ ವಿಭಕ್ತಿ ಇದು ಸ್ಥಿತಿಯನ್ನ ತಿಳಿಸ್ತದೆ, ಸಪ್ತಮಿ ವಿಭಕ್ತಿ ಇದು ಲಯವನ್ನ ತಿಳಿಸ್ತದೆ. ಯಾವ ದೇವರಿಂದ ಈ ಜಗತ್ತು ಹುಟ್ಟಿ, ಯಾವ ದೇವರಿಂದ ಈ ಜಗತ್ತು ಸಂರಕ್ಷಿತವಾಗಿ, ಯಾವ ದೇವರಲ್ಲಿ ಈ ಜಗತ್ತು ಲಯ ಹೊಂದುತ್ತದೆಯೋ ಅಂತಹ ದೇವರು. ಯೋಸ್ಮಾತ್ ಪರಸ್ಮಾಚ್ಚ ಪರಃ, ಈ ತರಹದ ಹುಟ್ಟು ಸಾವುಗಳಿದ್ದ ಜಗತ್ತಿನಿಂದ ಅತ್ಯಂತ ವಿಲಕ್ಷಣನಾದ, ಅವನಿಗೆ ಯಾರು ಜನಕರು ಇಲ್ಲದ ಸ್ವಯಂಭುವನಾದ ಪರಮಾತ್ಮನನ್ನ ನಾನು ನಮಸ್ಕಾರ ಮಾಡ್ತೇನೆ. ಯೋಸ್ಮತ್ ಪರಸ್ಮಾಚ್ಚ ಪರಃ ತಂ ಪ್ರಪದ್ಯೆ ಸ್ವಯಂಭುವಂ. ಇಂತಹ ಪರಮಾತ್ಮನಿಗೆ ನಾನು ನಮಸ್ಕಾರವನ್ನು ಮಾಡ್ತೇನೆ ಎನ್ನುವುದಾಗಿ ಆ ಗಜೇಂದ್ರ ಸ್ತೋತ್ರವನ್ನು ಮಾಡ್ತಾ ಇದ್ದಾನೆ. ಸುಮಾರು 1.5 ಅಧ್ಯಾಯ, 20-25 ಶ್ಲೋಕ ಆ ಅನೇಕ ಶಾಸ್ತ್ರೀಯವಾದ ಭಗವಂತನ ಗುಣಗಳ ವರ್ಣನೆಗೆ ಆ ಗಜೇಂದ್ರ ಉಪಯೋಗಿಸಿಕೊಂಡಿದ್ದಾನೆ. ನಯಸ್ಯ ದೇವ ಋಷಯ ಪದಂ ವಿದುಃ ಜಂತು ಪುನಃ ಕೋರ್ಹತಿ ಗಂತುಮೀರಿತಂ ಯಥಾ ನಟಸ್ಯ ಕೃತಿಭಿರ್ವಿಚೇಷ್ಟಿತೋ ದುರನ್ವಯಾನುಕ್ರಮಣ ಸಮಾವತು. ದಿದ್ರಕ್ಷವೋ ಯಸ್ಯ ಪದಂ ಸುಮಂಗಲಂ ವಿಮುಕ್ತ ಸಂಗ ಮುನಯಃ ಸುಸಾದವಃ ಚರಂತ್ಯಲೋಕೌ ವ್ರತಮೌರ್ಣಂ ವನೆ ಸರ್ವಾತ್ಮಭೂತಾಃ ಸುಹೃದಾಃ ಸಮೇ ಗತಿ. ಅದಕ್ಕೆ ಅವನಂತ ಇದ್ದಾನೆ, ಇವತ್ತು ಋಷಿಗಳು ಮುನಿಗಳು ತಮ್ಮವರನ್ನ, ಮನೆಯನ್ನ, ತಮ್ಮದನ್ನ ಎಲ್ಲವನ್ನೂ ಬಿಟ್ಟು ಅರಣ್ಯದಲ್ಲಿ 1000 ವರ್ಷ 100 ವರ್ಷ ತಪಸ್ಸುಗಳನ್ನ ಮಾಡ್ತಾರೆ. ಪಂಚಾಗ್ನಿಗಳ ಮಧ್ಯದಲ್ಲಿದ್ದು ತಪಸ್ಸು ಮಾಡ್ತಾರೆ, ಒಂಟು ಕಾಲಿನಿಂದ ನಿಂತು ತಪಸ್ಸು ಮಾಡ್ತಾರೆ. ಎಷ್ಟು ಕಷ್ಟವನ್ನ ಪಡ್ತಾರೆ. ಇಷ್ಟೆಲ್ಲ ಕಷ್ಟ ಯಾಕೆ ಪಡ್ತಾರೆ ಅಂತಂದ್ರೆ ಒಂದೇ ಒಂದು ಕ್ಷಣ ನಿನ್ನ ದರ್ಶನ ಆಗಲಿ ಅಂತ. ನೋಡಿ, ಇಷ್ಟು ಶ್ರಮ ಪಡ್ತಾರೆ. ಇಷ್ಟು ಶ್ರಮ ಪಟ್ಟದ್ದರ ಒಂದು ಉದ್ದೇಶ ನಿನ್ನ ಒಂದು ಕ್ಷಣದ ದರ್ಶನಕ್ಕಾಗಿ, ಮತ್ತು ನಿರಂತರ ದರ್ಶನ ಅಲ್ಲ. 1 ನಿಮಿಷದ ವೆಂಕಟೇಶ್ ದೇವರ ದರ್ಶನಕ್ಕೆ ನಾವು ಕಷ್ಟಪಟ್ಟರೆ ಇಷ್ಟು ಒದ್ದಾಡ್ತಾ ಇದ್ದೇವೆ. ಆದರೆ ನೋಡಿ, ಭಗವಂತನ ಅಪರೋಕ್ಷ ಜ್ಞಾನ ಅಂತ ನಾವು ಅಂತೇವೆ. ಏನು ಅಪರೋಕ್ಷ ಜ್ಞಾನ ಅಂದ್ರೆ? ಅಪರೋಕ್ಷ ಜ್ಞಾನ ಅಂದ್ರೆ ನಮ್ಮ ಕಣ್ಣಿನಿಂದ ದೇವರನ್ನು ನೋಡೋದು. ದೇವರು ತನ್ನ ಕಣ್ಣಿನಿಂದ ನಮ್ಮನ್ನು ನೋಡ್ತಾನೇ ಇದ್ದಾನೆ, ಆದರೆ ನಾವು ಒಂದು ದಿವಸವೂ ದೇವರನ್ನು ನೋಡಿಲ್ಲ. ನಾವು ದೇವರನ್ನು ನೋಡೋದೇ ಇದು ಅಪರೋಕ್ಷ ಜ್ಞಾನ. ಈ ಅಪರೋಕ್ಷ ಜ್ಞಾನಕ್ಕೆ ಎಷ್ಟು ಕಷ್ಟಪಡಬೇಕು, ಎಷ್ಟು ಶ್ರಮ ಪಡಬೇಕು. ಆಯ್ತು, ಇಷ್ಟೆಲ್ಲ ಶ್ರಮ ಪಟ್ವಿ, ಇಷ್ಟೆಲ್ಲ ಕಷ್ಟವನ್ನ ಪಟ್ವಿ,
ಆದರೆ ನಮಗೆ ಆಗುವುದೆಷ್ಟು, ಎಷ್ಟೊತ್ತು? ಮುಂದೆ ಮೋಕ್ಷ ಆದ ಮೇಲೆ ನಾವು ಯಾವಾಗಲೂ ದೇವರನ್ನು ನೋಡಬಹುದು. ಆದರೆ ಅಪರೋಕ್ಷ ಜ್ಞಾನ ಆಗ್ತದೆ ಅಂತ ಹೇಳ್ತಾರಲ್ಲ, ಅದು ಕ್ಷಣ ಎಷ್ಟು? ಅದರಲ್ಲಿ ಅಧಿಕಾರಿಗೆ ಭೇದ ಇದೆ. ಎಲ್ಲರಿಗೂ ಒಂದೇ ತರಹದ ಅಪರೋಕ್ಷ ಜ್ಞಾನ ಅಂತ ಅನ್ನೋದನ್ನು ಶಾಸ್ತ್ರ ಒಪ್ಪಿಲ್ಲ. ಶ್ರೀಮದಾಚಾರ್ಯರ ಸಿದ್ಧಾಂತ ಅಲ್ಲ. ಅವರವರ ಯೋಗ್ಯತೆಯ ಪ್ರಕಾರ ಅವರಿಗೆ ಒಂದು ಕಣ್ಣು ಮುಚ್ಚಿ ಕಣ್ಣು ತೆಗೆಯೋದ್ರೊಳಗೆ ಎಷ್ಟು ಸಮಯ ಆಗ್ತದೆ, ಅದರಲ್ಲಿ 100ನೇ ಭಾಗ ಮಾಡಿ. ಸುಮ್ಮನೆ ಊಹೆಗೆ ಹೇಳ್ತೀನಿ. ಅಷ್ಟು ಸಾಮಾನ್ಯ ಮನುಷ್ಯರಿಗೆ ಅಷ್ಟೇ ದರ್ಶನ. ಆ ಅಪರೋಕ್ಷ ಜ್ಞಾನದಿಂದ ಅವರಿಗೆ ಮುಕ್ತಿ ಆಗ್ತದೆ. ಮುಕ್ತಿಯಲ್ಲಿ ಬೇಕಾದಷ್ಟು ದರ್ಶನ ಮಾಡ್ಕೊಳ್ಳಿ. ಆದರೆ ಅಪರೋಕ್ಷ ಜ್ಞಾನ ಅಂದ್ರೆ ಎಷ್ಟು? ಒಂದು ಮಾತ್ರ ಅಂದ್ರೆ ಒಂದು ಕಣ್ಣು ಮುಚ್ಚಿ ಕಣ್ಣು ತೆಗೆಯೋ, ಬಹಳತ್ತು ಮುಚ್ಚೋದಲ್ಲ, ತೂಕುಡಿಸುವಾಗ ಮುಚ್ಚಿದಷ್ಟು ಮುಚ್ಚೋದಲ್ಲ, ಹಿಂಗೆ ಮುಚ್ಚಿ ತೆಗೆಯೋದು, ಎಚ್ಚರ ಇದ್ದಾಗ ಮುಚ್ಚಿ ತೆಗೆಯೋ ಅಷ್ಟು. ಆ ಮುಚ್ಚಿ ತೆಗೆದ್ಬಿಟ್ರೆ ಎಷ್ಟೊತ್ತು ಸಮಯ ಆಗ್ತದೆಯೋ ಆ ಸಮಯದಲ್ಲಿ 100ನೇ ಭಾಗ ಮಾಡಿದರೆ ಅಷ್ಟು ಮಾತ್ರ ದೇವರು ನಮಗೆ ಕಾಣಿಸ್ತಾನೆ. ಇದು ಅಪರೋಕ್ಷ ಜ್ಞಾನ. ಉತ್ತಮಾಧಿಕಾರಿಗಳಿಗೆ ಇನ್ನೂ ಹೆಚ್ಚೊತ್ತು ಕಾಣಿಸ್ತಾನೆ, 2 ಮಾತ್ರ 3 ಮಾತ್ರ ಅಂತ ಹೇಳ್ತಾರೆ. ಹೀಗೆ ನಾವು ಪಡುವ ಇಷ್ಟು ನೋಡಿ, ಒಬ್ಬ ಭಗವಂತನ ದರ್ಶನ, ಅದಕ್ಕೆ ನಿಷ್ಕಾಮ ಕರ್ಮಗಳು, ಸಾಧನೆ, ಜ್ಞಾನ, ಇಷ್ಟನ್ನೆಲ್ಲ ಸಂಪಾದನೆ ಮಾಡಿದರೆ ನಮಗೆ ದೇವರ ದರ್ಶನ ಸಿಗುವುದು ಇಷ್ಟೊತ್ತೆ. ಇದಕ್ಕಾಗಿ ನಾವು ಇಷ್ಟು ಶ್ರಮವನ್ನ ಪಡಬೇಕು. ಎಷ್ಟು ಋಷಿಗಳು ಎಷ್ಟು ಕಷ್ಟಪಡ್ತಾ ಇದ್ದಾರೆ. ಅಂತಹ ಭಗವಂತ ಅಂತ ಭಗವಂತನನ್ನ ಸ್ತೋತ್ರ ಮಾಡ್ತಾನೆ. ಇನ್ನೊಂದು ಸ್ತೋತ್ರವನ್ನು ಮಾಡ್ತಾನೆ. ನ ವಿದ್ಯತೆ ಯಸ್ಯ ಚ ಜನ್ಮ ಕರ್ಮವ ನ ನಾಮರೂಪೇ ಗುಣದೋಷ ಏವವ ತಥಾಪಿ ಲೋಕಾಶ್ರಯ ಸಂಭವಾಯ ಯಸ್ವಮಾಯಯ ತಾನ್ ಅನುಕಾಲ ಪೃಚ್ಛತಿ. ನಿನಗೆ ಜನ್ಮ ಇಲ್ಲ, ನಿನಗೆ ಕರ್ಮ ಇಲ್ಲ, ನಿನಗೆ ಹೆಸರು ಇಲ್ಲ, ನಿನಗೆ ರೂಪ ಇಲ್ಲ, ಗುಣ ಇಲ್ಲ, ದೋಷ ಇಲ್ಲ. ಏನ್ ಮಾಡ್ಬೇಕು? ಹೀಗೆ ಹೇಳಿದ್ರೆ ಹೇಳ್ಬಿಟ್ಟ, ನಿನಗೇನೂ ಇಲ್ಲ ಅಂತ ಹೇಳ್ಬಿಟ್ಟ ಗಜೇಂದ್ರ. ಇದಕ್ಕೆ ಅರ್ಥ ಏನು? ನಿನಗೆ ಜನ್ಮ ಇಲ್ಲ. ಹೌದು, ನಿಜ. ನಮಗೆ ಹೇಗೆ ಜನ್ಮ ಇದೆಯೋ ಹಾಗೆ ಭಗವಂತನಿಗೆ ಜನ್ಮ ಇಲ್ಲ. ವಸ್ತುಸ್ಥಿತಿ ಅದು. ಹಾಗಾದ್ರೆ ರಾಮನಾಗಿ ಕೃಷ್ಣನಾಗಿ ಅವತಾರ ಮಾಡಿದ್ದಾನಲ್ಲ, ಇದೆಲ್ಲ ಜನ್ಮವಲ್ಲವೇ ಅಂತಂದ್ರೆ, ಜನ್ಮ ಅನ್ನೋ ಶಬ್ದಕ್ಕೆ ದೋಷದಿಂದ ಕೂಡಿದಂತಹ ಜನ್ಮ ಇಲ್ಲ, ಇದು ಅವನ ಅಭಿಪ್ರಾಯ. ಶುಕ್ರ ಶೋಣಿತ ಸಂಬಂಧ ಅಂತ ಏನ್ ಹೇಳ್ತೇವೆ, ಇದು ಜನ್ಮ. ದೇಹವನ್ನ ತೆಗೆದುಕೊಳ್ಳೋದು ಜನ್ಮ. 4 ತರಹದ ಜನ್ಮಗಳನ್ನ ಹೇಳಿದ್ದಾರೆ. 4 ತರಹದ ಸೃಷ್ಟಿಗಳನ್ನ ಹೇಳ್ತಾರೆ. ಜರಾಯುಜ, ಅಂಡಜ, ಸ್ವೇದಜ, ಉದ್ಬೀಜ ಅಂತ 4 ತರಹದ ಹುಟ್ಟು ಲೋಕದಲ್ಲಿ ನೋಡ್ತೇವೆ. ಈ ತರಹದ ಯಾವ ಹುಟ್ಟುಗಳು ಇಲ್ಲದೆ ಇದ್ದವನು ನೀನು. ಕೆಲವು ಬೆವರಿನಿಂದ ಹುಟ್ಟುವ ಕ್ರಿಮಿಗಳಿವೆ, ಬೆವರಿನಿಂದೇ ಹುಟ್ಟವು. ಅವಕ್ಕೆಲ್ಲ ಸಂಪರ್ಕದಿಂದ ಹುಟ್ಟೋದಿಲ್ಲ. ಅವೆಲ್ಲ ಸ್ತ್ರೀ ಮತ್ತು ಪುರುಷನ ಸಂಪರ್ಕದಿಂದ ಹುಟ್ಟೋದಿಲ್ಲ. ಕೆಲವು ಹಾಗೆ ಹುಟ್ಟು ಬಿಡ್ತವೆ. ಹಾಗೆ ಕೆಲವು ಉದ್ಬೀಜ, ವೃಕ್ಷಗಳೆಲ್ಲ ಹುಡ್ತವೆ, ಅವೆಲ್ಲ ಜೀವನವೇ. ಹಾಗಾದ್ರೆ ಅದಕ್ಕೆ ಉತ್ಪತ್ತಿ ಹೇಗೆ ಅಂತ ಪ್ರಶ್ನೆ ಬಂದ್ರೆ, ಉದ್ಬೀಜ ಅಂದ್ರೆ ಬೀಜ ಒಡೆದು ಹುಟ್ಟುವಂತಹದ್ದು. ಬೀಜ ಒಡೆಯುತ್ತದೆ ಅಷ್ಟೇ, ಇನ್ನೇನು ಇಲ್ಲ. ಆ ಮಣ್ಣಿನ ಒಂದು ಬಿಸಿಯಿಂದ ಬೀಜ ಒಡೆದು ಮೊಳಕೆಯಾಗುವುದು, ಇದು ಒಂದು ತರಹದ ಸೃಷ್ಟಿ. ಅಂಡಜ, ಮೊಟ್ಟೆಯಿಂದ ಹುಟ್ಟುವಂತಹ ಜೀವರಾಶಿಗಳು. ಅದರಂತೆ ಜರಾಯುಜ, ಜರಾಯುಜ ಅಂದ್ರೆ ಗರ್ಭದ ಚೀಲ. ಗರ್ಭದ ಚೀಲಕ್ಕೆ ಜರಾಯು ಅಂತ ಕರೀತಾರೆ. ಅದರಿಂದ ಹುಟ್ಟು. ಹೀಗೆ ಜರಾಯುಜ, ಸ್ವೇದಜ, ಅಂಡಜ, ಉದ್ಬೀಜ ಅಂತ 4 ತರಹದ ಒಂದು ಜನ್ಮಗಳನ್ನು ನಾವು ಇವತ್ತು ಲೋಕದಲ್ಲಿ ನೋಡ್ತೇವೆ. ಈ ತರಹದ ಯಾವ ಜನ್ಮವೂ ಇಲ್ಲದ ವ್ಯಕ್ತಿ. ಹಾಗಾದ್ರೆ ನಿನ್ನ ಜನ್ಮ ಅಂತಂದ್ರೆ ಸಜ್ಜನರಿಗೆ ಕಣ್ಣಿಗೆ ಕಾಣುವುದು, ಅವ್ಯಕ್ತ ಸ್ವಭಾವನಾದ ಭಗವಂತ ವ್ಯಕ್ತನಾಗುವುದು. ಇದು ಭಗವಂತನ ಜನ್ಮವೇ ಹೊರತಾಗಿ ನಮ್ಮಂತೆ ದೇಹದಿಂದ ದೇಹಕ್ಕೆ ಬರುವುದು ಅವನ ಜನ್ಮ ಅಲ್ಲ ಎನ್ನುವುದನ್ನ ತಿಳಿಸುವುದಕ್ಕೋಸ್ಕರವಾಗಿ ನವಿದ್ಯತೆ ಯಸ್ಯ ಜನ್ಮ ಶುಕ್ಲ ರಕ್ತ ಸಂಪರ್ಕ ಕಾಯ ಸಂಪತ್ತಿ ನ ವಿದ್ಯತೆ ಅಂತ ಹೇಳ್ತಾನೆ. ಅದರಂತೆ ನ ಕರ್ಮ, ಭಗವಂತನಿಗೆ ಕರ್ಮವೇ ಇಲ್ಲ, ಭಗವಂತನಿಗೆ ಕೆಲಸವೇ ಇಲ್ಲ ಅಂತ. ಆದ್ರೆ ಅವನು ಮಾಡುವಷ್ಟು ಕೆಲಸ ಯಾರು ಮಾಡ್ತಾರೆ? ಹಾಗಾದ್ರೆ ನ ಕರ್ಮ ಅಂತಂದ್ರೆ ಯಾಕಂದ್ರು? ನ ಕರ್ಮ, ಕರ್ಮವೇ ಇಲ್ಲ ಅಂದ್ರೆ ನಮ್ಮ ತರಹದ ಕರ್ಮ ಭಗವಂತನಿಗೆ ಇಲ್ಲ. ನಾನು ಈ ಕರ್ಮವನ್ನ ಮಾಡಬೇಕು ಅಂದ್ರೆ ಮಾಡಲೇಬೇಕು, ಮಾಡಲಿಲ್ಲ ಅಂದ್ರೆ ಇಲ್ಲ. ವಿಧಿಬದ್ಧರು ಅಂತ ಕರೀತಾರೆ ನಮ್ಮನ್ನು. ವಿಧಿಬದ್ಧರು. ಈ ಕರ್ಮವನ್ನ ಮಾಡಬೇಕು ಅಂದ್ರೆ ಮಾಡಲೇಬೇಕು.
ಸಂಧ್ಯಾ ವಂದನೆ ಮಾಡಬೇಕು, ಏಕಾದಶಿ ಉಪವಾಸವನ್ನು ಮಾಡಬೇಕು, ವೃತಾಚರಣೆಗಳನ್ನು ಮಾಡಬೇಕು ಅಂದ್ರೆ ಮಾಡಲೇಬೇಕು, ಮಾಡದೇ ಇರ್ಲಿಕ್ಕೆ ಸಾಧ್ಯ ಇಲ್ಲ. ಹಾಗೆ ಭಗವಂತನಿಗೆ ಹೀಗೆ ಮಾಡಲೇಬೇಕು ಅನ್ನುವ ಕರ್ಮ ಇಲ್ಲ. ಅದು ಯಾರಿಗೆ? ಅಸ್ವತಂತ್ರರಿಗೆ. ಸ್ವತಂತ್ರನಾದಂತಹ ಪರಮಾತ್ಮನಿಗೆ ಯಾವ ತರಹದ ವಿಧಿ ಇಲ್ಲ. ಈ ಅರ್ಥದಲ್ಲಿ ಕರ್ಮ ಇಲ್ಲ ಅಂದದ್ದೇ ಹೊರತಾಗಿ ಕರ್ಮವೇ ಇಲ್ಲ ಅನ್ನುವ ಕಾರಣದಿಂದ ಅಲ್ಲ. ಇದು ಒಂದರ್ಥ. ಇನ್ನೊಂದು, ಕ್ಲಿಷ್ಟತೋ ಅಕ್ಲಿಷ್ಟತಾ ಕಾರ್ಷ್ಣಿ ಭೋಜನ ಯೋಜನ ಪುರಃ ಕರ್ತು ಶಕ್ಯಮಪಿ ಆದರಾತ್ ವಿಸ್ತರಾತ್ ಉಪರಮ್ಯತೆ. ಭಗವಂತನಿಗೆ ಕರ್ಮ ಇಲ್ಲ ಅಂತಂತೆ. ಯಾಕೆ ಅಂತಂದ್ರೆ ಅವನ ಮಾಡುವ ಕರ್ಮ ವಿಲಕ್ಷಣವಾದ ಕರ್ಮ. ನಾವು ಒಂದು ಕರ್ಮವನ್ನ ಮಾಡಬೇಕಾದರೆ ಆ ಕರ್ಮ ಮಾಡೋಕ್ಕಿಂತ ಮೊದಲು 3 ತಾಸು ವಿಶ್ರಾಂತಿ, ಕರ್ಮ ಮಾಡಿದ ಮೇಲೆ 3 ತಾಸು ವಿಶ್ರಾಂತಿ. ಹೀಗೆ ನಮ್ದು ಒಂದು ಏಕಾದಶಿ ಉಪವಾಸ ಮಾಡಬೇಕು ಅಂತಂದ್ರೆ ಏಕಾದಶಿ ಇಡೀ ದಿವಸ ಎಷ್ಟು ತಗೊಳ್ಬೇಕು ಅದನ್ನ ಅಷ್ಟನ್ನು ದಶಮಿ ರಾತ್ರಿ ತಗೊಳ್ಳೋದು, ಮತ್ತೆ ಅದನ್ನೇನು ಉಳಿಸಿದ್ದು ಮತ್ತು ದ್ವಾದಶಿ ಬೆಳಿಗ್ಗೆ ತಗೊಳ್ಳೋದು. ಹೀಗೆ ಮಾಡಿದ್ರೆ ಅದು ಉಪವಾಸ ಅಲ್ಲ. ಹಾಗೆ ಅದಕ್ಕೆ ಒಂದು ರೆಸ್ಟ್, ಮೊದಲ ರೆಸ್ಟು, ಆಮೇಲೆ ಕೊನೆಗೆ ರೆಸ್ಟ್, ಇಷ್ಟು ಮಾಡಿ ಒಂದು ಸಣ್ಣ ಕರ್ಮ ಮಾಡೋದು ಕೊನೆಗೆ. ಏನ್ ಕರ್ಮ? ಹಾಗೆ ಭಗವಂತ ಯಾವುದಾದರೂ ಒಂದು ಕರ್ಮವನ್ನ ಮಾಡಬೇಕಾದರೆ ವಿಶ್ರಾಂತಿ ತಗೊಂಡು ಕರ್ಮವನ್ನ ಮಾಡ್ತಾನೆ ಅಂತಂದ್ರೆ ಅಕ್ಲಿಷ್ಟ ಕರ್ಮ. ಅವನ ಕರ್ಮಕ್ಕೆ ಯಾವ ಶ್ರಮವೂ ಇಲ್ಲ, ಶ್ರಮವೇ ಇಲ್ಲ. ನಾವು ಕೇಳ್ತೇವೆ, ಏನ್ ಮಾಡಿದ್ರಿ? ನನಗೆ ಮಾಡಿದಾಗ ಆಗಲೇ ಇಲ್ಲ ಅಂತಂತೇವೆ. ಅಂದ್ರೆ ಕರ್ಮ ಇಲ್ಲ ಅಂತ ಅರ್ಥ. ನಾವು ಅನ್ನೋದು ಅಂತೇವೆ, ಯಾಕಂದ್ರೆ ಆ ಕರ್ಮ ಮಾಡಿದ್ದಕ್ಕೆ ನಮಗೆ ಶ್ರಮ ಆಗಲಿಲ್ಲ. ಶ್ರಮ ಆಗದೇ ಇದ್ದಕ್ಕೆ ನಾವೇನಂತೀವಿ? ನಾನೇನು ಮಾಡಿದಾಗ ಆಗ್ಲಿಲ್ಲಪ್ಪ ಅಂತಂತೀವಿ. ಮಾಡಿದ್ದೀಯ ನೀನು, ಮಾಡಿದ್ರೂ ಕೂಡ ಮಾಡಿದ್ದಕ್ಕೇನು ಶ್ರಮ ಆಗಬೇಕು, ಆ ಶ್ರಮ ನಿನಗಾಗದೇ ಇದ್ದದ್ದಕ್ಕೆ ನೀನು ಮಾಡಿಲ್ಲ ಅಂತೀವಿ. ಹಾಗೆ ಭಗವಂತ ಸೃಷ್ಟಿಯನ್ನ ಮಾಡಿ, ಸ್ಥಿತಿಯನ್ನ ಮಾಡಿ, ಲಯವನ್ನ ಮಾಡಲಿ, ಏನು ಮಾಡಿದರೂ ಕೂಡ ಅವನಿಗೆ ಆ ಕರ್ಮದಿಂದ ಯಾವ ತರಹದ ಒಂದು ಶ್ರಮ ಅವನಿಗೆ ಆಗದೇ ಇದ್ದದ್ದರಿಂದ ಅವನು ಕರ್ಮವನ್ನು ಮಾಡಿದರೂ ಮಾಡದೇ ಇದ್ದ ಹಾಗೆ. ಜಗತ್ತಿನ ಸೃಷ್ಟಿ ಸ್ಥಿತಿಗಳನ್ನ ಹೇಗೆ ಮಾಡ್ತಾನೆ ಪರಮಾತ್ಮ ಅಂತ ಕೇಳಿದರೆ ವ್ಯಾಸರಾಜರು ಚಂದ್ರಿಕಾ ಗ್ರಂಥದಲ್ಲಿ ಒಂದು ಮಾತನ್ನ ಹೇಳ್ತಾರೆ. ಸ್ವಾಂಗುಲ್ಯಗ್ರಾದಿ ಚಾಲನೆ. ಸ್ವಾಂಗುಲ್ಯಗ್ರಾದಿ ಚಾಲನೆ ಹೀಗಿದೆ. ಹೀಗೆ ನಾನು ಮಾಡಿದೆ, ಇದು ನನಗೆ ಮಾಡಿದ್ದು ಗೊತ್ತಾಗಿಲ್ಲ, ಇದು ನಾನು ಮಾಡಿದ್ದು ಗೊತ್ತಾಗಿಲ್ಲ. ಹೇಗೆ ನನ್ನ ಅಂಗುಲಿ ಬೆರಳನ್ನು ನಾನು ಆಡಿಸಿದ್ರೆ ಹೇಗೆ ಎಷ್ಟು ಅನಾಯಾಸವೋ ಹಾಗೆ ಜಗತ್ತಿನ ಸೃಷ್ಟಿ ಸ್ಥಿತಿ ಲಯಗಳನ್ನ ಭಗವಂತ ಅಷ್ಟು ಅನಾಯಾಸವಾಗಿ ಮಾಡ್ತಾನೆ ಅಂತನ್ನುವ ಮಾತನ್ನ ಇಲ್ಲಿ ಹೇಳ್ತಾರೆ. ಈ ಕಾರಣದಿಂದಲೂ ಕೂಡ ಭಗವಂತ ಕರ್ಮವನ್ನ ಮಾಡಿಲ್ಲ ಎನ್ನುವ ಅಭಿಪ್ರಾಯ. ಜೊತೆಗೆ ಇನ್ನೊಂದು ಅಭಿಪ್ರಾಯವನ್ನ ಕೊಡ್ತಾರೆ. ಕರ್ಮ ಭಗವಂತನಿಗೆ ಇಲ್ಲ ಅಂದ್ರೆ ಏನು ಅಂದರೆ, ಕರ್ಮ ಮಾಡಿದರೆ ಏನು ಲೇಪ ಆಗಬೇಕು ಆ ಲೇಪ ಇಲ್ಲ ಅಂತ ಅರ್ಥ. ಕರ್ಮ ಇಲ್ಲ ಅಂದ್ರೆ ಕರ್ಮದ ಲೇಪ ಇಲ್ಲ. ನಾನು ಯಾವುದೇ ಕರ್ಮ ಮಾಡಿದರೂ ಕೂಡ ನನಗೊಂದು ಲೇಪ ಇದೆ. ಪುಣ್ಯ ಕರ್ಮ ಮಾಡಿದರೆ ಸುಖದ ಲೇಪ ಇದೆ, ಪಾಪ ಕರ್ಮವನ್ನು ಮಾಡಿದರೆ ದುಃಖದ ಲೇಪ ಇದೆ. ಹಾಗೆ ಭಗವಂತ ಯಾವುದೇ ಕರ್ಮವನ್ನು ಮಾಡಿದರೂ ಕೂಡ ಆ ಕರ್ಮದ ನಿಮಿತ್ತಕವಾದ ದೋಷದ ಲೇಪ ದೇವರಿಗೆ ಇಲ್ಲದೇ ಇದ್ದದ್ದರಿಂದ ಅವನಿಗೆ ಕರ್ಮ ಇಲ್ಲ. ಹೀಗೆ ಅನೇಕ ಕಾರಣಗಳನ್ನ ಇಟ್ಟುಕೊಂಡು ಭಗವಂತನಿಗೆ ಕರ್ಮ ಇಲ್ಲ. ನ ನಾಮ ರೂಪೆ, ಭಗವಂತನಿಗೆ ನಾಮ ಇಲ್ಲ ಅಂತ ಹೇಳ್ತೇವೆ, ಭಗವಂತನಿಗೆ ರೂಪ ಇಲ್ಲ ಅಂತ ಹೇಳ್ತೇವೆ. ಹಾಗಾದರೆ ನಾಮ ಇಲ್ಲ ಅಂದ್ರೆ ಏನರ್ಥ? ದೇವರಿಗೆ ಹೆಸರೇ ಇಲ್ಲ, ವಿಷ್ಣು ಸಹಸ್ರನಾಮ ಇದೆಯಲ್ಲ, ಹಾಗಾದ್ರೆ ಹೆಸರಿಲ್ಲ ಅನ್ನೋ ಶಬ್ದಕ್ಕೆ ಏನರ್ಥ ಅಂತಂದ್ರೆ ನಮ್ಮಂತಹ ಹೆಸರಿಲ್ಲ ಅಂತ ದೇವರಿಗೆ ಅಷ್ಟೇ. ನಮಗೆ ಹೆಸರಿದೆ, ಆ ಹೆಸರಿಗೂ ನಮಗೂ ಏನೂ ಸಂಬಂಧವೇ ಇಲ್ಲ. ಯಾವಾಗಲೂ ಸೂರ್ಯನ ಧ್ಯಾನ ಮಾಡ್ತಾ ಇದ್ರೆ ಸತ್ಯ ಧ್ಯಾನ ಅಂತ ಹೆಸರಿಟ್ರೆ ಏನ್ ಪ್ರಯೋಜನ? ಆ ಹೆಸರಿದೆ ನಮಗೆ, ಆದರೆ ನನಗೆ ಆ ಹೆಸರಿದ್ರೂ ಕೂಡ ಆ ಹೆಸರಿಗೆ ತಕ್ಕಂತೆ ನಾನಿಲ್ಲ. ಹಾಗಾದ್ರೆ ನನಗೂ ನನ್ನ ಹೆಸರಿಗೂ ಸಂಬಂಧ ಇಲ್ಲ. ಹಾಗೆ ದೇವರಿಗೂ ದೇವರ ಹೆಸರಿಗೂ ಸಂಬಂಧ ಇಲ್ಲ ಅಂತ ತಿಳಿಬೇಡಿ. ಆ ಹೆಸರಿಗೆ ಏನು ಅರ್ಥ ಇದೆಯೋ ಆ ಅರ್ಥ ದೇವರಲ್ಲಿ ಇದೆ. ವಿಶ್ವಂ ಅಂದ್ರೆ ಏನರ್ಥವೋ ಅದು ದೇವರಲ್ಲಿದೆ. ನಾರಾಯಣ ಅಂದ್ರೆ ಏನರ್ಥ? ಸಮುದ್ರಶಾಹಿ. ನಾರಾಯಣ ಅಂದ್ರೆ ಏನರ್ಥ? ಗುಣಗಳಿಗೆ ಆಶ್ರಯ. ನಾರಾಯಣ ಅಂದ್ರೆ ಏನರ್ಥ?
ದೋಷಗಳಿಲ್ಲದವನು, ನೀವೇನ್ ಬೇಕಾದ್ರೆ ಅರ್ಥ ಹೇಳಿ, ಆ ಎಲ್ಲ ಅರ್ಥವೂ ಕೂಡ ದೇವರಲ್ಲಿ ಇದೆ. ಅದಕ್ಕೋಸ್ಕರವಾಗಿ ಭಗವಂತನಿಗೆ ಹೆಸರಿಲ್ಲ ಅಂತಂದ್ರೆ ಸಾಂಕೇತಿಕವಾದ ನಮ್ಮಂತೆ ಅರ್ಥ ಇಲ್ಲದ ಹೆಸರು ದೇವರಿಗಿಲ್ಲ ಅಂತ ಅರ್ಥವೇ ಹೊರತಾಗಿ ದೇವರಿಗೆ ನಾಮವೇ ಇಲ್ಲ. ನೋಡಿ, ನಾನು ಇಷ್ಟೆಲ್ಲ ಒತ್ತಿ ಹೇಳುವ ಉದ್ದೇಶ, ಈ ಶ್ಲೋಕಕ್ಕೆ ಬೇರೆಯವರು ವ್ಯಾಖ್ಯಾನ ಮಾಡಬೇಕಾದ್ರೆ ನಾಮ ಇಲ್ಲ ಅಂದ್ರೆ ನಾಮ ಇಲ್ಲ ಅಂತ ಯಥಾಸ್ಥಿತವಾಗಿ ಅರ್ಥ ಮಾಡ್ತಾರೆ. ಕರ್ಮ ಇಲ್ಲ ಅಂತಂದ್ರೆ ನಿರ್ಗುಣ, ನಿಷ್ಕ್ರಿಯ, ನಿಷ್ಕಲಂ, ಶಾಂತಂ ಅಂತ ಯಾವ ಕ್ರಿಯೆಯೂ ಇಲ್ಲದ ಒಂದು ನಿರ್ಗುಣ ಬ್ರಹ್ಮನ ಕಲ್ಪನೆಯನ್ನ ಭಾಗವತಕ್ಕೆ ಕೊಡ್ತಾರೆ. ಕರ್ಮ ಇಲ್ಲ, ಹಾಗಾದ್ರೆ ಅವನಿಗೆ ಏನೂ ಮಾಡ್ಲಿಕ್ಕೆ ಬರದೇ ಇದ್ದಂತಹ ಒಬ್ಬ ಶೂನ್ಯ ಅಂತನ್ನೋ ಒಂದು ಕಲ್ಪನೆಯನ್ನ ಈ ಶ್ಲೋಕದಿಂದ ಕೊಡ್ತಾರೆ. ಆ ತರಹದ ಅರ್ಥ ನಮ್ಮ ತಲೆಯಲ್ಲಿ ಬರಬಾರದು ಅನ್ನೋದಕ್ಕೆ ನಾನು ಅದರ ವಿವರಣೆಯನ್ನ ನಿಮ್ಗೆ ಕೊಡ್ತೇನೆ. ಕರ್ಮ ಅಂದ್ರೆ ನಮ್ಮ ತರಹದ ಕರ್ಮ ಇಲ್ಲ, ಹೆಸರು ಅಂದ್ರೆ ನಮ್ಮ ತರಹದ ಹೆಸರಿಲ್ಲ ಅಂತ ಅಭಿಪ್ರಾಯವೇ ಹೊರತಾಗಿ ಅವನಿಗೆ ಹೆಸರಿಲ್ಲ, ಕರ್ಮ ಇಲ್ಲ. ಅದಕ್ಕೆ ಸಿವಿಲ್ ಸೂಟ್ ಹೇಳುವಾಗ ನಾನು ಒಂದು ಮಾತನ್ನ ಹೇಳ್ತೇನೆ. ಸಿವಿಲ್ ಸೂಟ್ ಗ್ರಂಥ ಸತ್ಯಧ್ಯಾನ ತೀರ್ಥರು ರಚನೆ ಮಾಡಿದ್ದಾರೆ. ಆ ಸತ್ಯಧ್ಯಾನ ತೀರ್ಥರು ರಚನೆ ಮಾಡಿದಾಗ ಒಂದು ಕೋರ್ಟಿನ ಒಂದು ರೂಪದಲ್ಲಿ ಒಂದು ಅದ್ವೈತ ಮತ್ತು ದ್ವೈತದ ಚರ್ಚೆಯನ್ನ ಅಲ್ಲಿ ಮಾಡ್ತಾರೆ. ಮಾಡುವಾಗ ಒಬ್ಬ ವ್ಯಕ್ತಿಯನ್ನು ನಿಲ್ಲಿಸಿ, ನೀವು ನೋಡ್ತೀರಿ ಕೋರ್ಟ್ನಲ್ಲಿ ಒಂದು ಪುಸ್ತಕ ತಂದು ಕೊಡೋದು, ನಿಮ್ಮ ದೇವರ ಹೆಸರನ್ನ ಹೇಳಿ ಸತ್ಯ ಅಂತ ಸತ್ಯವಾಗಿ ಮಾತನಾಡ್ತೇನೆ ಅಂತ ಹೇಳಿ. ಆಗ ಅವ್ರ ಕೈಯಲ್ಲಿ ಕೊಟ್ಟು, ನಿಮ್ಮ ದೇವರ ಹೆಸರನ್ನ ಹೇಳಿ ನಾನು ಸತ್ಯವಾಗಿ ಹೇಳ್ತೇನೆ ಅಂತ ಹೇಳಿ ಅಂತ ಹೇಳಿ. ಅದಕ್ಕೆ ಅವ್ರು ಹೇಳಿದ್ರು, ನಮ್ಮ ಮತದಲ್ಲಿ ಇಬ್ಬರು ದೇವರಿದ್ದಾರೆ, ಯಾವ ದೇವರ ಹೆಸರನ್ನ ಹೇಳಬೇಕು ಹೇಳಿದ್ದು. ಆಶ್ಚರ್ಯ, ಇಬ್ಬರು ದೇವರು. ಹಾಗಾದ್ರೆ ಯಾರವರು? ಸಗುಣ ಬ್ರಹ್ಮ ಮತ್ತು ನಿರ್ಗುಣ ಬ್ರಹ್ಮ ಅಂತ ಇಬ್ಬರು ದೇವರಿದ್ದಾರೆ. ಹಾಗಾದ್ರೆ ಅವರಲ್ಲಿ ಏನಾದರೂ, ಅವರಲ್ಲಿ ಆ ದೇವರಲ್ಲೇ ಮುಖ್ಯ ದೇವರು ಯಾರಿದ್ದಾರೋ ಅವರ ಹೆಸರನ್ನು ತೆಗೆದುಕೊಂಡು ಹೇಳಿ. ಹಾಗಾದ್ರೆ ಮುಖ್ಯ ದೇವರು ಯಾರು ಅಂದ್ರೆ ನಿರ್ಗುಣ ಬ್ರಹ್ಮ. ಹಾಗಾದ್ರೆ ಅವರ ಹೆಸರು ತಗೊಂಡು ಹೇಳಿ ಅಂದ್ರೆ ಅವ್ರಿಗೆ ಹೆಸರೇ ಇಲ್ಲ, ಇದೆಲ್ಲ ನಾಮ ಇಲ್ಲ. ಅಂದ್ರೆ ನಾಮ ಯಾರಿಗೆ ಇಲ್ಲವೋ, ಈ ನಾಮ ಅಲ್ಲ, ನಾಮ ಯಾರಿಗೆ ಇಲ್ಲವೋ, ಕ್ರಿಯಾ ಯಾರಿಗೆ ಇಲ್ಲವೋ, ಗುಣಗಳು ಯಾರಿಗೆ ಇಲ್ಲವೋ ಅಂತಹ ವ್ಯಕ್ತಿ ಅವನು ಶುದ್ಧ ಬ್ರಹ್ಮ. ಅವಯವಗಳಿಲ್ಲ, ನಿರಾಕಾರ, ನಿರ್ಗುಣ ಮತ್ತು ಶಬ್ದಗಳಿಂದ ವಾಚ್ಯನಾಗದೇ ಇರುವ ವ್ಯಕ್ತಿ. ಹಾಗಾದ್ರೆ ಅವನಿಗೆ ಹೆಸರೇ ಇಲ್ಲ, ನಾನೇನು ಮಾಡಲಿ? ಹೆಸರಿದ್ರೆ ಅವನ ಹೆಸರು ತೆಗೆದುಕೊಂಡು ಹೇಳಬೇಕು, ಹೆಸರೇ ಇಲ್ಲ. ಹೀಗೆ ಅವರು ಈ ತರಹದ ವಾಕ್ಯಗಳನ್ನ ನಿರ್ಗುಣ ಬ್ರಹ್ಮನ ಪ್ರತಿಪಾದನೆಗೆ ಉಪಯೋಗಿಸ್ತಾರೆ. ಆದರೆ ನಿರ್ಗುಣ ಬ್ರಹ್ಮನ ಪ್ರತಿಪಾದನೆಯನ್ನ ಮಾಡಲಿಕ್ಕೆ ಹೊರಟಿಲ್ಲ. ಭಗವಂತನ ಗುಣಪರಿಪೂರ್ಣತ್ವವನ್ನೇ ಪ್ರತಿಪಾದನೆ ಮಾಡಲಿಕ್ಕೆ ಎಲ್ಲ ಶಾಸ್ತ್ರಗಳು ಕೂಡ ಹೊರಟಿದೆ. ಭಗವಂತನ ಸರ್ವೋತ್ತಮತ್ವವನ್ನೇ ಪ್ರತಿಪಾದನೆ ಮಾಡಲಿಕ್ಕೆ ಹೊರಟಿದೆ. ಆ ಕಾರಣದಿಂದ ಇಲ್ಲಿ ಹೆಸರಿಲ್ಲ ಅನ್ನೋ ಶಬ್ದಕ್ಕೆ ಸಾಂಕೇತಿಕವಾದ ಅಥವಾ ನಿರರ್ಥಕವಾದ ಹೆಸರು ಪರಮಾತ್ಮನಿಗೆ ಇಲ್ಲ. ರೂಪ ಇಲ್ಲ ಅಂದಾಕ್ಷಣಕ್ಕೆ ಅವನಿಗೆ ಅವಯವಗಳಿಲ್ಲ, ಶರೀರಗಳಿಲ್ಲ ಅನ್ನುವ ಅರ್ಥ ಮಾಡುವ ಜನರು ಇದ್ದಾರೆ. ಇವತ್ತು ನಮಗೆ ದುಃಖ ಯಾಕಾಗ್ತಾ ಇದೆ ಅಂತ ಪ್ರಶ್ನೆ ಬಂದ್ರೆ ಈ ಶರೀರ ಇದ್ದದ್ದಕ್ಕೆ. ಹಾಗಾದರೆ ಈ ಶರೀರ ಹೋಗ್ಬಿಟ್ರೆ ನಮ್ಗೆ ದುಃಖ ಆಗೋದಿಲ್ಲ, ಅದಕ್ಕೆ ಶರೀರವೇ ಬೇಡ. ನಾವು ಕೊಡುವ ಇದಕ್ಕೆ ಉತ್ತರ, ಪ್ರಾಕೃತ ಶರೀರದಿಂದ ದುಃಖ ಬರ್ತದೆ, ಅಪ್ರಾಕೃತವಾದ ಶರೀರದಿಂದ ದುಃಖ ಬರೋದಿಲ್ಲ. ಅದಕ್ಕೆ ಪ್ರಾಕೃತವಾದ ಶರೀರ ಇಲ್ಲ ಅಂತ ಉತ್ತರ ಕೊಡಿ ಅಂತ ನಾವು ಹೇಳಿದರೆ, ಶರೀರವೇ ಇಲ್ಲದೆ ಇರೋದು ನಮ್ಮ ದುಃಖವನ್ನು ಪರಿಹಾರ ಮಾಡಿಕೊಳ್ಳಿಕ್ಕೆ ಉಪಾಯ ಎನ್ನುವುದಾಗಿ ಅವರ ವಿವರಣೆಯನ್ನು ಕೊಡ್ತಾರೆ. ಆ ವಿವರಣೆ ಸರಿಯಾದಂತಹದ್ದು ಅಲ್ಲ. ಯಾಕೆ ಅಂತಂದ್ರೆ ಶರೀರ ಇಲ್ಲ ಅಂತ ಅದಕ್ಕೆ ನಮ್ಮ ಗುರುಗಳು ಕಥೆಯನ್ನ ಹೇಳ್ತಾ ಇದ್ರು. ನೋಡಪ್ಪ, ಇಂದ್ರಿಯಗಳು ಇದ್ರೆ, ಶರೀರಗಳಿದ್ರೆ ನಮಗೆ ದುಃಖ, ಶರೀರವೇ ಇಲ್ಲದೆ ಇದ್ರೆ ದುಃಖ ಇಲ್ಲ. ಒಬ್ಬನಿಗೆ ಕಣ್ಣು ನೋವು ಬಂತು, ಕಣ್ಣಿಗೆ ತುಂಬಾ ಉರಿ ಬಂತು. ಅದಕ್ಕೆ ಒಬ್ಬ ವೈದ್ಯರ ಹತ್ರ ಬಂದ. ಅವನು ಬಂದು ಕೇಳಿದ, ಏನ್ ಮಾಡ್ಲಿ? ಅವನೊಂದು ಹೇಳಿದ ಉಪಾಯ, ಒಂದು ಎಕ್ಕೆ ಎಲೆ ಇದೆ, ಅದರಿಂದ ಒಂದು ಹಾಲು ಬರ್ತದೆ, ಆ ಹಾಲನ್ನ ಸ್ವಲ್ಪ ಹತ್ತಿಯಲ್ಲಿ ಹಾಕಿ ಕಟ್ಕೊಂಡ್ಬಿಡು ಅಂತ. ಅವನು ಕೇಳಿದ್ದ ಪಾಪ, ಇಲ್ಲ ಎಕ್ಕೆ ಹಾಲು ಸಿಡಿದ್ರೆ ಕಣ್ಣು ಹೋಗುತ್ತೆ ಅಂತ ಕೇಳಿದ್ದ. ಅಲ್ಲರಿ, ಮತ್ತೆ ನೀವು ವೈದ್ಯರು ಈ ತರ ಹೇಳ್ತಾ ಇದ್ದೀರಲ್ಲ ಅಂತ. ಅದಕ್ಕೆ ಅವನು ಹೇಳಿದ, ಕಣ್ಣಿನ ಬೇನೆ ಯಾಕೆ ಬಂದಿದೆಯಪ್ಪ? ಕಣ್ಣಿಗೆ ಯಾಕೆ ನೋವು ಬಂದಿದೆ? ಕಣ್ಣು ಇದ್ದದ್ದಕ್ಕೆ ಬಂದಿದೆ, ಮತ್ತೆ ಕಣ್ಣಿಗೆ ಹೋಗ್ಬಿಟ್ರೆ ಕಣ್ಣಿನ ನೋವು ಯಾಕೆ ಬರುತ್ತೆ ಅಂತ. ಹಾಗೆ ಒಂದೊಂದು ಇಂದ್ರಿಯಗಳಿದ್ರೆ, ಒಂದೊಂದು ಅವಯವಗಳಿದ್ರೆ ನಮಗೆ ಅದರ ನೋವು, ಅದರ ದುಃಖ.
ಅದಕ್ಕೆ ನಾವೇನು ಮಾಡೋದು? ಎಲ್ಲಾ ಇಂದ್ರಿಯಗಳು, ಎಲ್ಲಾ ದೇಹಗಳನ್ನ ಕಳ್ಕೊಂಡು ಬಿಡೋದು, ನಿರಾಕಾರರಾಗುವುದು. ಇದು ನೋಡಿ ಅವರ ವಾದ, ನಿರಾಕಾರ. ಹಾಗಾದ್ರೆ ನಿರಾಕಾರ ಆದರೆ ನಮಗೆ ದುಃಖ ಹೋದೀತೆ ಹೊರತಾಗಿ ಸುಖದ ಅನುಭವ ಆಗ್ಲಿಕ್ಕೆ ಸಾಧ್ಯ ಹೇಗೆ ಅಂತ ಕೇಳ್ತಾರೆ ಆಚಾರ್ಯರು. ಅದ್ವೈತಿಗಳನ್ನು ಪ್ರಶ್ನೆ ಮಾಡ್ತಾರೆ, ಬರೀ ನೀನು ದುಃಖ ತಪ್ಪಿಸ್ಕೊಳ್ಳೋದು ನೋಡಿದೆ, ಅದ್ರ ಸುಖ ಹೇಗಾಗ್ತದೆ? ಯಾವ ಇಂದ್ರಿಯ ನಿನಗೆ ದುಃಖ ಕೊಡ್ತಾ ಇದೆಯೋ ಅದೇ ಇಂದ್ರಿಯವೇ ನಿನಗೆ ಸುಖ ಕೊಡ್ತದೆ. ದುಃಖ ತಪ್ಪಿಸಿಕೊಳ್ಳಿಕ್ಕೆ ನೀನು ಇಂದ್ರಿಯವನ್ನ ತೆಗೆಸಾಕಿದ್ರೆ ಸುಖ ಎದರಿಂದ ಪಡಿತೀಯಪ್ಪ ನೀನು? ಹಾಗಾದ್ರೆ ಮೋಕ್ಷ ಅಂದ್ರೆ ಬರೀ ದುಃಖ ಕಳ್ಕೊಳ್ಳೋದಲ್ಲ, ಸುಖವನ್ನ ಪಡೆಯೋದು. ಸುಖ ಪಡಿಬೇಕಾದ್ರೆ ಇಂದ್ರಿಯ ಬೇಕು. ಹಾಗಾದ್ರೆ ಆ ಇಂದ್ರಿಯ ಎಂತಹದ್ದಾಗಿರ್ಬೇಕು? ಸುಖವನ್ನ ಕೊಡಬಾರದು, ಸುಖವನ್ನ ಕೊಡಬೇಕು, ದುಃಖವನ್ನ ಕೊಡಬಾರದು. ಅಂತಹ ಇಂದ್ರಿಯವನ್ನು ಪಡಿಬೇಕೇ ಹೊರತಾಗಿ ಇಂದ್ರಿಯವೇ ಇಲ್ಲ ಅಂತ ನಾವು ಆಗಬಾರದು. ಆ ತರಹದ ಇಂದ್ರಿಯ ಅಂತಂದ್ರೆ ಅಪ್ರಾಕೃತವಾದ ಇಂದ್ರಿಯ, ಜಡದ ಸಂಬಂಧ ಇಲ್ಲದೆ ಇರುವ ಇಂದ್ರಿಯ. ಇದನ್ನ ಪಡೆಯಲಿಕ್ಕೆ ಪ್ರಯತ್ನವನ್ನ ಮಾಡಬೇಕೇ ಹೊರತಾಗಿ ಇಂದ್ರಿಯವೇ ಇಲ್ಲ ಅಂತ ಅನ್ನೋದಕ್ಕೆ ಪ್ರಯತ್ನವನ್ನ ಪಡಬಾರದು. ಆ ಮಾತನ್ನ ಇಲ್ಲಿ ನ ರೂಪಂ ಅಂತ ಹೇಳಿದ. ರೂಪ ಇಲ್ಲ ಅಂದ್ರೆ ಏನರ್ಥ? ಭೌತಿಕವಾದ ಪ್ರಾಕೃತವಾದ ದುಃಖಾದಿಗಳನ್ನ ಕೊಡುವ ಇಂದ್ರಿಯಗಳು ಇಲ್ಲ, ಈ ಅರ್ಥದಲ್ಲಿ ನ ರೂಪಂ. ಹೀಗೆ ಗುಣ ಇಲ್ಲ, ಗುಣದೋಷ ಏವವ, ಗುಣದೋಷಗಳಿಲ್ಲ ಅಂತ ಅಂದ್ರೆ ದೋಷರೂಪವಾದ ಗುಣಗಳು ಇಲ್ಲ. ದೇವರಲ್ಲಿ ದೋಷರೂಪವಾದಂತಹ ಗುಣಗಳಿಲ್ಲ, ಗುಣವೇ ಇಲ್ಲ ಅಂತ ಅರ್ಥ ಅಲ್ಲ. ಹೀಗೆ ಕರ್ಮ ಇಲ್ಲ, ನಾಮ ಇಲ್ಲ, ರೂಪ ಇಲ್ಲ ಅನ್ನೋದಕ್ಕೆ, ಜನ್ಮ ಇಲ್ಲ ಅನ್ನೋದಕ್ಕೆ ಬೇರೆ ಅರ್ಥವನ್ನ ಮಾಡಬೇಕೇ ಹೊರತಾಗಿ ಅವರು ತಿಳಿದಂತಹ ಅರ್ಥವನ್ನ ಮಾಡಬಾರದು. ಹೀಗೆ ಇದ್ದರೂ ಕೂಡ ನನ್ನನ್ನ, ಅವನಿಗೆ ಜನ್ಮ ಇಲ್ಲ, ಜನ್ಮ ಇಲ್ಲದೆ ಇದ್ರು ನಮ್ಮಂತಹ ಭಕ್ತರನ್ನ ಉದ್ಧಾರ ಮಾಡುವುದಕ್ಕೋಸ್ಕರವಾಗಿ ಜನ್ಮವನ್ನು ತೆಗೆದುಕೊಳ್ತಾನೆ. ನೋಡಿ ಇದೆಷ್ಟು ದೇವರ ದಯೆ ಅಂತ ಆ ಸ್ತೋತ್ರವನ್ನ ಮಾಡ್ತಾನೆ. ಇನ್ನೂ 3-4 ಶ್ಲೋಕಗಳು ಸ್ತೋತ್ರದ್ದಿದೆ, ಅದನ್ನ ನಾಳೆ ದಿವಸ ನೋಡೋಣ. ಸುಧೀಂದ್ರ ತೀರ್ಥರ ಚರಿತ್ರೆಯನ್ನು ಕೂಡ ನಾಳೆ, ವಾದಿರಾಜರ ಆರಾಧನೆ, ವಾದಿರಾಜರು ಸುಧೀಂದ್ರರು ಎಲ್ಲರ ಸ್ಮರಣೆಯನ್ನು ಕೂಡ ನಾಳೆ ವಿಶೇಷವಾಗಿ ಮಾಡೋಣ ಅಂತ ಹೇಳ್ತಾ, ವಾದಿರಾಜರ ಸ್ಮರಣೆಯನ್ನೇ, ವ್ಯಾಸರಾಜರ ಸ್ಮರಣೆಯನ್ನೇ 1 ವಾರ ಮಾಡಬೇಕು. ಭಾಗವತ ಬಿಟ್ಟು 1 ವಾರ ಅಲ್ಲ, 1 ವರ್ಷ ಮಾಡಿದ್ರು, ಇಡೀ ಜೀವನ ಇರುವವರೆಗೂ ಮಾಡಿದರೂ ಕೂಡ ಕಡಿಮೆ. ಅಷ್ಟು ನಮಗೆ ಅವರು ಕೃತಿಗಳನ್ನು ನೀಡಿದ್ದಾರೆ, ಅಷ್ಟು ಅನುಗ್ರಹವನ್ನು ಮಾಡಿದ್ದಾರೆ. ಹಾಗೆ ಒಬ್ಬೊಬ್ಬರ ಗ್ರಂಥದ ಬಗ್ಗೆ ಮಾತನಾಡಬೇಕು ಅಥವಾ ಅವರ ಮಹಿಮೆಗಳ ಬಗ್ಗೆ ಮಾತಾಡಬೇಕು, ಮಾತಾಡಿದರೂ ನಮ್ಮ ಅವರ ಉಪಕಾರವನ್ನು ಸ್ಮರಣೆ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಆದರೂ ಕೂಡ ಅವರ ಒಂದು ಆರಾಧನೆಯ ನಿಮಿತ್ತ, ಅವರ ಅನುಗ್ರಹಕ್ಕಾಗಿ ಸ್ವಲ್ಪವಾದರೂ ನಾಳೆ ಅವರ ಚರಿತ್ರೆಯನ್ನು ಸ್ಮರಣೆ ಮಾಡೋಣ ಅಂತ ಹೇಳ್ತಾ, ಶ್ರೀಕೃಷ್ಣ ಅರ್ಪಣಮಸ್ತು.